ಸಂಸ್ಥೆಯ ಅಧ್ಯಕ್ಷರಾದ ಆಮೇಲೆ ಅವರು ಪ್ರಾರ್ಥನೆ ಹಾಡಿಸ್ತಾರೆ. ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿಗಳಾದ ಬಜಗೂರು ಎಲ್ಲಯ್ಯ ಮತ್ತು ಅವರ ಮಗ ವೇದಿಕೆಗೆ ಬರುತ್ತಾರೆ. ಬಜಗೂರು ಎಲ್ಲಯ್ಯ ಅವರ ಸ್ಥೂಲ ಪರಿಚಯಕ್ಕೆ ಮೊದಲು ಈ ಸಾರಿ ಅವರ ಹಾಡಿನ ದನಿಬನಿ ಅವರ ಪ್ರದರ್ಶನವನ್ನು ನೋಡೋದ್ರ ಮೂಲಕನೇ ನಾವು ಇವತ್ತು ಆರಂಭಿಸ್ತಾ ಇದ್ದೀವಿ. ಮೊದಲಿಗೆ ಅವರು ದೇವಿ ಸ್ತುತಿ ಅಥವಾ ಅವರ ಪ್ರಾರ್ಥನೆ ರೂಪಗಳು ಹೇಗಿರುತ್ತೆ ಅನ್ನೋದನ್ನು ಈ ಚೌಡಿಕಿ ಸಂಪ್ರದಾಯದಲ್ಲಿ ಅನ್ನೋದನ್ನು ನಾವು ಗಮನಿಸ್ತೀವಿ. ಅವರು ಸಿದ್ಧವಾಗುವ ಮೊದಲು ಪೂರ್ವ ಪೀಠಿಕೆಯಾಗಿ ಬಜಗೂರು ಎಲ್ಲಯ್ಯ ಅವರಿಗೆ ಈಗ ಕೇವಲ 74 ವರ್ಷ. ತಿಪಟೂರು ತಾಲೂಕಿನ ಬಜಗೂರಿನವರು 2006ರಲ್ಲಿ ನಮ್ಮ ಲೋಕೋತ್ಸವದಲ್ಲಿಯೇ ಅವರಿಗೆ ಆಗ 60 ವರ್ಷ. ಆ ಕಾಲದಲ್ಲಿಯೇ ಜಾನಪದ ಲೋಕ ಪ್ರಶಸ್ತಿ, ದೊಡ್ಡ ಮನೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಅದಲ್ಲದೆ ಜಾನಪದ ಅಕಾಡೆಮಿ ಸೇರಿ ಯಾವ ಪ್ರಶಸ್ತಿಯವರೆಗೂ ದಕ್ಕದೇ ಹೋಗಿರುವುದು ಕೆಲವು ಸರಿ ನಮ್ಮ ಮಧ್ಯೆ ಇರುವ ಇಂತಹ ಪ್ರತಿಭೆಗಳು ಅಂತಹ ಅವಕಾಶದಿಂದ ವಂಚಿತರಾಗುತ್ತವೆ ಅನ್ನೋದಕ್ಕೆ ಕಾರಣ. ಅವರು ಚೌಡಿಕೆಯನ್ನು ನಿಮಗೆ ಈ ಸಂದರ್ಭದಲ್ಲಿ ಇದು ಶ್ರುತಿ ಚೌಡಿಕೆ ಅಂತೀವಿ, ಇದು ಬಾರಿಕೆ ಚೌಡಿಕೆ ಅಥವಾ ಗುಳಿ ಚೌಡಿಕೆ ಅಂತ ಕರೀತಾರೆ. ಶ್ರುತಿಯ ಚೌಡಿಕೆಯನ್ನು ಅವರು ಹೆಚ್ಚು ಅವ್ರ ಪಂಥವೇ ಯಲ್ಲಮ್ಮನ ಪಂಥ, ರೇಣಿಕೆ ಯಲ್ಲಮ್ಮ ಅಂತ ನಾವು ಕರಿತೀವಿ. ಜನಪದರು ನಾವು ಯಲ್ಲಮ್ಮ ಅಂತ ಕರಿತೀವಿ. ಪುರಾಣ ಮೂಲದಲ್ಲಿ ರೇಣಿಕೆಯ ಕಥೆ ನಿಮಗೆ ಹೆಚ್ಚು ಗೊತ್ತಿರುವ ಜಮದಗ್ನಿಯ ಪತ್ನಿಯಾಗಿ ನಡೆದ ಅನೇಕ ಘಟನೆಗಳು ಈ ಕಾವ್ಯದ ಸುತ್ತ ಬರುತ್ತವೆ. ಮುಂದೆ ನೀವು ಕಾವ್ಯದ ಜೊತೆಗೆ ಒಂದಿಷ್ಟು ಸಂಚರಿಸ್ಬೋದು. ಆ ಕಾವ್ಯವನ್ನು, ಆ ಯಲ್ಲಮ್ಮನ ಪಂಥದ ಪ್ರತೀಕವಾಗಿ ಅವರು ತಮ್ಮ ದೀಕ್ಷೆಗೆ ಒಳಗಾದವರು. ಆ ದೀಕ್ಷೆಯ ಮುತ್ತನ್ನು ಕೂಡ ನೀವು ನೋಡ್ಬೋದು. ಅವರನ್ನು ಜೋಗಪ್ಪ ಮತ್ತು ಹೆಂಗಸರಾದ ಜೋಗತಿ ಅಂತ ಕರೀತಾರೆ. ಆ ಜೋಗಯ್ಯನ ಪಂಥದಲ್ಲಿ ಜಮದಗ್ನಿಯನ್ನು ಕೊಂದ ಕಾರ್ತಿವೀರ್ಯ ಕ್ಷತ್ರಿಯನನ್ನು ಅವನ ದೇಹದ ಭಾಗಗಳನ್ನೇ ಚೌಡಿಕೆಯಾಗಿ ರೂಪಿಸಿದರು ಅನ್ನೋದು ಅವರ ಕಥನ ಭಾಗದಲ್ಲಿ ಬರುವಂತಹ ರೂಪ. ಹಾಗಾಗಿ ಈಗ ನೀವು ಇದರೊಳಗೆ ತಂತಿಯನ್ನು ನೋಡ್ತಾ ಇದ್ದೀರಿ. ಇಡೀ ಭಾರತದ ವಾದ್ಯಗಳಲ್ಲಿಯೇ ಕುರಿ ಕರುಳಿನ ಬೀವು, ಕರುಳನ್ನು ಹದವಾಗಿ ಒಣಗಿಸಿ ಅದನ್ನು ತಂತಿಯಾಗಿ ಬಳಸಿರುವ ರೂಪದ ಮುಂದುವರಿಕೆ ಇದಾಗಿದೆ. ಇದು ಬಿಟ್ಟರೆ ಸಾರಂಗಿಯಲ್ಲಿ ಮಾತ್ರ ಅಂತಹ ಕುರಿ ಕರುಳನ್ನು ಬಳಸೋದು ಅಥವಾ ಬಿಲ್ಲುಪಾಟಲ್ಲಿ ಮಾತ್ರ ಬಳಸೋದು ನೋಡ್ತೀವಿ. ಅಂತಹ ಅತ್ಯಂತ ಪ್ರಾಚೀನ ವಾದ್ಯಗಳಲ್ಲಿ ಒಂದಾದ ಚೌಡಿಕೆಯನ್ನು ನುಡಿಸಿ ಹಾಡುವಂಥದ್ದು ಇದು ಬಾರಿಕೆ ಚೌಡಿಕೆ ಅಂತೇಳಿ ಒಂದು ರೀತಿಯಲ್ಲಿ ಇದು ಒಂದು ರೀತಿ ತಂತಿವಾದ್ಯ. ಇದು ಚರ್ಮವಾದ್ಯದ ಎಲ್ಲ ಗುಣ ಸ್ವಭಾವಗಳನ್ನು ಕಟ್ಟಿಕೊಡುವಂಥದ್ದು. ಮೊದಲಿಗೆ ಒಂದು ಸ್ವಲ್ಪ ಹೊತ್ತು ವಾದ್ಯ ನುಡಿಸಿ ಅವರು ಶ್ರುತಿಯನ್ನು ಹಾಡ್ತಾ ಸ್ವಲ್ಪ ಎಲ್ಲಮ್ಮನ ಕಥೆಯನ್ನು ನೀವು ಹೇಗೆ ಕಥೆ ನಡೆಸ್ಕೊಡ್ತೀರಿ ನಡೆಸ್ಕೊಡಿ ಒಂದು 5-10 ನಿಮಿಷಗಳ ಕಾಲ. ಯಕನಾಥಿ ಎಲ್ಲುವ ಚೌಡಿ ಚಾಮುಂಡವ್ವ, ಯಕನಾಥಿ ಎಲ್ಲುವ ಚೌಡಿ ಚಾಮುಂಡವ್ವ, ರಕ್ಕಸರ ಸೊಕ್ಕ ರಕ್ಕಸರ ಸೊಕ್ಕ ತಾಯಿ ಕೊಲ್ಲಾಪುರದವ್ವ ಭಕ್ತಿಯಲ್ಲಿಪ್ಪ ವರವನ್ನಿಬ್ಬಿ ಶಕ್ತಿಯ ಕೊಟ್ಟು ಕಾಪಾಡೆ ನಮ್ಮಮ್ಮ ತಾಯೇ. ಗಣಪತಿ ನಾನು ನಿನ್ನ ಕುಣಿಯುತ್ತಾ ಚೌಡಿಕೆ ನುಡಿಸಿ ಕಥೆ ಹೇಳೋ ಮಾತಿಯ ಕೊಡೋ ಜನಕಣ್ಣ ದೇವ.
ಬ್ರಹ್ಮಾಣಿ ಜಾಣೆ ಪನ್ನಾಗವೇಣಿ ಏ ವಾಣಿ ಬ್ರಹ್ಮಾನ ರಾಣಿ ಜಾಣೆ ಪನ್ನಾಗವೇಣಿ ನಾಲಿಗೆ ಮ್ಯಾಲೆ ನುಡಿಸಮ್ಮ ನುಡಿಸವ್ವ ಪದಗಳ ಆಡುವ ಶಕ್ತಿಯ ಕೊಡುವ ಎಲ್ಲೂ ನಿನ್ನಂತವರಿಲ್ಲವ್ವ ಲೋಕದ ಮ್ಯಾಲೆ ಅಮ್ಮ ಎಲ್ಲೂ ನಿನ್ನಂತವರಿಲ್ಲಮ್ಮ ಲೋಕಾದ ಮ್ಯಾಲೆ ಮಂಗಳ ನಮಸ್ಕಾರ ಪಾರ್ವತಿ ಪದೇ ಹರ ಹರ ಮಹಾದೇವ ಸುರವಿನುತ ಗಣನಾಥ ಸಲಕೆಂದು ಕೈ ಮುಗಿದು ಸರಸ್ವತಿಗೆ ಶಿರಮ ಹೌದು ಈ ಸಭೆಯೊಳಗೆ ನಾಮಣಿದು ಪರಮ ಸುಖ ಸೌಭಾಗ್ಯ ಪರಮ ಸುಖ ಸೌಭಾಗ್ಯ ಸಂಪದವನ್ನು ಕೊಡುವಂತ ವರಮಹಿಮ ಈ ರೇಣುಕೆಯ ಕಥೆಯಾನ ಬೇಡ್ವೆ ಎಮ್ಮ ಕೃತಯುಗದಲ್ಲಿ ಜನಿಸಿ ಮಾತೆ ರೇಣುಕೆ ಎಮ್ಮ ಹಲವ ದೇವರಿಗೆ ಸರಸ್ವತಿ ರಾಮ ರಾಮ ಎಲ್ಲಮ್ಮ ರಾಮ ರಾಮ ಎಮ್ಮ ತ್ರೈತಯುಗದಲ್ಲಿ ಜನಿಸಿ ಸೀತೆಯು ನೀರಾದೆ ಯುವ ಶ್ರೀರಾಮರಿ ಮಡುದೇ ನಿನ್ನದಮ್ಮ ರಾಮ ರಾಮ ಎಲ್ಲಮ್ಮ ರಾಮುದೇ ರಾಮ ರಾಮ ಎಮ್ಮ ದ್ವಾಪರ ಯುಗದಲ್ಲಿ ದ್ರೌಪದಿ ನೀರಾದೆ ಪಂಚ ಪಾಂಡವರ ಇಡುವುದಿಲ್ಲಮ್ಮ ರಾಮ ರಾಮ ಜಗದಂಬ ರಾಮ ರಾಮ ಎಮ್ಮ ಕಲಿಯುಗಕ್ಕೆ ನೀನು ಹಲವಾರು ಪನಿತಲಿ ಯುವ ಮನೆ ಮನೆಗೂರೇನು ನೀನದಮ್ಮ ರಾಮ ರಾಮ ನನ್ನಮ್ಮ ರಾಮ ರಾಮ ಕೇಳಯ್ಯ ನಾವೆಲ್ಲಂ ದೇವ್ರು ಅಕ್ಲೇ ನಾವಲ್ಲ ಎಲ್ಲಂ ದೇವ್ರು ಭಕ್ತರೇ ನಾವಲ್ಲ ನಾವು ನಾರಾಯಣಕ್ಳು ವಿಷ್ಣುನಕ್ಳು ಬ್ರಹ್ಮದೇವರಕ್ಳು ನಾವು ಮೂಡ್ಲಿಗಿರಿ ತಿಮ್ಮಪ್ಪನಕ್ಳು ಅಂತ ಹೇಳ್ತಾ ಇದ್ದಾರೆ ಜಗತ್ತಿನ ಜನ. ಹೌದು. ಅಂತ ನಡ್ನಾಲ್ಗೆ ಒಳಗೆ ಎಲ್ಲಂ ತಾಯಿ ಯಾವ ರೀತಿಯಿಂದ ಮಾತನಾಡ್ತಾ ಇದ್ದಾಳೆ. ಉಂಬೋದು ಎಲ್ಲೇ ಉಡುವುದು ಎಲ್ಲೇ ಕೊಂಬೋದು ಎಲ್ಲೇ ಕೊಡುವುದು ಎಲ್ಲೇ ಗಂಡಿ ತಗುನಾದ ಗಂಡು ತೋರೋದಿಲ್ಲಿ ಗಂಡಿ ತಗುನಾದ ಎಣು ತೋರೋದಿಲ್ಲಿ ಮಾರುವುದಿಲ್ಲಿ ಮಡಗುವುದಿಲ್ಲಿ ಎಮ್ಮ ಸೊಲ್ಲಿಗೆಲ್ಲ ಎಲ್ಲಿ ಬಹು ಬಾಳ ನಂಬಿದೆ ನಮ್ಮ ನಿನ್ನ ಪಾದವ ಬೇಡಿದೆ ನಮ್ಮ ಎಲ್ಲ ಬಾಯ್ದು ಎಲ್ಲಿ ಶಬ್ದ ಹೆಂಗ್ ಬರ್ತಾ ಇದೆ. ಆಹಾ. ಎಲ್ಲಮ್ಮ ಅಂತ ಯಾಕೆ ಪೂಜೆ ಮಾಡ್ತೀರಿ ಈ ಹೌದು. ಜಗತ್ತಲ್ಲಿ? ಎಲ್ಲಮ್ಮ ಯಾರವಳು? ಆ. ಎಲ್ಲಮ್ಮ ಎಲ್ಲಿದ್ರೆ ಅವಳು ಹೆಂಗಿದ್ರೆ ಆ. ಯಾವ ಪುಷ್ಯಮದಲ್ಲಿ ಪೂಜೆ ಮಾಡಿದ್ರೆ ಹೌದು. ಆ ಮಹಾದೇವಿ ಆದ ಎಲ್ಲಮ್ಮನ್ನ ಹೋಲಿಸ್ಕೋಬಹುದು. ಬಹುರೂಪಿ ಆದ ಎಲ್ಲಮ್ಮನನ್ನ ಹೌದು. ಜಗನ್ಮಾತಿ ಆದ ಎಲ್ಲಮ್ಮನನ್ನ ಹೌದು. ಜಗತ್ ಸ್ವರೂಪಿ ಆದ ಎಲ್ಲಮ್ಮನನ್ನ ಆ. ಈ ಲೋಕ ಪಾವನೆಯಾದ ಎಲ್ಲಮ್ಮನನ್ನ ಈ ಮೈ ಸಮರ್ದಿನಿಯಾದ ಎಲ್ಲಮ್ಮನನ್ನ ಹೌದು. ಯಾವ ರೂಪದಲ್ಲಿ ಬೇಕಾದ್ರೂ ಪೂಜೆ ಮಾಡಿಸ್ಬೋದು ಮಗ. ಯಾವ ರೂಪದಲ್ಲಿ ಬೇಕಾದ್ರೂ ಪೂಜೆ ಮಾಡಿ ನಾವು ಯಾವ ರೂಪದಲ್ಲಿ ಹೆಂಗೆ ಪೂಜೆ ಮಾಡಬಹುದು ಗುರುಗಳೇ? ಹೆಂಗ್ ಪೂಜೆ ಮಾಡ್ಬೋದು ಅಂದ್ರೆ ಆ. ಕೆಂಪಮ್ಮ, ದುರ್ಗಮ್ಮ, ಮಶಿಯಮ್ಮ, ರುದ್ರಮ್ಮ, ಭದ್ರಮ್ಮ, ಕಾಳಮ್ಮ, ಬೋಳಮ್ಮ, ಕೆಂಚಮ್ಮ, ಮಾರಮ್ಮ, ತಗ್ಗಮ್ಮ, ವನ್ನಮ್ಮ, ಅಂತರ್ಗಟ್ಟಮ್ಮ, ಅಂತರ್ಗಟ್ಟಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ಅಂದ್ರು ಕೂಡ ಹೌದು. ಅವಳ ಶ್ರೀಮನ್ ಮಹಾಪಾರ್ವತಿ. ಮಹಾಪಾರ್ವತಿನಿ. ಆದ್ರೇನು ಇದೆಲ್ಲದೂ ಕೂಡ ಮಾರಿ ಸ್ವರೂಪ. ಮಾರಿ ಸ್ವರೂಪ. ಪಾರ್ವತಿಗೆ ಯಾಕಷ್ಟೊಂದು ಹೆಸರು ಬಂತು ಅಂದ್ರೆ ಹೇಳಿ ಗುರು. ಪರಶಿವನನ್ನು ಎಷ್ಟು ನಾಮದಿಂದ ಪೂಜೆ ಮಾಡ್ತೀವಿ ಗೊತ್ತೇನಪ್ಪ? ಹೇಳಿ. ಕಲ್ಲೇಶ್ವರ, ಮಲ್ಲೇಶ್ವರ, ವೈಲೇಶ್ವರ, ಶಂಕರೇಶ್ವರ, ಗಂಗಾಧರೇಶ್ವರ, ಮುಕ್ಕಣ್ಣೇಶ್ವರ, ಮಹದೇಶ್ವರ, ಮಾಲಿಂಗೇಶ್ವರ, ಶಂಭಲಿಂಗೇಶ್ವರ, ಪಂಚಲಿಂಗೇಶ್ವರ ಅಂದ್ರು. ಆತ ಯಾರು? ಈಶ್ವರ ತಾನೆ. ಈಶ್ವರ ತಾನೆ. ಹೌದು. ಶ್ರೀಮನ್ನಾರಾಯಣನಾದ ವೆಂಕಟಾಚಲನ್ನ ಆ. ಮೂಡ್ಲಿಗಿರಿ ತಿಮ್ಮಪ್ಪ, ಚಲುವರಾಯ ಸ್ವಾಮಿ, ಬ್ಯಾಟರಾಯ ಸ್ವಾಮಿ, ಚನ್ನಕೇಶ್ವರ ಸ್ವಾಮಿ, ರಂಗಸ್ವಾಮಿ ಅಂದ್ರು ಕೂಡ ಆತ ಯಾರು?
ನಾರಾಯಣ ತಾನೇ. ಶ್ರೀಮನ್ ನಾರಾಯಣನಿಗೆ ಅಷ್ಟೊಂದು ಹೆಸರು, ಹೌದು. ವಿಷ್ಣುವೀಶ್ವರಿಗೆ ಅಷ್ಟೊಂದು ಹೆಸರು ಬಂದ್ಮೇಲೆ ಹೌದು. ಈ ಜಗನ್ಮಾತೆಯಾದ ಪಾರ್ವತಿನಿ ಎಷ್ಟು ನಾಮದಿಂದ ಕರಿಬೇಕು ಮಗ? ಈ ತಾಯಿಯನ್ನ ಅನೇಕ ನಾಮದಿಂದ ಕೊಂಡಾಡಬಹುದು ನಾವು. ಅದಕ್ಕೆ ಆಹಾ. ಎಲ್ಲರ ಅಮ್ಮ ಆ, ಎಲ್ಲಮ್ಮನಾಗಿ ಪರಿವರ್ತನೆಗೆ ಬಂದ್ರು ಈ ಜಗನ್ಮಾತಿನ. ಎಲ್ಲರ ಅಮ್ಮ ಎಲ್ಲಮ್ಮ ಅಂತ ವಿಷ್ಣುವೀಶ್ವರ ಬ್ರಹ್ಮಾದಿಗೆ ಜನ್ಮ ಕೊಟ್ಟ ತಾಯಿ. ಹೌದು. ಹೆಣ್ಣಿಂದಲೇ ಹೋದ್ರು ಮಗ ಆಗುತ್ತೆ ಇಲ್ಲ. ಹಾಗೂ ಹಾಗೆ ಹೌದು. ಎಲ್ಲರ ಅಮ್ಮ ಎಲ್ಲಮ್ಮನಾಗಿ ಪರಿವರ್ತನೆಗೆ ಬಂದರು ಈ ಜಗನ್ನಾಥನ. ಯಾವ ರೂಪದಲ್ಲಿ ಹೆಂಗ್ ಬೇಕಾದ್ರೂ ಪೂಜೆ ಮಾಡ್ಕೋಬಹುದು ಮಗ, ಆ. ಹೆಂಗ್ ಬೇಕಾದ್ರೂ ಪೂಜೆ ಮಾಡ್ಬೋದು. ಭಕ್ತ ಮಹಾಶೈಲಿ ಸವಿನಿ ಪ್ರಾರ್ಥನೆ ಮಹಾಶೈಲಿ ಸತತವಾಗಿ 3-4 ದಿವಸದಿಂದ ಈ ಪ್ರೋಗ್ರಾಮು ಅಂತ ನಾಗಮಂಗಲದಲ್ಲಿ ಮಾಡಿ ಬಂದೆ. ರಾತ್ರಿ ಅದು ಗಂಟ್ಲು ಕೂತೋಗಿದೆ. ಆದರೂ ಬೇಸರ ಮಾಡ್ಕೊಂಡು ವಯಸ್ಸು ಎಷ್ಟು ಅಂತ ನನಗೆ ನೆನಪು ಮಾಡಿದ್ದೇನೆ. ಅತ್ಯಂತ ಹರೆಯದ 74 ವರ್ಷ ಆದ್ದರಿಂದ ನಿಮ್ಮ ಬಗ್ಗೆ ನಮಗೆ ಅತ್ಯಂತ ಪ್ರೀತಿ ಇದೆ. ನಿಮ್ಮ ಈ ವಯಸ್ಸಿನಲ್ಲಿ ಆ ದನಿಬನಿಗಳನ್ನು ಕೇಳುವ ಮತ್ತು ಆ ಕಥನವನ್ನು ನೋಡುವ ಸಂದರ್ಭ ನಮ್ಮದಾಗಿದೆ. ಅವರು ಜೀವನ ಇಂಥ ಕಥೆಯನ್ನು ಹಾಡುವುದು ನೋಡುತ್ತಾರೆ. ಅವರು ಅವರ ಜೀವನದ ಭಾಗವಾಗಿ ಕೇಳಿ, ಆದರೆ ನೆನಪಿರುವಾಗ 2 ಮಾತು ಹೇಳ್ತು. ಅವರ ತಂದೆ ತೀರಿ ಹೋದಾಗ ಅವರಿಗೆ 7 ವರ್ಷ ಅಂತ ಕೇಳಿದ್ರು. ಅವ್ರ ತಂದೆನ ಕುರಿತು ಬೆಳಗ್ಗೆ ನಾನು ಬಂದಾಗ ಒಂದು ಸಾರಿ ಮಾತಾಡಿದೆ, ತಟ್ಟಂತ ಕಣ್ಣೀರು ಬಂತು. ಮತ್ತು ನಮ್ಮ ಅಧ್ಯಕ್ಷರು ಬಂದಾಗ ಒಂದು ಸಾರಿ ನಿಮ್ಮ ಎಷ್ಟು ವರ್ಷ ಅಂತ ಕೇಳಿದರೆ ಮತ್ತೆ ತಟ್ಟಂತ ನೀರು ಬಂತು. ನಮಗೆ ಅವ್ರಿಗೆ 74 ವರ್ಷ, ಅವರ ತಂದೆ ತೀರಿ ಹೋಗಿ ಕನಿಷ್ಠ 65 ವರ್ಷ. ಅಷ್ಟು ವರ್ಷದ ನಂತರ ತಂದೆಯ ಭಾವದ ತೀವ್ರತೆ ಹೇಗಿರುತ್ತೆ ಒಬ್ಬ ಜನಪದ ಕಲಾವಿದರಲ್ಲಿ, ಆ ಅತ್ಯಂತ ಆಪ್ತವಾದ ಮುಗ್ಧತೆ ಕಳಚಿ ಹೋಗ್ತಾ ಇರುವ ಕಾಲಘಟ್ಟದಲ್ಲಿ ಇದ್ದೀವಿ. ಅವರು ನನಗೆ ಈಗೂ ಕೂಡ ಅವ್ರ ತಂದೆನ ನೀವೇ ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಈ ಭಾವಗಳು ಮತ್ತೆ 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 ಸಿಕ್ಕದೇ ಹೋಗ್ತಾ ಇರುವಂಥ ಕಾಲಘಟ್ಟದಲ್ಲಿ ವಯಸ್ಸು ಅವರೇ ಹಿರಿಯರಾಗಿದ್ದಾರೆ. ತಂದೆ ಹೆಸರನ್ನು ಎತ್ತಿದರೆ ಅವ್ರ ಜೊತೆಗೆ ಬದುಕಿರೋದು ತುಂಬ ಕಡಿಮೆ ದಿವಸ ಅಂತ ಗೊತ್ತಾಗ್ತಾ ಇದೆ. ಅವ್ರಿಗೆ ದೀಕ್ಷೆ ಕೊಟ್ಟ 1 ವರ್ಷದಲ್ಲಿ ತೀರಿ ಹೋಗಿದ್ದಾರೆ. ದೀಕ್ಷೆ ಅನ್ನೋದು ನಿಮಗೆ ದೀಕ್ಷೆ ಅನ್ನೋ ಪದ ಗೊತ್ತಾಗುತ್ತೆ, ಆದರೆ ಮಂಟೇಸ್ವಾಮಿ ಮಾದೇಶ್ವರನ ಗುಟ್ರು, ಗೊರವರ ಗುಟ್ರು, ಹಾಗೆ ಜೋಗಯ್ಯನ ಗುಟ್ರು, ಎಲ್ಲಮ್ಮ ಜೋಗಯ್ಯನ ಗುಟ್ರು ಇವ್ರಿಗೆ ಸೇರ್ತರು. ಇದರೊಳಗಿರೋ ತಿರುವುಗಳನ್ನು ನೋಡ್ತಾ ಹೋದರೆ, ಇವರು ಜೊತೆಗೆ ಮಾತಾಡ್ತಾ ಹೋದರೂ ಕೂಡ ಹೊಸ ಹೊಸ ದಾರಿಗಳು ಸಾಂಸ್ಕೃತಿಕವಾಗಿ ನಡೆದಿರೋದು ನಮ್ಮ ಕಣ್ಣೆದುರಿಗೆ ನಿಲ್ಲಿಸ್ತಾ ಇದೆ. ಅವರ ಜೀವನದ ಭಾಗವೇ ಹಾಡಾದ್ರಿಂದ, ಹಾಡಿನ ಜೊತೆಗೆ ಅವರು ಬದುಕಲೇಬೇಕಾದ್ರಿಂದ ಆ ಬದುಕಿಗಾಗಿ ಅವರು ಗೃಹ ಪ್ರವೇಶವು 2 ದಿವಸದಿಂದ ಓಡಾಡಿ ರಾತ್ರಿ ಇಡೀ ಕಥೆ ಮಾಡೋದ್ರಿಂದ ನನ್ನ ದನಿ ಹೋಗಿದೆ ಅಂತೇಳಿ ಅವರ ಸಂಕಟವನ್ನು ತೋರ್ತಾ ಇದ್ದಾರೆ. ನನಗಿನ್ನೂ ಸಂತೋಷ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವರ ಜೀವನ ಕ್ರಮವನ್ನು ಮತ್ತು ಅನುಭವವನ್ನು ನಾವು ಮತ್ತೆ ಮತ್ತೆ ತೆಗೆದುಕೊಳ್ಳೋಣ. ಮತ್ತು ಇದ್ರ ಜೊತೆಗೆ ಈಗ ಸನ್ಮಾನಕ್ಕೆ ದಯವಿಟ್ಟು ಕೂತ್ಕೊಳ್ಳಿ. ಪರಿಷ್ಕಾರ ನಮ್ಮ ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ಟಿ ತಿಮ್ಮೇಗೌಡ ಅವರು ವೇದಿಕೆಗೆ ಬರಬೇಕು. ಮುಖ್ಯ ಅತಿಥಿಗಳಾದ ಶ್ರೀ ರಾಜು ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಜೊತೆಗೆ ತರಾಮೇಗೌಡರು, ಜೋಶಿ ಅವರಿದ್ದಾರೆ. ಹೀಗೆ ನಮ್ಮ ಪ್ರತಿ ವರ್ಷ ತಿಂಗಳ ಕಲೆಯನ್ನು, ಈ ಲೋಕಸಿರಿ ಕಾರ್ಯಕ್ರಮವನ್ನು ಹದಗೊಳಿಸುವ ಎಲ್ಲ ಮಹನೀಯರು ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸಾಗಿಸ್ತಾರೆ. ಈಗ ಕಲಾವಿದರನ್ನು ಗೌರವಿಸುವ ಸಂದರ್ಭ ನಮ್ಮದು. ಅವರಿಗೆ ನಾವು ಲೋಕೋತ್ಸವ ಪ್ರಶಸ್ತಿಯನ್ನು 5 ವರ್ಷದಿಂದ ಕೊಟ್ಟಿದ್ದೇವೆ. ಹಾಗಾಗಿ ಇವತ್ತಿಗೆ ನಮ್ಮ ಮಧ್ಯೆ ನಮ್ಮ ಅಧ್ಯಕ್ಷರ ಜೊತೆಗೆ ಸ್ಥಳೀಯವಾದ ಗೌರವಾನ್ವಿತ ವ್ಯಕ್ತಿಯನ್ನು ಸಿರಿ ಕಾರ್ಯಕ್ರಮದೊಳಗೆ ಒಳಗೊಳ್ಳುವ ನಮ್ಮ ಅಧ್ಯಕ್ಷರ ಆಶಯದಂತೆ ನಮ್ಮ ಅತ್ಯಂತ ಪ್ರೀತಿ ಪಾತ್ರರು, ನೆಲದ ಪ್ರೀತಿ ಪಾತ್ರರು, ಜನದ ಪ್ರೀತಿ ಪಾತ್ರರು, MLA ಅನ್ನೋದಕ್ಕಿಂತ ಆಚೆಗೆ ಆಪ್ತವಾಗಿರುವ ಅಪರೂಪದ ಮನಸ್ಸುಳ್ಳವರಾದ ಶ್ರೀ ರಾಜು ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ದಯವಿಟ್ಟು ಅವರು ನಮ್ಮ ಅಧ್ಯಕ್ಷರು ಈ ಹಿರಿಯ ಕಲಾವಿದರನ್ನು ಗೌರವಿಸಬೇಕು ಅಂತೇಳಿ ಕೋರ್ತಾರೆ.
ಈ ಸಂದರ್ಭದಲ್ಲಿ ನಮ್ಮ ಅತಿಥಿಗಳಾದ ಶ್ರೀ ರಾಜು ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಅವರಿಗೆ ಜನಪದ ಲೋಕದ ದಿಗ್ಗಜ ದಿವಂಗತ ನಾಗೇಗೌಡರು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ರಾಮನಗರ ಜಿಲ್ಲೆಗೆ ಒಂದು ಕೀರ್ತಿ ತರುವಂಥ ಕೆಲಸವನ್ನು ವಿಶೇಷವಾಗಿ ಈ ಒಂದು ಭಾಗದ ನಮ್ಮೆಲ್ಲರ ಹೆಮ್ಮೆಯ ಜನಪದ ಲೋಕ ಪ್ರತಿ ತಿಂಗಳು ಕೂಡ ಹಿರಿಯ ಕಲಾವಿದರನ್ನು ಕರೆಸಿ ರಾಜ್ಯ ಮಟ್ಟದಲ್ಲಿ ಅನೇಕ ಹೆಸರನ್ನು ಪಡೆದು ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ಹಿರಿಯ ಕಲಾವಿದರಾದಂಥ ಬಜಗೂರು ಎಲ್ಲಯ್ಯನವ್ರನ್ನ ಕರೆದು ಒಂದು ಸನ್ಮಾನ ಮಾಡಿ ಅವರನ್ನೆಲ್ಲರ ಗೌರವಿಸಬೇಕು. ನಮ್ಮ ಈ ಜನಪದ ಜಗತ್ತು ಇರೋದು ಕೂಡ ಎಲ್ಲ ಹಿರಿಯ ಕಲಾವಿದರನ್ನ ಗೌರವಿಸಿ ನಶಿಸಿ ಹೋಗ್ತಾ ಇರುವಂಥ ಈ ಗ್ರಾಮೀಣ ಕಲೆಯನ್ನು ಮತ್ತೊಮ್ಮೆ ಪುನರ್ಜೀವನವನ್ನು ಮಾಡಲಿಕ್ಕೆ, ಜೊತೆಗೆ ಮುಂದಿನ ತಲೆಮಾರುಗಳಿಗೆ ಜನಪದ ಕಲೆಯನ್ನು ಕೊಂಡೊಯ್ಯಲಿಕ್ಕೆ ಎಲ್ಲರೂ ಕೂಡ ಕಾರಣೀಭೂತರಾಗಲಿಕ್ಕೆ ಜನಪದ ಲೋಕದ ಅಧ್ಯಕ್ಷರಾದಂಥ ತಿಮ್ಮೇಗೌಡರು ನಾಗೇಗೌಡರ ನಂತರ ಅವರ ದಾರಿಯಲ್ಲಿ ಅವರು ಕೂಡ ಯಶಸ್ವಿಯಾಗಿ ಬಹಳ ಆಸಕ್ತಿ ತೆಗೆದುಕೊಂಡು ಇಂಥ ಕಲಾವಿದರನ್ನ ಕರೆದು ಗೌರವ ಮಾಡೋ ಜೊತೆಗೆ ತಿಮ್ಮೇಗೌಡರು ಹೇಳ್ತಾ ಇದ್ರು, ಕಳೆದ ಎಲಿಸವ್ವ ಅಂತೇಳಿ ಒಬ್ಬಳ ಹಿರಿಯ ಕಲಾವಿದರನ್ನ ಗೌರವಿಸೋಕ್ಕಾಗಲಿಲ್ಲ ಅಂಥೇಳಿ ದರೋಜಿ ಈರಮ್ಮ ಅಂತೇಳಿ ಅದನ್ನು ನಾವು ತಂದು ಅವ್ರನ್ನ ಕರೆದು ಇಲ್ಲಿ ಗೌರವಿಸೋಕ್ಕಾಗಲಿಲ್ಲ ಅಂತೇಳಿ ನೊಂದ್ಕೋತಾ ಇದ್ರು. ಅದರಿಂದ ಒಂದು ಬದ್ಧತೆ ಮತ್ತು ಈ ಅರ್ಹತೆಯನ್ನು ಗುರುತಿಸಿ ಇಂಥ ಕಾರ್ಯಕ್ರಮದಲ್ಲಿ ಕರೆದು ಅವರನ್ನು ಪೂಜ್ಯ ಭಾವದಿಂದ ಸನ್ಮಾನ ಮಾಡೋದು ಕೂಡ ನಮ್ಮೆಲ್ಲರ ಹೆಮ್ಮೆ. ಈ ಜನಪದ ಲೋಕ ನಮ್ಮ ರಾಮನಗರ ಜಿಲ್ಲೆಗೆ ಒಂದು ಕಳಸಪ್ರಾಯವಾಗಿದ್ದು ಎಲ್ಲರ ಪ್ರೀತಿಗೆ ಪಾತ್ರ ಆಗ್ತಾ ಇದೆ. ಈ ಜನಪದ ಜಗತ್ತು ಈ ರಾಮನಗರ ಜಿಲ್ಲೆಗಲ್ಲ, ಈ ರಾಜ್ಯಕ್ಕಲ್ಲ, ಈ ದೇಶಕ್ಕೆ ವ್ಯಾಪ್ತಿಯಾಗಿ ಬರಲಿ, ಎಲ್ಲರ ಆಶೋತ್ತರಗಳನ್ನು ಈಡೇರಿಸುವಂಥ ಶಕ್ತಿಯನ್ನು ಭಗವಂತ ತಿಮ್ಮೇಗೌಡರಿಗೆ ಮತ್ತು ಎಲ್ಲ ಅವರ ಸಿಬ್ಬಂದಿಯವರಿಗೆ ಕೊಡಲಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ, ಮತ್ತೊಮ್ಮೆ ಜನಪದ ದಿಗ್ಗಜ ನಾಗೇಗೌಡರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶಾಂತಿಯನ್ನು ಕೋರಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅತಿಥಿಗಳಿಗೆ ಧನ್ಯವಾದಗಳು. ಸಭೆಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರು ಮಾತಾಡಬೇಕು. ಈಗಾಗಲೇ ನನ್ನ ಅಚ್ಚುಮೆಚ್ಚಿನ ಶ್ರೀ ರಾಜು ಅವರು, ನಾನು ಯಾಕೆ ಅಚ್ಚುಮೆಚ್ಚಿನ ಅಂತ ಹೇಳ್ತೀನಿ ಅಂದರೆ, ನಾನು ಸುಮಾರು 35 ವರ್ಷ ಅಸಿಸ್ಟೆಂಟ್ ಕಮಿಷನರಾಗಿ ಪ್ರಾರಂಭ ಮಾಡಿ ಸರ್ಕಾರಿ ಸೇವೆಯಲ್ಲಿ ಅನೇಕ ಶಾಸಕರನ್ನು, ಮಾಜಿ ಶಾಸಕರನ್ನು, ಮಂತ್ರಿಗಳನ್ನು ನೋಡಿದ್ದೇನೆ. ಅವ್ರ ಜೊತೆ ವಿಚಾರ ವಿಮರ್ಶೆ ಎಲ್ಲ ಮಾಡಿದ್ದೇನೆ. ಆದರೆ ಒಬ್ಬ ಸರಳ ಸಜ್ಜನ ವ್ಯಕ್ತಿಯಾದಂಥ ನಮ್ಮ ರಾಜು ಅವ್ರನ್ನ ನಾನು ನಮ್ಮ ಅಚ್ಚುಮೆಚ್ಚಿನ ಅಂತ ನಾನು ಕರಿತೀನಿ. ಅದಕ್ಕೆ ನಿಜವಾಗ್ಲೂ ಅವರು ಅರ್ಹರು. ಅವ್ರಿಗೆ ಯಾವ ಒಂದು ಗಮ್ಮತ್ತಾಗಲಿ ಅಥವಾ ಅಹಂಕಾರ ಆಗಲಿ ಅಥವಾ ಇನ್ನೊಂದಾಗಲಿ ಹೆಮ್ಮೆ ಆಗಲಿ ಏನಿಲ್ಲ. ಒಬ್ಬ ಸರಳ ಜೀವಿ, ಮಾನವೀಯತೆಯನ್ನು ಮೈಗೂಡಿಸ್ಕೊಂಡಿರುವಂಥ ಒಬ್ಬ ವ್ಯಕ್ತಿ. ಅಂಥವ್ರನ್ನ ನಾವು ಇವತ್ತು ಕರೆದು ನಮ್ಮ ಹಿರಿಯ ಕಲಾವಿದರಾದಂಥ ನಮ್ಮ ಈ ಬಜಗೂರು ಎಲ್ಲಯ್ಯನವರು ನೋಡಲಿಕ್ಕೆ ಅವರು ಅಷ್ಟು ವಯಸ್ಸಾಗಿಲ್ಲ ಅಂತ ಕಂಡ್ರು. 74 ವರ್ಷ ಅಂತ ಅವರೇ ಹೇಳ್ತಾರೆ. 74 ವರ್ಷದಲ್ಲಿ ಅವರು ದೀಕ್ಷೆ ತಗೊಂಡ್ಮೇಲೆ, ಅಂದರೆ ಸವದತ್ತಿ ಯಲ್ಲಮ್ಮ ಅವರ ದೇವರ ಸಮಕ್ಷಮ ದೀಕ್ಷೆ ತಗೊಂಡ್ಮೇಲೆ, ಆ ದೀಕ್ಷೆ ನಂತರ ಏನು ಆಚಾರ ವಿಚಾರಗಳನ್ನು ನೀವು ಅನುಸರಿಸ್ತಾ ಇದ್ದೀರಿ ಅಂತ ನಾನು ಕೇಳಿದಾಗ
ಅವ್ರು ಏನು ಹೇಳಿದ್ರು ಅಂದರೆ, ಸುಳ್ಳು ಹೇಳಬಾರ್ದು, ಗಂಡ ಹೆಂಡತಿ ಮಲಗಿದ ವಿಚಾರನ ಹೇಳಬಾರ್ದು ಎಲ್ಲೂ. ಆಮೇಲೆ ಹಸುವಿನ ಕರು ಹಾಲು ಕುಡಿತಾ ಇದ್ರೆ ಹೇಳಬಾರ್ದು ಅಲ್ವಾ. ಈ ಥರ ಕೆಟ್ಟ ವಿಚಾರಗಳನ್ನು ನೀವು ಕೆಲವು ಕಡೆ ನೋಡಿರ್ಬೋದು. ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಆಡಬಾರ್ದು. ಈ 3 ಕೋತಿಗಳ ಗಾಂಧೀಜಿಯವರ ಇದನ್ನು ನೋಡಿದ್ರಲ್ಲ, ಆ ಥರದ ಒಂದು ಆಚಾರ ವಿಚಾರಗಳನ್ನು ಅನುಸರಿಸ್ತಾ ಇರುವಂಥ ನಮ್ಮ ಶ್ರೀ ಬಜಗೂರು ಎಲ್ಲಯ್ಯನವರು ದೀಕ್ಷೆ ತಗೊಂಡ್ಮೇಲೆ ನಾನು ಅದನ್ನೇ ಕುತೂಹಲದಿಂದ ಕೇಳಿದೆ, ದೀಕ್ಷೆ ತಗೊಂಡ್ಮೇಲೆ ಏನು ಮಾಡ್ಬೋದು ಅಂತ. ಈ ವಿಚಾರನ ಅವರು ಹೇಳಿದಾಗ ನನಗೆ ಸಂತೋಷ ಆಯಿತು. ದೀಕ್ಷೆ ತಗೊಳ್ಳೋದ್ರಲ್ಲೂ ಈಗ ಜೋಗಯ್ಯ ಆಗೋದ್ರಲ್ಲೂ ಒಂದು ಸತ್ಸಂಪ್ರದಾಯ, ಸನ್ನಡತೆ, ಒಂದು ಒಳ್ಳೆಯ ವಿಚಾರ ಇದೆ. ಅದಕ್ಕೆ ಸಮಾಜಕ್ಕೆ ಒಳ್ಳೆಯದಾಗುವಂಥ ಆಚಾರ ವಿಚಾರಗಳನ್ನು ಅವರು ಅಳವಡಿಸ್ಕೊಂಡಿರೋದ್ರಿಂದ ನಾನು ಕೇಳಿದಾಗ ಅವರೊಂದು ಹೇಳಿದ್ರು, ನಮಗೆ 3 ಜನ ಮಕ್ಕಳು ಇದ್ದರು, ಅದರಲ್ಲಿ ಸ್ವಲ್ಪ ಜಮೀನು ಇತ್ತು. ಆದರೆ ಈಗ ಇವರೊಬ್ಬರು ಮಗ ಅವ್ರ ಜೊತೆನಲ್ಲಿದ್ದಾರೆ. ಈ ನಮ್ಮ ಬಜಗೂರು ಎಲ್ಲಯ್ಯನವ್ರ ತಂದೆ ಇವ್ರಿಗೆ ಈ ಕಲೆನ ಕಲಿಸ್ಕೊಟ್ರು. ಈಗ ಇವರು ಅವ್ರ ಮಕ್ಕಳಿಗೆ ಮತ್ತು ಇತರರಿಗೆ ಈ ಒಂದು ಕಲೆಯನ್ನು ಕಲಿಸ್ಕೊಡುವಂಥ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ನಿನ್ನೆ ಎಲ್ಲ ಅದಕ್ಕೆ ಅವ್ರು ಗಂಟಲು ಕಟ್ಕೊಂಡಿರೋದು. ನಾಗಮಂಗಲದಲ್ಲಿ ಕಾರ್ಯಕ್ರಮ ಇಟ್ಟು ಅದನ್ನು ಮುಗಿಸ್ಕೊಂಡು ಬಂದು ಇವತ್ತು ಇಲ್ಲಿ ಬಂದಿದ್ದಾರೆ. ಈ ಕಲಾವಿದರು ಯಾವ ವಿದ್ಯಾವಂತರು ಅಲ್ಲ. ನಮ್ಮಲ್ಲಿ ಎಷ್ಟೋ ಜನ ವಿದ್ಯಾವಂತರು ಸುಳ್ಳು ಹೇಳ್ತಾರೆ, ಆದರೆ ಅವರ ಜಾಸ್ತಿ ಹೇಳೋದು ನಮ್ಮ. ಆದರೆ ವಿದ್ಯೆ ಇಲ್ಲದೆ ಕಲೆನ ಕಲ್ತ್ಕೊಂಡು ಆ ಕಲೆನ ಉಳಿಸಿ ಬೆಳೆಸ್ಕೊಂಡು ಸಮಾಜಕ್ಕೆ ಉಪಕಾರಿಯಾಗಿ ಸತ್ಯ ಹೇಳ್ಕೊಂಡು ಬಾಳುವಂಥ ಇಂಥ ಕಲಾವಿದರಿಗೆ ಗೌರವ ತೋರಿಸ್ಬೇಕಲ್ವಾ. ಇದೇ ನಮ್ಮ ನಾಗೇಗೌಡರ ಆತ್ಮಕ್ಕೆ ಶಾಂತಿಯನ್ನು ತರುವಂಥ ವಿಚಾರ. ಆ ಪುಣ್ಯಾತ್ಮ ನಾಗೇಗೌಡರು ಭಾಳ ಕಷ್ಟಪಟ್ಟು ಪರಿಶ್ರಮ ವಹಿಸಿ ಜಾನಪದ ಪರಿಷತ್ತನ್ನು, ಜಾನಪದ ಲೋಕವನ್ನು ಹಗಲಿರುಳು ಶ್ರಮ ವಹಿಸಿ ಕಟ್ಟಿದ್ರು. ಈ ಯಾರಿಗೋಸ್ಕರ ಕಟ್ಟಿದ್ರು? ಅವ್ರಿಗೋಸ್ಕರ ಅಲ್ಲ, ಅವ್ರ ಕುಟುಂಬಗೋಸ್ಕರ ಅಲ್ಲ, ಜನಗಳಿಗೋಸ್ಕರ, ಈ ಕಲೆಗೋಸ್ಕರ, ಜನಪದ ಕಲಾವಿದರಿಗೋಸ್ಕರ. ಈ ಕಲೆನ ಉಳಿಸಿ ಬೆಳೆಸ್ಕೊಂಡು ಬರಬೇಕು. ಇದು ಒಂದು ನಾಡಿನಲ್ಲಿ ಒಂದು ಶ್ರೇಷ್ಠವಾದ ಜಾನಪದ ಕಲಾ ಕೇಂದ್ರ ಆಗಬೇಕು ಅಂತ ಹೇಳಿ ಅವ್ರು ಕನಸು ಕಂಡಿದ್ರು. ಅದರಂತೆ ಇವತ್ತು ಅವರು ಕಟ್ಟಿರುವಂಥ ಈ ಜನಪದ ಲೋಕವನ್ನು ಉಳಿಸಿ ಬೆಳೆಸ್ಕೊಂಡು ಕಲಾ ಕೇಂದ್ರವನ್ನಾಗಿ ಮಾಡಿ ಇಂಥ ಕಲಾವಿದರಿಗೆ ನಾವು ಗೌರವ ತೋರಿಸೋ ಅಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಷ್ಟೇ ಒತ್ತಡ ಇದ್ರೂ ನಮ್ಮ ರಾಜು ಅವರು, ಮಾಜಿ ಶಾಸಕರು ರಾಮನಗರ, ನನ್ನ ಆತ್ಮೀಯರು, ಅವರು ಬಂದು ಅವ್ರಿಗೆ ಗೌರವ, ನಮ್ಮ ಕಲಾವಿದರಿಗೆ ಗೌರವ ತೋರಿಸಿ ಸನ್ಮಾನ ಮಾಡಿದ್ದಕ್ಕೆ ನಾನು ನಮ್ಮ ರಾಜು ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಾ, ಮತ್ತು ಕಲಾವಿದರಿಗೆ, ಅದರಲ್ಲೂ ನಮ್ಮ ಎಲ್ಲಯ್ಯ ಯಾವಾಗಲೂ ಒಂಥರ ಉತ್ತಮವಾದಂಥ ವ್ಯಕ್ತಿ. ಅವರ ಒಂದು ಮನಸ್ಸಿಗೆ ಬಹುಶಃ ನನಗನ್ಸುತ್ತೆ ನಾವು ಯಾವುದೇ ಒಂದು ಜನಪದ ಕಲೆ ಉಳಿಸಿ ಬೆಳೆಸುವಂಥ ಕೆಲಸ ಆಗಬೇಕಾದ್ರೆ ಇಂಥ ಹಿರಿಯ ಕಲಾವಿದರ ಮೂಲಕ ನಾವು ನಮ್ಮ ಕಿರಿಯ ಯುವಕರಿಗೆ ಒಂದು ಮಾರ್ಗದರ್ಶನ, ಒಂದು ಆದರ್ಶವನ್ನು ನಾವು ತೋರಿಸ್ಕೊಟ್ಟು ಈ ಕಲೆಯನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಬಜಗೂರು ಎಲ್ಲಯ್ಯ ಅವ್ರಿಗೆ, ಅವರ ಕುಟುಂಬಕ್ಕೆ ಮತ್ತು ಎಲ್ಲರಿಗೂ
ಅವರ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಅವ್ರು ಚೆನ್ನಾಗಿಟ್ಟಿರಲಿ ಅಂತ ನಾವು ಈ ಪರಿಷತ್ತಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಗೌರವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಅತಿಥಿಗಳಾದ ಶ್ರೀ ರಾಜು ಅವರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಪ್ರೀತಿಪೂರ್ವಕ ನಮನಗಳನ್ನು ಅರ್ಪಿಸ್ತೇವೆ. ಮುಂದೆ ಎಲ್ಲಯ್ಯವರೊಂದಿಗೆ ಮುಂದುವರಿತದೆ. ನಮ್ಮ ಅಧ್ಯಕ್ಷರೀಗ ಅವರ ದೀಕ್ಷಾ ಸಮಯದ ಕೆಲವು ವಾಕ್ಯಗಳನ್ನು ಹೇಳಿದ್ದಾರೆ. ನಮ್ಮ ದೊಡ್ಡ ಗ್ರಂಥಗಳು ಹೇಳ್ತಾವೋ ಇಲ್ಲವೋ ಅಂತ ನಮ್ಮ ಎದುರಿಗೆ ನಾಡಿನ ಬಹಳ ದೊಡ್ಡ ವಿಮರ್ಶಕರಾದ ನಟರಾಜ್ ಹುಳಿಯಾರ್ ಅವರು ಕೂತಿದ್ದಾರೆ. ನಮ್ಮ ಜಾನಪದ ಪರಂಪರೆಯಲ್ಲಿ ಅಥವಾ ಈ ದೀಕ್ಷಾ ಪರಂಪರೆಯಲ್ಲಿರೋ ಮುಖ್ಯ ರೂಪಿಕೆಗಳನ್ನು ಈ ಸಂದರ್ಭದಲ್ಲಿ ಗಮನಿಸಿದರೆ ಅವುಗಳನ್ನು ಇನ್ನಷ್ಟು ವಿಸ್ತರಿಸಿ ಹೇಳ್ಸಕ್ಕೆ ನೋಡ್ತೀವಿ. ಮೊದಲಿಗೆ ಒಂದು ಎಲ್ಲಿ ಕಾಣಲಿ ಎಲ್ಲಿ ಕಾಣನೆ ಎಲ್ಲಿ ಕಾಣಿ ಎಲ್ಲಿ ಕಾಣಿರ ನಮ್ಮ ಯಲ್ಲಮ್ಮನಂತೋ ಚೆಲುವೆಯನ್ನ ಎಲ್ಲಿ ಕಾಣಿರ ಎಲ್ಲಿ ಕಾಣೀರ ನಮ್ಮ ಎಲ್ಲವನಂತೂ ಚೆಲುವೆಯನ್ನ ಎಲ್ಲಿ ಕಾಣೀರ ಅದೇ ತೊಟ್ಟು ಎಲ್ಲಿ ಕಾಣಿರ ಅವಳು ಬ್ರಹ್ಮಗೆ ಶಾವತಾಳೆ ಎಲ್ಲಿ ಕಾಣೀರ ಎಲ್ಲಿ ಕಾಣಿರಿ ಎಲ್ಲೇ ಕಾಣೀರೆಲ್ಲಿ ಕಾಣಿರ ನಮ್ಮ ಎಲ್ಲವನಂತೂ ಚೆಲುವೆಯನ್ನ ಎಲ್ಲಿ ಕಾಣೀರ ಮಗಳಲ್ಲೇ ಎಲ್ಲಿ ಕಾಣಿರ ಯುವ ಜೈನಿಗಾರ ಸ್ವಾಸಿ ಬಾಲೆ ಎಲ್ಲಿ ಕಾಣೀರ ಎಲ್ಲಿ ಕಾಣಿರಿ ಎಲ್ಲೇ ಕಾಣೀರೆಲ್ಲಿ ಕಾಣಿರ ನಮ್ಮ ರೇಣುಕನಂತ ಚೆಲುವೆಯನ್ನ ಎಲ್ಲಿ ಕಾಣೀರ ಮಂಡಾದೊಳಗೆ ಮಾಯಿ ಕಾತಿ ಎಲ್ಲಿ ಕಾಣಿರ ಗಂಡನ ಸೇವೆಗೈದ ಪುಣ್ಯಮೂರ್ತಿ ಎಲ್ಲಿ ಕಾಣೀರ ಎಲ್ಲಿ ಕಾಣಿರಿ ಎಲ್ಲೇ ಕಾಣೀರೆಲ್ಲಿ ಕಾಣಿರ ನಮ್ಮ ಎಲ್ಲವನಂತೂ ಚೆಲುವೆಯನ್ನ ಎಲ್ಲಿ ಕಾಣೀರ ಪಟ್ಟದೊಳಗೆ ಎಲ್ಲಿ ಕಾಣಿರ ಯವ್ವ ಬಿಳಿದಿ ಪಟಾದೊಳಗೆ ಎಲ್ಲಿ ಕಾಣೀರ ಎಲ್ಲಿ ಕಾಣಿರಿ ಎಲ್ಲೇ ಕಾಣಿರೆಲ್ಲಿ ಕಾಣಿರ ನಮ್ಮ ಎಲ್ಲವನಂತೂ ಚೆಲುವೆಯನ್ನ ಎಲ್ಲಿ ಕಾಣೀರ ಪಟ್ಟದಲ್ಲಿ ಎಲ್ಲಿ ಕಾಣೀರ ಯವ್ವ ವೇದ ಶಕ್ತಿಯು ನೀನು ಎಲ್ಲಿ ಕಾಣೀರ ಎಲ್ಲಿ ಕಾಣಿರಿ ಎಲ್ಲೇ ಕಾಣಿರೆಲ್ಲಿ ಕಾಣಿರ ನಮ್ಮ ಎಲ್ಲವನಂತೂ ಚೆಲುವೆಯನ್ನ ಎಲ್ಲಿ ಕಾಣೀರ ಎಲ್ಲಿ ಕಾಣೆನು ಶಿವನಲ್ಲ ಬೆನಿಸಿದೆ ಎಲ್ಲಿ ಕಾಣೆನು ಶಿವನಲ್ಲ ಬೆನಿಸಿದೆ ನೀನೊಳಗೆ ಉಗುರು ಕೊಳ್ಳಕ್ಕೆ ಬಂತು ಎಲ್ಲಿ ಕಾಣಿರ ನಮ್ಮೆಲ್ಲವನ್ನು ತೊಳೆಲ್ಲಿ ಕಾಣಿರ ಬಹಳ ಮಂದಿ ಬೆತ್ತ ಮಾಡಿದೆ ನೀನೆಂತ ಕವ್ವ ಬೇವ ನುಡಿಸಿ ಮೋಜ ನೋಡಿದೆ ಎಲ್ಲಿ ಕಾಣಿನು ಶಿವನೊಲ್ಲ ಬೇನಿಸಿದೆ ಎಲ್ಲಿ ಕಾಣಿನು ಶಿವನೊಲ್ಲ ಬೇನಿಸಿದೆ ಕಲ್ಲಿನೊಳಗೆ ಪುಟ್ಟಿ ಬೂಲೋ ಕಸಲ ಎಲ್ಲಿ ಕಾಣಿರ ನಮ್ಮೆಲ್ಲವನ್ನು ತೊಳೆಲ್ಲಿ ಕಾಣಿರ ನಮ್ಮೆಲ್ಲವನ್ನು ತೊಳೆಲಿ ಕಾಣಿರ ಜಗಜ್ಜನನಿ ಪಾದುಕ್ಕುದ. ಈ ಹಾಡಿನ ಇನ್ನೊಂದು ರೂಪ ಹೇಗಿದೆ ಅಂದರೆ ಆ ನುಡಿಯ ವಾಕ್ಯಗಳನ್ನು ಗಮನಿಸಿ. ಮಂಡಲದೊಳಗೆ ಮಾಯಕಾರ್ತಿ ಜಮದಗ್ನಿ ಋಷಿಯ ಚಂಡ ಕೊರೆಸಿದ ಪುಂಡುಗಾರ್ತಿ ಗಂಡ ಹೆಂಡರ ಬಿಡಿಸಿ ಬಂಡ ರೀಲ್ವರ ಹೊರಿಸಿ ಬಂಡಾರ್ಚೀಲವ ಹೊರಿಸಿ ರಂಡೆ ಹುಣ್ಣಿಮೆ ದಿನ ರಾಜೆ ಮುತ್ತೈದೆಯಾದೆ ಅಂತ ಅತ್ಯಂತ ಮುಖಾಮುಖಿ ಆಗುವಂತಹ ಘಟನೆಗಳನ್ನು ಮುಖ್ಯವಾಗಿ ಕಟ್ಟಿಸುವ ರೂಪಗಳಿದೆ. ಇದರೊಳಗಿನ ಇನ್ನೊಂದು ಅಚ್ಚರಿ ಅಂದರೆ ಇದು ಶರೀಫನ ರೂಪದಲ್ಲಿ ಹೆಸರಿನಲ್ಲಿರುವಂತಹ ವಾಕ್ಯ. ಇದನ್ನು ಮತ್ತೆ ನಾವು ಮರುಪುರುಷಕ್ಕೆ ಅಧ್ಯಯನಕ್ಕೆ ತೆರೆದ ಅವಕಾಶ ಇದೆ. ಮುಕ್ತವಾಗಿ ಇಂತಹ ಕಟ್ಟಿಕೊಂಡಿರುವ ಕಥನ ಇದೆ. ಬಹಳ ಸರಳವಾಗಿ ಜಮದಗ್ನಿಯ ಹೆಂಡತಿಯಾಗಿ ಯಲ್ಲಮ್ಮ ಅಥವಾ ರೇಣಿಕೆ ನೀರು ತರುವಾಗ ನಾಗರಹಾವಿನ ಸಿಂಬೆಯ ಜೊತೆಗೆ ಮರಳ ಕೊಡವಾಗಿಸಿ ತರುವಾಗ ಮನಸ್ಸು ಚಂಚಲಗೊಂಡಿತ್ತು.
ಗಂಧರ್ವರನ್ನು ನೋಡಿದ ಕಾರಣಕ್ಕೂ ಅವರ ರತಿಕ್ರೀಡೆಯನ್ನು ನೋಡಿದ ಕಾರಣಕ್ಕೆ ಚಂಚಲವಾಯಿತು, ಪೂಜೆ ಸಮಯಕ್ಕೆ ನೀರು ಬರಲಿಲ್ಲ ಅಂಥೇಳಿ ಜಮದಗ್ನಿ ರೂಪುಗೊಂಡ ಅನ್ನೋದು ಕಥನದ ಭಾಳ ಮುಖ್ಯವಾದ ಭಾಗ ನೋಡ್ತೇವೆ. ಆದರೆ ಇದಕ್ಕೆ ಅನೇಕ ಮುಖಾಮುಖಿಯಾದ ಭಾಗಗಳು ಇಲ್ಲಿ ಕೂಡ ತೆರೆದಿರ್ತವೆ. ಅವರು ಕೂಡ ಹೇಳ್ತಾರೆ, ಬಹಳ ಅವರ ಜೊತೆಗಿನ ಮಾತುಗಳ ಮಧ್ಯೆ ಜಮದಗ್ನಿಯೊಂದಿಗೆ ಇರುವಾಗ 3 ಮಕ್ಕಳು ಹುಟ್ಟಿರೋ ವಿವರಗಳನ್ನು ಹೇಳ್ತಾರೆ. ಯಾರ್ಯಾರು ಅವರ ಕಾಲದಲ್ಲಿ ನೀವೇ ಹೇಳಿ, ಮುಂದಿನ ಕಥದ ಏನು ಅದು ರೂಪ ಆಗ್ತದೆ? ಜಮದಗ್ನಿ ರೇಣುಕಾದೇವಿಯರ ಮದುವೆ ಮುಗಿದ ಮೇಲೆ ಅವರಿಬ್ಬರು ಸಂತೋಷವಾಗಿರೋ ಕಾಲದಲ್ಲಿ ಜಮದಗ್ನಿಯ ಮಾನಸ ಪುತ್ರರಾದ, ಯಾಕೆ ಮಾನಸ ಅಂದರೆ ಆತನ ಬೆವರಿನಲ್ಲಿ ಪರಶಿವನಿಗೇನು ಕಡಿಮೆ ಇಲ್ಲ, ಆತನ ಬೆವರಿನಲ್ಲಿ ನನ್ನ ಮಕ್ಕಳೊಂದಿಗೆ ಬಂದೇ ಆಗಬಾರ್ದು ಅಂತ ಹೇಳಿ ಅವ್ರನ್ನ ಬೆವರಿನಲ್ಲಿ 3 ಜನ ಮಕ್ಕಳನ್ನ ಸೃಷ್ಟಿ ಮಾಡೋದಂತೆ ಜಮದಗ್ನಿ. ವಶು, ವಿಶ್ವಾವಶು, ನಾರಾಯಣ. ಈ 3 ಜನನ ಸೃಷ್ಟಿ ಮಾಡಿದಾಗ ಆಶ್ರಮದಲ್ಲಿದ್ದರು. ದರ್ಬೇವು ಎಲ್ಲ ತಂದು ಕೊಟ್ಕೊಂಡು ತಂದೆ ತಾಯಿಗಳ ಸೇವೆ ಮಾಡ್ಕೊಂಡಿದ್ದು. ಆಮೇಲೆ ಈ ಜಮದಗ್ನಿ ಕಾಮಧೇನುಗೋಸ್ಕರವಾಗಿ ಕಾರ್ತಿವೀರ್ಯದ ಕೃತವೀರ್ಯನ ಮಗ ರಟ್ಟರ ಕಾರ್ತಿವೀರ್ಯ, ಆ ಕಾಮಧೇನುಗೋಸ್ಕರವಾಗಿ ಜಮದಗ್ನಿ ಶಿರ ತೆಗೆದುಬಿಟ್ಟಂತೆ. ಆವಾಗ ಜಮದಗ್ನಿ ಶಿರ ತಗೊಂಡು ಕಾಮಧೇನು ಕೈಲಾಸಕ್ಕೆ ಹೋಗಿ ಪಾರ್ವತಿ ಎಡೆಯಲ್ಲಿ ನಿಂತಾಗ ಹೆಣ್ಣುಗೋಳು ಹೆಣ್ಣಿಗೆ ಅರ್ಥವಾಗುತ್ತೆ, ನೀನು ಬಂದರೆ ಸರಿ ಅಂತ ಪಾರ್ವತಿ ಪರಶಿವ ವೈಷ್ಣವೀಶ್ವರ ಎಲ್ಲ ಬಂದು ಜಮದಗ್ನಿಯನ್ನು ಮತ್ತೆ ಪ್ರಾಣ ಪಡೆದು, ನಾನು ದುಶ್ಮನ್ ಅಂದರೆ ನನ್ನ ವೈರಿ ನನ್ನ ಶಿರದ ಮೇಲೆ ಕತ್ತಿ ಹಾಕವನೇ, ಈ ಜನ್ಮದಲ್ಲಿ ನಾನು ಇರೋಕ್ಕಾಗಲ್ಲ, ಮುಂದಿನ ಜನ್ಮದಲ್ಲಿ ನಂಜನಗೂಡಿಗೆ ಹೋಗಿ ಸಂಪರಿ ಗಿಡದಲ್ಲಿ ಇಸ್ಗಂಟನಾಗಿ ನಂಜುಂಡೇಶ್ವರನಾಗಿ ಹುಟ್ಟುಬಿಡ್ತೀನಿ ಅಂತ ಹೇಳಿ ಜಮದಗ್ನಿ ಹೋಗ್ಬಿಟ್ಟಂತೆ. ಆವಾಗ ಗಂಡ ಕೋಪದಿಂದ ಕೊಟ್ಟ ಶಾಪವನ್ನು ಸಹಿಸಲಾರದೆ ಕಾಡು ನಾಡು ಮೇಡು ಎಲ್ಲ ಅಲಿದು ಸಾಕಾಗಿ ಏಕನಾಥ ಜೋಗಿನಾಥ ಎಂಬುವರು ಇರುವರ ನಾಥ ಸಂಪ್ರದಾಯವನ್ನು ಅವಲಂಬಿಸಿದ ಜೈನ ಮಹರ್ಷಿಗಳು ಏಕನಾಥ ಮತ್ತು ಜೋಗಿನಾಥ ಅವರ ಸಿದ್ಧರ ಸಹಾಯದಿಂದ ಒಡ್ಕೊಳ್ಳಿ ನವಿಲಿ ತೀರ್ಥದ ಗುಡ್ಡ, ಕಾರಂಜಿ ಅಂತ 3 ಹೆಸರಿಸಿ ಒಂದು ಕೊಳಕ್ಕೆ ಸವದತ್ತಿ ಎಲ್ಲಮ್ಮನ ಗುಡ್ಡಕ್ಕೂ ಅಲ್ಲಿಗೂ 9 ಕಿಲೋಮೀಟರ್ ಆಗುತ್ತೆ. ಗುಡ್ಡನೇ 2 ಭಾಗವಾಗಿ ಹೊಡೆದೋಗಿ ಆಳವಾದ ಕಮರಿಯಾಗಿ ಆ ಕಬರಿ ಒಳಗೆ ಶಿವನ ಶಿರ ಇದೆ. ಆ ಶಿವನ ಶಿರದಿಂದ ಗಂಗೆ ಬರ್ತಾಳೆ. ಆ ಗಂಗೆಯಲ್ಲಿ ಮಿಂದು ಆ ಕುಷ್ಠರೋಗ ಎಲ್ಲ ಮಾಯವಾಗಿ ಸಿದ್ಧರ ಸಹಾಯದಿಂದ ಮಾಯವಾಗಿ, ಅಮ್ಮ ನಿನ್ನ ಚಿತ್ತ ಚಂಚಲ ಪುಟ್ಟಿ ಅತ್ತಲಾದರೂ ಹೋಗಿ ಒಂದು ಉತ್ತಮವಾದ ಸ್ಥಳವನ್ನು ಸೇರಿಕೊಂಡು ಬದುಕೋತಾಯಿ ನಾವಿನ್ನು ಬರುತ್ತೇವೆ ಅಂದಾಗ ಎಕ್ಕಯ್ಯ ರೇಣುಕಾದೇವಿಯ ಅನಾಥಿಯಂತೆ ಗಂಡನು ನಂಜನಗೂಡಿಗೆ ಹೋಗಿ ಸಂಪ್ರಿಗಿಡ ಇಸಗಂಟಗನಾಗ್ಬಿಟ್ಟಂತೆ, ಏನರ ಸಹಾಯ ಮಾಡ್ಬೋದಾಗಿತ್ತಲ್ಲಣ್ಣ ಅಂದಾಗ, ಅಮ್ಮ ನಾನು ನಿನಗೊಂದು ವರವನ್ನು ದಯಪಾಲಿಸುವು, ನೀನು ಒಪ್ಪುವುದಾದರೆ ಹೌದು ಅಂತ ಹೇಳಿದರಂತೆ. ಆಗ್ಬೋದು ಪ್ರಭು, ಅಮ್ಮ ನಿನ್ನ ಗರ್ಭದಲ್ಲಿ ಓರು ಮಗನ ಜನಿಸಲಮ್ಮ, ಶ್ರೀಮನ್ನಾರಾಯಣ ಅಂಶ ಸಂಭೂತನಾದ ಪರಶುರಾಮ ಭಾರ್ಗವರಾಮ ನಿನ್ನ ಗರ್ಭದಲ್ಲಿ ಜನಿಸಲಿ, ಆತನಿಂದ ನಿನ್ನ ಉದುರು ಪ್ರಶ್ನೆ ಮಾಡಲಿ, ಆತನಿಂದ ಕ್ಷತ್ರಿಯ ವಂಶವೇ ನಿರ್ಮೂಲವಾಗಲಿ. ಯಾಕೆ ತಂದೆ ಕೊಂದ ಆಕ್ರೋಶದಿಂದ 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ವಂಶವನ್ನೇ ನಿರ್ವಂಶ ಮಾಡಿ ಮಹೇಂದ್ರಿ ಪರ್ವತಕ್ಕೆ ಹೋಗಿ ನೆಲೆಸ್ತಾ ಅಂತ ದೊಡ್ಡವರು ಹೇಳಿದ್ದಾರೆ. ಅವರು ಹೇಳಿರೋದ್ರ ಜೊತೆಗೆ ಒಂಚೂರು ನಿಮಗೆ ಕಾಮಧೇನು ಆ ಹಸುವನ್ನು, ಜಮದಗ್ನಿ ಹಸುವನ್ನು ಅಪೇಕ್ಷಿಸಿ ಜಮದಗ್ನಿಯನ್ನು ಕೊಂದ ನಂತರವೂ ಪರಶುರಾಮ ಹುಟ್ಟಿದ ಅನ್ನೋ ಮಾತನ್ನು ಹೇಳ್ತಾರೆ. ಪುರಾಣಗಳು ಕೊಟ್ಟುಕೊಡುವ ಧಾರೆಗಿಂತ ಪುರಾಣ ಬಿಸುಟಿದ ವ್ಯಕ್ತಿಯ ಕಡೆಗೆ ಜನಪದ ಮನಸ್ಸಿರೋದು ಅತ್ಯಂತ ಆಶ್ಚರ್ಯ. ಇಡೀ ಮಹಾರಾಷ್ಟ್ರದ ಬಹುತೇಕ ಭಾಗ, ಆಂಧ್ರದ ಭಾಗ, ಕರ್ನಾಟಕದ ಬಹುತೇಕ ಎಲ್ಲ ಪ್ರದೇಶದಲ್ಲಿಯೂ ಯಲ್ಲಮ್ಮನ ಆರಾಧನೆ ಇರೋದು. ಆ ಯಲ್ಲಮ್ಮನ ಆರಾಧನೆಯನ್ನೇ ಎತ್ತಿ ಹಿಡಿದು ಅದಕ್ಕಾಗಿಯೇ ತಮ್ಮನ್ನು ತಾವು ಮೀಸಲಿಟ್ಟುಕೊಂಡು ಬದುಕುತ್ತಿರುವ ಲಕ್ಷ ಜನ ಮಾತಾಡುತ್ತಿಲ್ಲ, ಮಾತಲ್ಲ ಕ್ರಿಯಾರೂಪವಾಗಿ ಮಾತಾಡುತ್ತಿರುವ ಸಾಕ್ಷಿಯಂತೆ ಇವರು ಕಾಣಿಸುತ್ತಾರೆ. ಎಷ್ಟು ಅಚ್ಚರಿ ಅಂದರೆ ಅವಳು ಜಮದಗ್ನಿಯ ನಂತರ ಕುಷ್ಠರೋಗವಾಗಿ ಬರುತ್ತೆ. ಕುಷ್ಠರೋಗವನ್ನು ಎಕ್ಕಯ್ಯ ಜೋಗಯ್ಯ ಅನ್ನೋ ಜೈನ ಮುನಿಗಳು ಅಂತ ಈಗ ಸ್ಪಷ್ಟವಾಗುತ್ತೆ. ಇಲ್ಲಿವರೆಗೂ ಅದು ನಾಥ ಮುನಿ ಅಂಥೇಳಿ ನಾವು
ನಾಥ ಸಂಪ್ರದಾಯದಲ್ಲಿ ಯೋಚಿಸಿದ್ವಿ, ಅದು ಹೊಸ ತಿರುವನ್ನು ಇವ್ರು ಕೊಡುತ್ತೆ. ಇದಕ್ಕೆ ಎಷ್ಟು ಪೂರಕವಾದ ಮಾಹಿತಿ ಹೇಳ್ತಾರೆ ಅವರು ಅಂದರೆ, ಅವರು ವೀರೇಂದ್ರ ಹೆಗ್ಗಡೆಯವರು, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಅವರ ಮನೆಯ ಮದುವೆಯ ಸಂದರ್ಭದಲ್ಲಿ, ಇವರ ಯಾವುದೇ ಒಕ್ಕಲು ಪ್ರತಿ ಮದುವೆಯ ಸಂದರ್ಭದಲ್ಲಿ ಇವರನ್ನು ಕರೆಸಿ ಸಾಕಿನ ಪೂಜೆ ಅಂತ ಗಟೆಗಡಿಗೆ ಇಟ್ಟು, ಗಂಡದ ಗಡಿಗೆ ಇಟ್ಟು ಪೂಜೆ ಮಾಡುವ, ಮಾತಂಗಿಯನ್ನು ಪೂಜೆ ಮಾಡುವ, ಪಾತಪ್ಪನ ಪೂಜೆ ಮಾಡುವ ಸಂಪ್ರದಾಯ ಇಲ್ಲಿ ಇದೆ. ಬಹಳ ಗಮನಿಸಬೇಕು. ಜಮದಗ್ನಿ ಪೂಜೆಯೂ ಇಲ್ಲ, ಪರಶುರಾಮನ ಪೂಜೆಯೂ ಅಷ್ಟೇನಿಲ್ಲ, ಹೆಸರಿದೆ ಅಷ್ಟೇ. ಅವರು ಪೂಜಿಸುವುದು ಎಲ್ಲಮ್ಮ ಮತ್ತು ಮಾತಂಗಿ ಮುಖ್ಯವಾಗಿ, ನಂತರ ಪಾತಪ್ಪ ಇತ್ಯಾದಿ ಬೇತಾಳ ಇತ್ಯಾದಿ ದೈವಗಳು ಬರ್ತವೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕು. ಆ ಸಂದರ್ಭದಲ್ಲಿ ಇವರನ್ನು ಧರ್ಮಸ್ಥಳದ ಹೆಗ್ಗಡೆಯವರು ಕರೆಸಿ ಗೌರವಿಸ್ತಾರೆ ಅನ್ನೋದು ಅವರ ನಾಥ ಜೋಗಿಗೆ ಇರುವಂಥ ಧಾರೆಯನ್ನು ಸ್ಪಷ್ಟಗೊಳಿಸಿರುವಂತಹ ಕುರುವು ಇವತ್ತು ಈ ಕಲಾವಿದರ ಮೂಲಕ ಗೊತ್ತಾಗಿದೆ. ಅವರು ಈ ಭಟ್ಟಾರಕ ಸ್ವಾಮಿಗಳು ಅವರನ್ನು ಹೇಗೆ ಗೌರವಿಸ್ತಾರೆ ಹಳ್ಳಿಗೆಯಲ್ಲಿ, ಅದನ್ನು ಹೇಳಿ. ಹೇಗೆ ನಿಮ್ಮನ್ನು ಕರೀತಾರೆ, ಯಾವ ಸಂದರ್ಭದಲ್ಲಿ ಕರೀತಾರೆ ಹೇಳಿ. ಮಾಮಸ್ತಭಿಕಾಶ್ರಿಯಲ್ಲಿ ಕರೀತಾರೆ. ಮತ್ತೆ ಏನು ಮಾಡ್ತಾರೆ ಅವಾಗ ನಿಮಗೆ? ಹಳ್ಳಿಗೆ ತಗೊಂಡೋಗಿ ಹಡ್ಲಿಗೆ ಅನ್ನೋದು ಹೇಳ್ತೀವಿ. ಯಲ್ಲಮ್ಮನ ಸಂಪ್ರದಾಯದಲ್ಲಿ ಒಂದು ಚೌಡಿಕೆ ಮತ್ತು ಗುಣಿ ಚೌಡಿಕೆ ಎರಡೂ ದೈವ ಸಮಾನವಾದವು. ಅದು ಬಿಟ್ಟರೆ ಯಲ್ಲಮ್ಮನ ಮುಖದ ಆರಾಧನೆ ಇದೆ. ಸಾಮಾನ್ಯ ಆ ಮುಖವನ್ನೇ ನೋಡ್ತೀವಿ. ಆ ಕೊರಳನ್ನು ಕೇಲಿನ ಮೂಲಕ ಆರಾಧಿಸ್ತಾರೆ. ಕೇಲು ನೀರು ತುಂಬಿದ ಕಳಶ ಇದೆ, ಕಳಶ ಆರಾಧನೆಯೇ ಭಾಳ ದೊಡ್ಡ ಸಂಕೇತ. ಆ ಕಳಶದ ಜೊತೆಗೆ ಗಟೆಗಡಿಗೆ ಇದೆ, ಇನ್ನೊಂದು ಮಾತಮ್ಮನ ಆರಾಧನೆ, ಹೆಂಡವನ್ನು ಇಟ್ಟು ಪೂಜೆ ಮಾಡುವ ಆರಾಧನೆ ಕೂಡ ಇದೆ. ಇಲ್ಲಿ ಆ ಕಳಶನ ಇಟ್ಟು ಪ್ರತಿ ಮದುವೆ ಸಂದರ್ಭದಲ್ಲಿ ಇವರು ಗೌರವಿಸ್ತಾರೆ. ಹಡ್ಲಿಗೆ ಅನ್ನೋದು ಒಂದು ಬುಟ್ಟಿ, ಅಗಲವಾದ ಬುಟ್ಟಿ ಕಂಚಿನಲ್ಲಿ, ಅದರಲ್ಲಿ ಅಮ್ಮನ ಮುಖಗಳನ್ನು ಮತ್ತು 7 ಕರಿಬಾನ ಅಂತಾರೆ. ಕರಿಬಾನ ಅಂದ್ರೆ ಚಿಕ್ಕ 7 ಕರಿ ಕುಡಿಕೆಗಳಿರ್ತವೆ. ಆ ಕುಡಿಕೆಗಳನ್ನು ಇಟ್ಟು ಪೂಜಿಸುವ, ಅವರನ್ನು ಗೌರವಿಸುವಂತಹದ್ದು ಭಟ್ಟಾರಕರ ಸ್ವಾಮಿಯವರೆಗೂ ಇದೆ ಅನ್ನೋದಕ್ಕೆ, ಮತ್ತು ಏಕನಾಥ ಜೋಗನಾಥ ಅನ್ನೋದಕ್ಕೆ ಪೂರಕ ಸಂಪರ್ಕವನ್ನು ಅವರು ಕಟ್ಟಿಕೊಳ್ತಾ ಇದ್ದಾರೆ ಅನ್ನೋದು ನಮ್ಮ ಮುಂದಿರುವ ಇಂತಹ ಕಲ್ಟ್ಗೆ ಕೊಡುವಂಥ ಅತ್ಯಪರೂಪವಾದ್ದು. ಇಡೀ ದಕ್ಷಿಣ ಭಾರತದಲ್ಲಿ ಮಾರಮ್ಮನ ಕಲ್ಟು ಬಿಟ್ಟರೆ ಅಷ್ಟೇ ಪ್ರಧಾನವಾಗಿ ವಿಸ್ತಾರವಾಗಿರೋದು ಯಲ್ಲಮ್ಮನ ಕಲ್ಟು. ಬಹಳ ಮುಖ್ಯವಾಗಿ ಎರಡೂ ಕಲ್ಟ್ನಲ್ಲಿ ಬೇರೆ ಬೇರೆ ದಿಕ್ಕಿನ ಚರ್ಚೆಗಳು, ವಾಗ್ವಾದಗಳು, ಬಿರುಸುಗಳು, ದ್ವಂದ್ವಗಳು, ಮುಖಾಮುಖಿಗಳು ತುಂಬಿ ಹರಿತಾ ಇದ್ದಾವೆ. ಆ ತುಂಬ ಹರಿಯೋದ್ರಲ್ಲಿ ಕೂಡ ಇದು ಒಂದು ಮುಖ್ಯ. ಬಹಳ ತಣ್ಣಗಿರೋ ವಿಷಯ ಅಂದರೆ, ಯಾರನ್ನ ಪುರಾಣಗಳು ದೂಷಿಸಿ ತಳ್ಳಿ ಇಟ್ಟಿದವೋ ಅವಳೇ ನಮ್ಮ ದೇವರು ಅನ್ನೋದನ್ನೇ ಪಂಥವಾಗಿ ತಮ್ಮನ್ನು ತಾವು ಮೀಸಲಿಟ್ಟುಕೊಳ್ಳುವ ಲಕ್ಷ ಜನರ ಪಂಥದ ಪ್ರತಿನಿಧಿಕ ಇವರು ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟ ಮಾಡ್ತೇವೆ. ಇವರು ಯಲ್ಲಮ್ಮನ ಕಥೆ ಅಲ್ಲದೆ ಸಜ್ಜಪ್ಪ ನಾಯಕನ ಕತೆ, ಅಣ್ಣ ತಂಗಿ, ಬಳ್ಳಾರಿ ತತ್ವ, ಹೀಗೆ ಕೆರೆಗೆ ಹೊನ್ನಮ್ಮ, ಈ ಥರದ ಅನೇಕ ಕಥನಗಳನ್ನು ಹಾಡ್ತಾರೆ. ನಾವು ಆಗಲೇ ಹೇಳಿರೋ ಒಂದು ಮುಖ್ಯ ಘಟಕನ ಗಮನಿಸಬೇಕು. ಅವರಿಗೆ ಈ ದೀಕ್ಷೆ ಭಾಳ ಮುಖ್ಯವಾದ್ದು. ಅದನ್ನು ಪಟ್ಟ ಅಂತಲೇ ಕರೀತಾರೆ. ಅಕ್ಕಿ ಹಸೆ ಬರೆದು ಮಧ್ಯ ಸೂತ್ರ 4 ಮೂಲಿಗೂ ಕಳಶದ ಕೇಲಿಟ್ಟು ಸೂತ್ರವನ್ನು ಆ ಪಟ್ಟ ಆಗುವ ವ್ಯಕ್ತಿಗೆ ವಂದಿಸಿ ಮಾಡುವಂಥ ಅತ್ಯಂತ ಪವಿತ್ರವಾದ ಕಾರ್ಯ ಅಂತ ಭಾವಿಸ್ತಾರೆ. ಆ ಕಾರ್ಯದ ಕಾಲದಲ್ಲಿ ಪಟ್ಟ ಆಗುವಾಗ ಗುರುಗಳು ನಿಮಗೆ ದೀಕ್ಷೆ ಕೊಟ್ಟಾಗ ನೀವು ಏನು ಮಾಡಬೇಕು, ಆಗಲೇ ಅಧ್ಯಕ್ಷರು ಹೇಳಿದಲ್ಲ, ಅವನು ಇನ್ನೇನೇನು ಹೇಳ್ತಾರೆ, ಏನೇನು ಮಾಡಬೇಕು, ದೀಕ್ಷೆಯ ಮಾತುಗಳೇನು? ದೀಕ್ಷೆ ಮಾತುಗಳು ಅಂದರೆ ಹೋಟ್ಲಲ್ಲಿ ಉಣ್ಬಾರ್ದು, ಹೋಟ್ಲಲ್ಲಿ ಊಟ ಮಾಡಂಗಿಲ್ಲ. ದೀಪ ಆರೋದ್ಮೇಲೆ ಲೈಟ್ ಹಚ್ಕೊಂಡು ಊಟ ಮಾಡಬಾರ್ದು. ದೀಪ ಆರೋದ್ಮೇಲೆ ಲೈಟ್ ಹಾಕೊಂಡು ಊಟ ಮಾಡಬಾರ್ದು ಅಂದ್ರೆ ಅಷ್ಟೊಳಗೆ ಊಟ ಮಾಡಬೇಕು ಅಂತ. ದೀಪ ಆರೋಗದೊಳಗೆ ಊಟ ಮಾಡಬೇಕು ಅಂತ. ದೀಪ ಊಟ ಮಾಡುವಾಗ ದೀಪ ಹೋದ್ರೆ ದೀಪ ಹಚ್ಕೊಂಡೇ ಊಟ ಮಾಡಬೇಕು ಅಂತ. ಆಮೇಲೆ ಹಸು ಕಿತ್ಕೊಂಡು ಉಂಡ್ರೆ, ಹಾಲು ಉಂಡ್ರೆ ಹೇಳ್ಬಾರ್ದು ಅಂತ ಹೇಳಿದ್ನಲ್ಲ. ಹಸು ಕಿತ್ಕೊಂಡು ಅಂದ್ರೆ ಹಾಲು ಕರಿತಾ ಇದೆ, ಕರು ಕತ್ತು ಕಿತ್ಕೊಂಡು ಕುಡಿಯುತ್ತಲ್ಲ ತಾಯಿ ಹಾಲನ್ನ, ಅದ್ರ ಗುಟ್ಟಿಗೆ ಅವ್ರ ಹಾಲು, ತಾಯಿ ಹಾಲು ಅದು ಕುಡ್ಕೊಳ್ಳುತ್ತೆ. ಇವ್ರು ಹೇಳೋದ್ರಲ್ಲಿ ತೊಂದರೆ. ಅವ್ರು ಹೇಳೋದನ್ನ ನಾನು ಇಷ್ಟಪಟ್ಟು, ಅವ್ರ ಕರು ಹಾಲು ಕುಡಿತಾ ಇದೆ, ಅವಾಗ ಅರ್ಧಕ್ಕೆ ನಿಲ್ಲಿಸಿ ನೀವು ಹಾಲು ಕರಿಕೂಡ್ದು ಅನ್ನೋದು ಹೌದಾನೆ. ಕಿತ್ಕೋಬಾರ್ದು, ಕರುವನ್ನು ಬಾಯಿ ಕಿತ್ಕೋಬಾರ್ದು, ಈಚೆಗೆ ಕುಡಿಯೋ ತಿನ್ನೋ ಅನ್ನ ಕಿತ್ಕೋಬಾರ್ದು. ಆಮೇಲೆ ಮೇಯ್ತಾ ಇರುವಾಗ ಅಂತ ಹೊಲದಲ್ಲಿ ಯಾರೊಲನು ಮೇಯುತ್ತೆ, ಅದು ಹೊಟ್ಟೆ ಭಂಗಕ್ಕೆ ದನ ಹೊಡ್ಕಳಿ, ದನ ಹೊಡ್ಕಳಿ, ಹೊಲ ಮೇಯುತ್ತೆ ಅಂತ ಹೇಳ್ಬಾರ್ದು. ಸುಳ್ಳು ಪಳ್ಳು ಹೇಳ್ಕೊಂಡು ಸುಖ ಪಡ್ತೀನಿ ಅಂತ ಆಸೆ ಪಡಬಾರ್ದು.
ಇನ್ನೊಬ್ಬರು ಚಾಡಿ ಹೇಳ್ಬಾರ್ದು, ಇನ್ನೊಬ್ಬರು ಸಂಸಾರನ ಕೀಳಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು ಅಂತ ಇದ್ದೇನೆ. ನಾನು ಒಂದನ್ನು ಇದಕ್ಕೆ ಸೇರಿಸ್ತೇನೆ. ಈ ಎಲ್ಲ ಪೂರಕ ವಾಕ್ಯಗಳು ಜೋಗಿ ಸಂಪ್ರದಾಯ, ನಾಥದ ಜೋಗಿ ಸಂಪ್ರದಾಯದಲ್ಲಿ, ಗೊರವರು ಮೈಲಾರಲಿಂಗನ ಗೊರವರ ಸಂಪ್ರದಾಯದಲ್ಲಿ, ನೀಲಗಾರರು ಮಂಟೆಸ್ವಾಮಿಯ ನೀಲಗಾರರ ಸಂಪ್ರದಾಯದ ಗುಡ್ಡರು ಬಿಡುವಾಗ, ಮತ್ತು ದೇವರ ಗುಡ್ಡರು ಮಾದೇಶನ ದೇವರ ಬಿಡುವಾಗಲೂ ಇಂಥದೇ ಸಮೀಪದ ವಾಕ್ಯಗಳಿದ್ದಾವೆ. ಇವು ಯಾವ ಗ್ರಂಥವೂ ಪ್ರತಿನಿಧಿಸಿಲ್ಲ, ಯಾವ ಗ್ರಂಥವೂ ಹೇಳಿಲ್ಲ ಇದು ನಮ್ಮ ದೊಡ್ಡ ಅಖಂಡ ಗ್ರಂಥ ಅಂತ ಒಂದು ಚೂರು ಕೂಡ ಹೇಳಿಲ್ಲ. ಆದರೆ ಇವು ಅತ್ಯಂತ ನೆಲಮಟ್ಟದ ಮಾನವೀಯತೆಯನ್ನು ಕಟ್ಟಿಕೊಡ್ತವೆ ಅಂತ ನಿಮಗೆ ತಟ್ಟಿಕೊಡುತ್ತೆ. ಇವು ಘೋಷಿಸುವ, ಹೇಳಿಕೊಳ್ಳುವ, ಹೆಚ್ಚುಗಾರಿಕೆಯನ್ನು ಕಾಣಿಸಿಕೊಳ್ಳದೆ ತಂತಾನೇ ಹರಿದಾಡುತ್ತಿರುವಂತಹ ರೂಪಗಳು ಅನ್ನೋದು ನಿಮಗೆ. ಅಲ್ಲಲ್ಲಿ ಇನ್ನೂ ಕೆಲವು ಕಡೆ ಕೇಳಿದ್ದೀನಿ, ಕಾಲಲ್ಲಿ ಚಪ್ಪಲಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅವರು ಚಪ್ಪಲಿನೇ ಮೆಟ್ಟದೆ ಬದುಕಿರುವಂಥ ರೂಪ ಇದೆ. ಒಂದು ಸುಳ್ಳು ಹೇಳದೆ ಬದುಕಿ ಇದಾರ ನಿಮ್ಮಲ್ಲಿ? ಹಾಗೆ ಸುಳ್ಳು ಹೇಳದೆ ಬದುಕಿರೋರು ಇದ್ದಾರೆ ನೀವು? ನಾನು ಹೇಳಿರ್ಬೋದು. ಅಲ್ಲಿಯೇ ಜನಪದರ ನಿರಾಳತೆ ಕಾಣ್ತಾ ಇಲ್ಲ. ಸುಳ್ಳು ಹೇಳಲ್ಲ ಅಂದಿದ್ದಕ್ಕೆ ಇದೇ ಉದಾಹರಣೆ. ಸುಳ್ಳು ಹೇಳಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಅಲ್ಲಿಗೆ ಸುಳ್ಳು ಹೇಳಿಲ್ಲ ಅಂತ ಆಯ್ತಲ್ವಾ? ಹೇಳ್ಕೋಬಾರ್ದು ಅಂತ ನಾನು ಕಾರಣಾಂತರ ಹೇಳ್ಬೇಕು ಅಂತ ಹೇಳಿಲ್ಲ, ಕಾರಣಾಂತರ ಯಾತಕ್ಕೋ ಸುಳ್ಳು ಹೇಳಿದ್ದೀನಿ. ಒಂದೋ ಎರಡೋ ಸುಳ್ಳು ಹೇಳಿ ಹೋಗಿಲ್ಲ, ತಪ್ಪಿಲ್ಲ ಅದ್ರಲ್ಲಿ. ಅದು ದೇವ್ರಿಗೆ ಅರ್ಪಿತ. ಪಾಪನೊಪ್ಪಣಿಗೇನೋ ನನಗೆ ಗೊತ್ತಿಲ್ಲ, ಮರೆತು ಅಂತ ತರ್ತ ಹೇಳಿಲ್ಲ. ಇಷ್ಟು ಮಾತ್ರ ಹೇಳ್ಬಂದೆ. ಆದರೆ ನೇರವಾಗಿ ಇದರಿಂದ ಬದುಕ್ತೀನಿ, ನಾನು ಇದರಿಂದ ಬದುಕ್ತೀನಿ, ಇದರಿಂದ ಲಕ್ಷಾಂತರ ರೂಪಾಯಿ ಬರುತ್ತೆ, ಇದರಿಂದ ಜಮೀನಿಂದ ನಾನು ಉದ್ಧಾರ ಆಗಬಲ್ಲೆ ಅಂತ ಹೇಳಕ್ಕೆ ಕಾರಣಾಂತರವಾಗಿ ಹೇಳಿದ್ದೀನಿ ವಿನಃ ಇಂಥ ಬದುಕ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ಬದುಕಕ್ಕೆ ಇಷ್ಟ ಇಲ್ಲ. ಅಂದ್ರೆ ನೀವು ಸುಳ್ಳು ಹೇಳಿ ಬದುಕಿಲ್ಲ, ಇಲ್ಲ ಏನೋ ಕಾರಣಾಂತರದಿಂದ ಬೇರೆ ಇದಕ್ಕೆ ಇದು ಮಾಡಿರ್ಬೋದು, ಅದನ್ನು ನೀವು ಒಪ್ಕೊಂಡಿದ್ದೀರಲ್ಲ ಈಗ. ನನಗೆ ನಾನು ಬದುಕಬೇಕು, ನಾವು ತಿನ್ಬೇಕು, ಇನ್ನೂ 4 ವರ್ಷ ಚೆನ್ನಾಗಿರ್ಬೇಕು ಅಂತ ಅದಕ್ಕೆ ನಾನು ಒಳ್ಳೇದು ನಿಯತ್ತು. ಇದರ ಈಗ ಅವರನ್ನ ಮಾತುಗಳನ್ನು ಕೇಳಿದ್ರಿ. ಈ ದೀಕ್ಷೆಗಳೇ ಈ ಹಾಡುಗಾರರ ಮೇಳದ ಬಹುತೇಕ ಹರಿದಾಡ್ತವೆ. ಮಾತಲ್ಲದೆ ಮಾತಾಗಿ ಮಾತೊಂದು ನೀವು ನೆನಪಿರ್ಬೇಕಿದ್ದನ್ನ ಬಹಳ ದೊಡ್ಡ ಮಂತ್ರಗಳ ಥರ ಅತ್ಯಂತ ಸೀಕ್ರೆಟ್ ಆಗಿ ಹೇಳ್ತೀವಲ್ಲ, ಅಷ್ಟು ಪವಿತ್ರ ಅಂತ ಅದನ್ನು ಹೇಳ್ಕೊಡೋದು. ಹೆಚ್ಚಿನ ಸಂದರ್ಭದಲ್ಲಿ ಕಿವಿಯಲ್ಲಿ ಮಾತ್ರ ಹೇಳ್ತಾರೆ. ಅಂದರೆ ಅಷ್ಟು ಮುಖ್ಯವಾದ್ದು ಅನ್ನೋ ಮಾತು ಮಾತ್ರ. ಅವ್ರ ಜೀವ ಕೊಯ್ದರು ಇದನ್ನು ಅಳಿಸೋಕೆ ತಯಾರಿದ್ದಷ್ಟು ಕಮಿಟ್ಮೆಂಟನ್ನು ನೋಡ್ತೀವಿ. ಈ ಪಂಥದಲ್ಲಿ ಅವ್ರಿಗೆ ಮುತ್ತು ಕಟ್ಟಿಸೋದು ಅನ್ನೋದು ಆಚರಣೆ ಇದೆ. ಆ ಮುತ್ತನ್ನು ಬೇಕಾದ್ರೆ ನೀವು ನೋಡಿಸ್ಬೋದು ಅನ್ನೋದು ನೋಡ್ಬೋದು. ಅತ್ಯಂತ ಪ್ರಾಚೀನ ದೇವರು. ನಾವು 5-6 ಮಹಾಕಾವ್ಯ ಅಂತ ಗುರುತಿಸ್ತೀವಲ್ಲ, ಮಂಟೆಸ್ವಾಮಿ, ಮಾದೇಶ್ವರ, ಹಾಲ್ಮತ ಬೀರಪ್ಪ, ಹಾಗೆ ಸಿರಿ, ಕೋಟಿ ಚೆನ್ನಯ್ಯ, ಹಾಗೆ ಈ ಎಲ್ಲದರಲ್ಲಿ ಅತ್ಯಂತ ಆದಿಮ ಆಗಿರುವಂಥ ರೂಪಗಳು ಕಾಣ್ಬರುವಂಥದ್ದು. ಈ ಮುತ್ತು ಕಟ್ಟಿಸೋದು ಬಹಳ ಮುಖ್ಯ. ಇದರೊಳಗೆ ಒಂದು ಮುಖಾಮುಖಿ ಬಂದು ನಿಂತಿದೆ. ನೀವು ಈ ಯಲ್ಲಮ್ಮನ ಸಂಪ್ರದಾಯದಲ್ಲಿ ಈ ಜೋಗಪ್ಪ ಜೋಗವ್ವ ಇದ್ದಾರೆ ಸರಿ, ಬತ್ತಲೆ ಸೇವೆ ಅಂತ ಒಂದು ಬಂತು. ಅದೆಲ್ಲ ಯಾಕೆ, ಏನು ಬಂತು, ಹೇಗೆ? ಬೆತ್ತಲೆ ಸೇವೆ ಅಂದರೆ ಯಲ್ಲಮ್ಮನನ್ನ ಕೆಟ್ಟ ನುಡಿಯಿಂದ ಮಾತಾಡಿ ಎಂಟ್ರಿ ಮಾಡ್ಕೊತೀನಿ ಅಂತ ಹೇಳಿ ವಾದ ಮಾಡಿದಂತೆ. ಯಾರು ವಾದ ಮಾಡಿದನು? ಪ್ರತಾಪ ಓರಂಗಲ್ಲು ಅಂತ ಹೇಳಿದ್ನಲ್ಲ, ಆ ಓರಗಲ್ಲು ಆಗ ಓರಂಗಲ್ಲು ಅಂತ ಇದೆಯಲ್ಲ, ಅದಕ್ಕೆ ರಾಜನಾಗಿದ್ದಂತೆ. ಎಲ್ಲಾ ದೇವ್ರನ್ನು ಕೈ ಸೇರಿ ಹೇಳಿದ್ದೀನಿ, ಎಲ್ಲಮ್ಮ ಅಂದ್ರೆ ಮಾತ್ರ ಸಿಕ್ಕಿಲ್ಲ. ಅವಳು ಹಾಕೊಂಬನ್ನಿ, ಕಲ್ಲುಗಾಣಿಕೆ ಹಾಕಿ ಹಚ್ಬಿಡ್ತೀನಿ, ಸುಮ್ಮನೆ ಬಂದ್ರೆ ಕರ್ಕೊಂಬಂದ್ರೆ ಅಕ್ಕಿ ಕಡೆಯಲ್ಲಿ ಮನಗಿಸ್ಕೊಂಡು ಪಟ್ಟದ ರಾಣಿ ಮಾಡ್ಕೊತೀನಿ ಅಂತ ವಾಲೆ ಬರೆದ್ನಂತೆ. ಎಲ್ಲ ಕಾಮುಕ ಎಷ್ಟು ಮಟ್ಟಿದೀಯ ನೀನು, ಯಾವ ಮೂಲೆಯಲ್ಲಿದ್ದೀವಿ ಮಗನೇ, ಬಂದೆ ನಿನ್ನ ರಾಸಿಗೆ ಬರ್ತೀನಿ ನೋಡು ಅಂತ ಹೋಗಿ ಅವನು ಹಿಡಿದು ಲಿಂಗ ಕಿತ್ತು ಎಂಡದೊಳಗೆ ಕೆಜ್ಜಿ, ಆಮೇಲೆ ರಕ್ತಪಾತದೊಳಗೆ ಕೆಜ್ಜಿ ಆ ಲಿಂಗ ಶಿವಶಕ್ತಿ ನನ್ನ ಲೈತಿ ಅಂತ ಮಾಡಿದ್ದ. ಆವಾಗ ಅವನು ಶಿವ ಭಕ್ತಿ ಕಡಿಮೆ ಆದಮೇಲೆ ಆತನಿಗೆ ತಲೆ ಮೇಲೆ ಎಂಡ ಒರೆಸಿ ಬಾಯಿಲು ಬಾಡು ಕಟ್ಟಿಸಿ ಓರ್ಗಲ್ ಬೀದಿ ಒಳಗೆ ಮೆರವಣಿಗೆ ಮಾಡಿಬಿಟ್ಟು ಆಮೇಲೆ ಚಂದ್ರಗುತ್ತಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಬಟ್ಟೆನೆಲ್ಲ ಬಿಡಿಸಿ ಆಕೆ ಪತ್ರೆಯಾದ ಬೇವಿನ ಸೊಪ್ಪನ್ನು ಸೊಂಟ ಕಟ್ಟಿ ಇವ ಮಾನವ ಗತಿ ಹೆಂಗಸರು ಗಂಡಸರೆಲ್ಲ ಇದ್ದಾರೆ,
ನೀನು ದಟ್ಟ ಸಿಂಹಾಸನ ಮೇಲೆ ಕೂತ್ಕೊಂಡು ಏನಂದೆ ಎಲ್ಲಿನೋ ಮುಂಡಿನ ಎಂಟಿ ಮಾಡ್ಕೊತೀವಿ ಆಗ ನನ್ನ ಮಾನ ಹೋಗ್ಲಿಲ್ವೇನಾ? ದರ್ಪ ಸಿಂಹಾಸನ ಮೇಲೆ ಕೂತ್ಕೊಂಡು ಎಲ್ಲರೂ ಚಪ್ಪಲಿ ಹೊಡೆದ್ರು, ನಾನು ಹೆಣ್ಣು ಮಾನ ಮರ್ಯಾದೆ ಅನ್ಸ್ಕೊಂಡು ನೀನು ಹಂಗಂದೆಲ್ಲ ನಂದು ಹೋಗ್ಲಿಲ್ವಾ? ಬಿಚ್ಚು ಮಗನೇ ಬಟ್ಟೆ ಬಿಚ್ಚಿ ಬೇವಿನ ಸೊಪ್ಪು ಸೊಂಟು ಕಟ್ಟಿ ಉದೋ ಎಲ್ಲವ ಉದೋ ಎಕ್ಕಯ್ಯ ಉದೋ ಜೋಗಯ್ಯ ಅಂತ ಬೆಟ್ಟ ಸುತ್ತಲೂ ಮೆರವಣಿಗೆ ಬೆತ್ತಲೆ ಸೇವೆ ಮಾಡಿಸ್ಬಿಟ್ರಂತೆ. ಆ ವಂಶಜರು ಈಗಲೂ ಕೂಡ ಅರ್ಧ ಹೊತ್ತಾದ್ರೂ ಸರ್ವತ್ತಾದ್ರೂ ಹಗಲಾಗಲಿ ರಾತ್ರಿ ಆಗಲಿ ಹೆಣ್ಣು ಗಂಡಾಗಿ ಗಂಡು ಹೆಣ್ಣಾಗಿ ಬೆತ್ತಲೆ ಸೇವೆ ಮಾಡೋದು ಸಾಧ್ಯ. ಹಾಗಾಗಿ ಅವ್ರು ಹೇಳೋ ರೂಪ ಏನಂದರೆ, ಈ ಬೆತ್ತಲೆ ಸೇವೆ ಅವನಿಗೆ ಕೊಟ್ಟ ಶಿಕ್ಷೆಯ ಸಂದರ್ಭವನ್ನೇ ಮುಂದುವರಿಸಿ ಬರ್ತಾ ಇದೆ ಅಂತಾರೆ. ಆದರೆ ಮಕ್ಕಳ ಫಲ ಕೇಳಿ ಕೂಡ ಅಥವಾ ನನಗಿಂಥದ್ದು ಒಳ್ಳೇದಾಗಲಿ ಅನ್ನೋದಕ್ಕೂ ಕೂಡ ಈ ಸೇವೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದೇವೆ. ಹಾಂ, ಇನ್ನು ಬೇರೆ ನೀವು ಇದಲ್ಲದೆ ಎಲ್ಲಮ್ಮನ ಕಾವ್ಯ ಅಲ್ಲದೆ ಬೇರೆ ಯಾವುದನ್ನ ಹಾಡ್ತೀರಿ ಹೆಚ್ಚು? ಹಾಂ, ಈಗ ನೀವು ದೀಕ್ಷೆ ತಗೊಳ್ಳೋಕ್ ಮುಂಚೆ ಏನು ಆಹಾರ ಪದ್ಧತಿ ಇತ್ತು, ದೀಕ್ಷೆ ತಗೊಂಡ್ಮೇಲೆ ನೀವು ಆಹಾರ ಪದ್ಧತಿ ಏನಿತ್ತು? ಅಂದರೆ ಊಟ ಆಗಲೂ ಮುದ್ದೆನೇ ತಿಂತಿದ್ದೆ, ಈಗಲೂ ಮುದ್ದೆನೇ ತಿನ್ನದೆ. ಅಲ್ಲ, ಅವರು ದೀಕ್ಷೆಗೆ ಮೊದಲೇ ಏನಾರು ಇದ್ದು ದೀಕ್ಷೆ ಆದ್ಮಾಗ ಇದು ತಿನ್ನಬಾರ್ದು ಅಂತ ಏನಾರು ಇದೆಯಾ ಅನ್ನೋ ಅರ್ಥದಲ್ಲಿ ಕೇಳ್ತಾ ಇದ್ದಾರೆ. ದೀಕ್ಷೆ ಆದ್ಮಾಗ ಇದು ತಿನ್ಬೇಕು ಇದು ತಿನ್ನಬಾರ್ದು ಅಂತ ಏನಾರು ನಿಯಮಗಳಿದಾವ ಅಂತ? ಇಲ್ಲ, ಹಂಗೇನಿಲ್ಲ. ತಿನ್ನಬಾರ್ದು ಅಂದರೆ ಯಾವುದು ಹಾಡು ತಿನ್ಬಾರ್ದು. ಹಾಡು ಹೆಣ್ಣಾಡು ತಾಯಿ ಸಮಾನ, ಹೆಣ್ಣು ಪ್ರಾಣಿ, ಇದಕ್ಕೆ ಕಳೆದ್ರೆ ಹೆಣ್ಣಿನ ಮುಂದೆ ಹೆಣ್ಣನೇ ಹಿಂಸೆ ಮಾಡಿಕೊಡಿದ್ರೆ ಮಹಾಪಾಪ ಅಂತೇಳಿ ನಮ್ಮ ಅಜ್ಜಮುಚ್ಚರ ಕಾಲದಿಂದಲೂ ವಾತನ್ನ ತಗರ ಇದನ್ನೇ ಕುಯ್ತಾರೆ. ಹಾಡು ಪಡು ತಿನ್ನಲ್ಲ, ಬೇರೆ ಯಾವ ಅಂದರೆ ನೀವು ದೀಕ್ಷೆ ತಗೊಂಡ್ಮೇಲೆ ಅಥವಾ ಮುಂಚೆ ಎಲ್ಲ ಮಾಂಸಾಹಾರಿಗಳು? ಇಲ್ಲ, ಮೊದಲೆಲ್ಲ ತಿಂತಾಯಿದ್ದು ನಮ್ಮ ತಾತರು ನಮ್ಮ ಅಪ್ಪರೆಲ್ಲ. ಯಾವುದ ಗಂಡ ಹೆಣ್ಣು ಮಾತ್ರ ಕಳಿತಿರಲ್ಲ. ಈಗ ನಾವು ಅಷ್ಟೇ, ಗಂಡು ಪ್ರಾಣಿ ಕಡಿದ್ರೆ ತಿನ್ನೋದು, ಇಲ್ಲದೇ ಇದ್ರೆ ಇಲ್ಲ. ಜಗತ್ತಿನ ಮುಂದುವರಿಕೆಯ ಎಚ್ಚರವನ್ನು ಎಷ್ಟು ಸೂಕ್ಷ್ಮವಾಗಿ ಹೆಣ್ಣು ಸಂತತಿ ಮುಂದುವರಿಯೋದು ಮತ್ತು ಆರೋಗ್ಯ, ಎಕನಾಮಿ ಏನೇನಕ್ಕೂ ಕೂಡ ಧ್ವನಿಸುವಂಥ ಈ ಮಾತುಗಳನ್ನು ಇವರಲ್ಲಿ ಕೇಳ್ತಾ ಇದ್ದೇವೆ. ಈಗ ಇದಲ್ಲದೆ ಇನ್ಯಾವ ಕಥಾಭಾಗಗಳನ್ನು ಹೆಚ್ಚು ಹಾಡ್ತೀರಿ? ಸಜ್ಜಪ್ಪ ನಾಯಕ ಅಂಥೇಳಿ ಒಬ್ಬ ನಾಯಕ, ಅವನ ಮೇಲೆ ಹಾಡ್ತೀರಿ. ಆಮೇಲೆ ಅದೇ ಓರ್ಗಲ್ ಪ್ರತಾಪ. ಈಗ ನಾವು ಎಲ್ಲಮ್ಮನ ಕತೆ ಇನ್ನೊಂದು ಭಾಗ ಓರ್ಗಲ್ ರುದ್ರನ ಕತೆ ಅಂತಲೇ ಕರಿತೇವೆ. ನೀವು ಆವಾಗಲೇ ಅವಳನ್ನ ಬತ್ತಲೆ ಮಾಡಿಸಿದ ಚಂದ್ರಗುತ್ತಿಗೆ ಕರೆಸಿದ ಅನ್ನೋ ಕಥನ ಭಾಗ, ಅವ್ರು ಹಾಡುವ ಒಂದು ಕಥನ ಭಾಗದ ಇನ್ನೊಂದು ರೂಪ. ಮತ್ತೆ ಇನ್ನೊಂದು ಅಧ್ಯಾಯ ಇದರಲ್ಲಿ ಅದೇ ಪರಶುರಾಮನ ಅಧ್ಯಾಯ. ಮತ್ತೆ ಈಗ ನೀವು ಇದಲ್ಲದೆ ಯಾವ್ದಾರ ಒಂದು ನುಡಿನ ಸಜ್ಜಪ್ಪ ನಾಯ್ಕನೊಂದು ಹಾಡ್ತೀರಾ? ಗಂಟ್ಲಾಗಿದೆ ಅದಕ್ಕಾಗಿ. ಈಗ ನೀವು ಈ ಹಾಡು ಕಲಿತ ಸಂದರ್ಭಕ್ಕೂ ಈಗಿನ ಹಾಡಿನ ಸಂದರ್ಭಕ್ಕೂ ನೀವು ಇದು ಹಾಡನ್ನು ಎಷ್ಟು ವರ್ಷ ಇಷ್ಟು ಕತೆ ನಡೆಸೋ ಒಟ್ಟಕ್ಕೆ ದಕ್ಕಿಸ್ಕೊಂಡ್ರಿ? ಸುಮಾರು ಒಂದು 10-12 ವರ್ಷ ಅದನ್ನೇ ಮೇಲ್ಕೆ ಹಾಕ್ತಾ ಬಂದೆ. ಅದನ್ನೇ ಪಾಠ ಮಾಡಿಬಿಟ್ಟು ಒಬ್ಬನೇ ಕುಂತ್ಕೊಂಡು ಮನೇಲಿ ವರ್ತಕ್ಕೆ ಹೋದ್ರು, ದನ ಮೇಯಿಸ್ತಾ ಇದ್ರು, ಅದನ್ನೇ ರೂಢಿ ಮಾಡ್ಕೊಂಡು. 7 ವರ್ಷದ ಬಾಲ್ಕಂಗಿ ಕತೆ ಅದೆಲ್ಲ ಹೆಂಗೆ ಗೊತ್ತಾಗುತ್ತೆ? ಅದು ದೀಕ್ಷೆ ಮಾಡಿದ್ಮೇಲೆ ನಾನಿದ್ದೀನಿ ಅಂತ ನಮ್ಮ ಚಿಕ್ಕಪ್ಪ ಹೇಳ್ತಲ್ಲ, ನಮ್ಮ ಚಿಕ್ಕಪ್ಪನ ಜೊತೆ ಹೋಗಿವಿ. ನಮ್ಮ ಚಿಕ್ಕಪ್ಪನ ಬತ್ತ ತೀರೋ. ಆಮೇಲೆ ನಮ್ಮ ಅಣ್ಣನ ಜೊತೆ ವಸ್ತು ಹಾಗೆ ರೂಢಿ ಮಾಡ್ಕೊತಾ ಹೋಗ್ತಾ ನಮಗೆ. ಈಗ ಇಷ್ಟು ದೀರ್ಘವಾದ ಕಥನನ ಹೆಂಗೆ ಹೇಳ್ತೀರಿ ಅಂತ ಕೇಳುತ್ತೆ. ಸ್ವಲ್ಪ ಅದನ್ನೇ ಇಟ್ಕೋಬೋದು. ಎಷ್ಟೋ ರಾತ್ರಿ ಹಾಡೋ ಕಥೆನ ಹೇಗೆ ನಿಮ್ಮ ತಲೆ ಒಳಗೆ ಮನಸ್ಸಿನೊಳಗೆ ಹೇಗೆ ಹಿಡಿತಕ್ಕೆ ಇಟ್ಕೊಳ್ತದೆ? ಅದು ಬಾಯಿ ಪಾಠ ಆಗಿಬಿಟ್ಟೈತೆ ಸರ್. ಈಗ ಇದು ಬಾಯಿ ಪಾಠ ಆಗಿರುತ್ತೋ, ಈಗ ಹೇಳುವಾಗ ಒಂದು ಕಥೆನ ಆಗಾಗ ಕಟ್ಟುತ್ತೀರೋ? ಆಗ ಈ ಕಾವ್ಯದ ಅಧ್ಯಯನದಲ್ಲಿ ರಿಪೀಟರ್ಸ್ ಮತ್ತು ಕ್ರಿಯೇಟರ್ಸ್ ಅಂತ 2 ವರ್ಗ ಇದೆ, ಅದರೊಳಗೆ ಒಂದು ಭಾಗ ಇದು ಅಂತ ಹೇಳ್ತಾರೆ. ಮತ್ತು ನೀವು ನೀವು ಭಿಕ್ಷೆಗೆ ಹೋದಾಗ ಹೇಗೆ ಜನ ಭಿಕ್ಷೆ ಕೊಡ್ತಾರ, ಈಗೂ ಕೊಡ್ತಾರ? ನಿಮ್ಗೆ ಹಿಂದೆ ಎಷ್ಟು ಕೊಡ್ತಾ ಇದ್ರು? ಹೇಗೆ? ಒಂದು ಮನೆಗೆ ಹೋದರೆ ಒಕ್ಕಲ ಮನೆಗೆ
25 ಸೇರು ಭತ್ತ ಕೊಡ್ತಾರೆ, 1 ಜಿಡಿ ಕಾಯಿ ಕೊಡ್ತಾರೆ, 10 ರೂಪಾಯಿ ಕೊಡ್ತಾರೆ ಕಾಣಿಕೆ. ಈಗಲೂ ಕೊಡ್ತಾರೆ. ಒಕ್ಕಲು ಒಕ್ಕಲು ಯಾರಿದ್ದಾರೆ ಅಂದರೆ ಮೇಲ್ಸಕ್ರಿಯರು ಇರ್ತಾರೆ, ಕುರುಬರು ಇರ್ತಾರೆ, ಈಡಿಗರು ಇರ್ತಾರೆ, ಹಂದಿ ಚಿಕ್ಕರು ಇರ್ತಾರೆ, ಬುಡಕಿರು ಕೂಡ ಯಲ್ಲಮ್ಮ ದೇವ್ರ ಹೊಕ್ಲೆ, ಬ್ರಾಹ್ಮಣರು ಕೂಡ ಯಲ್ಲಮ್ಮ ದೇವ್ರ ಹೊಕ್ಲೆ, ಜೈನಿಗರು ಕೂಡ ಯಲ್ಲಮ್ಮ ದೇವ್ರ ಹೊಕ್ಲೆ. ಹೀಗೆ ಇರುವಾಗ ಅದು ಒಕ್ಕಲು ಅಂತ ಬಂದ್ಬಿಟ್ಟಿದ್ದ ನಮ್ಮ ಅಪ್ಪನ ಕಾಲದಿಂದಲೂ. ಈಗ ಅವ್ರು ದೇವ್ರು ಮಾಡಕ್ಕೆ ಹೋಗಲಿಲ್ಲ ಅಂದರೆ ನಿಮ್ಮ ಅಪ್ಪ ಸೈನ್ ಹಾಕಿದ್ಕಣೋ, ಇದಕ್ಕೆ ರೆಗ್ಯುಲೇಷನ್ ಪುಸ್ತಕ ಸೈನ್ ಹಾಕೈತೆ ಮಾಡೋಕ್ಕಲ್ವ, ಬರೀ 12 ರೂಪಾಯಿ ಮಾಡ್ಕೊಂಬತ್ತಿ ಕುಂಬಾರದ್ದು ಬಡವರು 12 ರೂಪಾಯಿಗೆ 4 ಜನ ಹೋಗಿ ಅವರು ಹೊಡೆದು ಕೊಡ್ತಾರೆ. ಇದರಿಂದ ನಮ್ಮ ಜೀವನ ಸಾಗುತ್ತೆ. ಈಗ ಕಣಕ್ಕೆ ಹೋದ್ರೆ ರೈತರು ದಾಸಪ್ಪನಿಗೆ ಜೋಗಪ್ಪನಿಗೆ ಇವನು ಏನಲ್ಲ ಅಂತ ಬಂದರೆ ಅವನು ಬೆಳೆದ್ರದೇ ಒಂದು ಅರ್ಧ ಮೂಟೆ ಆದರೂ ಮೊಡ್ಲಿಂಗ್ ಒಡ್ಡಿದ್ರೆ ಇಲ್ಲ ಅಂತಿರಲಿಲ್ಲ. ಈಗ ಕೊಯ್ದು ಕುಟ್ಲೆ ಮನೆಗೆ ಸೇರಿದ ಮಗ ಅದೆಲ್ಲ ನಿಂತು ಹೋಯ್ತು ರೈತ. ಈ ಕಾಲದಲ್ಲಿ ನಿಮ್ಗೆ ಹಿಂಗೆ ಕೊಡ್ತಾರ? ಕೊಡ್ತಾರೆ. ಯಾಕೆ ನಮ್ಮಮ್ಮನ ಭಯ ಭಕ್ತಿ ಇಲ್ದಂಗೆ ಮಾಡಿಬಿಡ್ತಾಳೆ ಮೇಲೆ ಅನ್ನೋ ಭಯ ಇದೆ. ಈಗ ನಿಮ್ಮ ಅಮ್ಮನ ಭಯ ಇದೆ, ಏನಾರು ಮಾಡಿಬಿಡ್ತಾಳೆ ಅಂತ ನಮ್ಮ ಭಾಗದಲ್ಲಿ ಕೆಲವು ಸಾರಿ ಕೇಳ್ತಿದ್ದು. ಆ ಥರದ ಅವಳು ಹಾಗೆ ಅಂದ್ಕೊಂಬಿಟ್ರೆ ಎಷ್ಟು ಭಯ ಇರೋದು ಅಂದರೆ ಅವಳು ನನ್ನ ವಶಕ್ಕೆ ತಗೊಂಡ್ಬಿಡ್ತಾಳೆ, ನಾವು ಹಡ್ಲಿಗೆ ಹಾಕೊಂಡ್ಬಿಡ್ಬೇಕು ಅನ್ನೋವಷ್ಟು ಭಯದ ರೂಪ ಇನ್ನೂ ಇರೋದು ಗೊತ್ತಾಗುತ್ತೆ. ಅದು ಇವರ ಫಲ ಅಂತ. ನಾಳೆ ಈಗ ಅಕ್ಷರ ಕಲ್ತಾರೆ, ಅವ್ರ ಮೊಮ್ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಕೂಡ ಶಾಲೆಗೆ ಹೋಗ್ತವೆ, ಕಾಲೇಜ್ಗೆ ಹೋಗ್ತವೆ, ಇದೆಲ್ಲ ಕಡಿಮೆ ಆಗ್ಬಿಡ್ತದೆ ನಂಬಿಕೆ. ಆವಾಗ ನೀವು ಬದುಕೋದು ಹೆಂಗೆ? ಇದೆಲ್ಲ ಭಿಕ್ಷೆ ಇಲ್ಲದೆ ಹೋದರೆ ಅದರಲ್ಲಿ ನಾನು ನನ್ನಿಂದಲೇ ನನ್ನದು ಅನ್ನೋ ಅಕ್ಷರ ಹೋಗ್ಬಿಟ್ಟು. ಯಾಕೆ ಗೊತ್ತಾ? ಈ ದೇಹದಲ್ಲಿ ರಕ್ತ ಮಾಂಸವೇ ನಿನ್ನದಮ್ಮ, ನಿನ್ನ ಪಾದಕ್ಕೆ ಬಿದ್ದುಬಿಟ್ಟಿದ್ದೀನಿ, ನೀನು ಹಾಲಲ್ಲ ರಾಕು ನೀರಲ್ಲ ರಾಕು, ನಿನ್ನ ಪಾದ ಸೇರಿಸ್ಕೊಂಬಿಡು ಅನ್ನೋದರಲ್ಲಿ ತಪ್ಪೇನಿಲ್ಲ. ಅವಳು ಯಾವ ಭಾಗದ ಶಕ್ತಿ ದೇವತೆ, ಯಾವ ಭಾಗದಲ್ಲಾದರೂ ಅನ್ನಿಲ್ಲ ಸಾಯಿಸಲ್ಲ ಅನ್ನೋ ನನ್ನ ದೀಕ್ಷೆ ಎಷ್ಟು ಕಟ್ಟಿ ಹಾಕಿದ್ದೀಯೋ, ಸಂಸ್ಕೃತಿ ಅಷ್ಟು ನಿಮ್ಮನ್ನು ಆವರಿಸ್ಬಿಟ್ಟಿದೆಯೋ. ಈಗ ಮುಂದಿನ ತಲೆಮಾರು ನನ್ನ ಬೇಗ ನನ್ನ ಮೊಮ್ಮಗ ನಿಮ್ಮ 3 ಮಕ್ಕಳಲ್ಲಿ ಹಿರಿ ಮಗ ಹಾಡ್ತಾರೆ, ಈ ಮಗ ಹಾಡ್ತಾರೆ, ಕೊನೆ ಮಗ ಗಾರೆ ಕೆಲಸ ಮಾಡ್ತಾರೆ ಅಂತ ಕೇಳಿದ್ವಿ. ಅವ್ರು ಯಾಕೆ ಇದನ್ನು ಹಾಡೋಕ್ಕೆ ಬರಲಿಲ್ಲ? ನಾವು ಅವನ ಮನಸ್ಸು ಬರಲಿಲ್ಲ. ಅದಕ್ಕೆ ಇದೇ ಕಾರಣ, ಅಮ್ಮ ಬೇಕು ಅಮ್ಮ ಬೇಡ ಅನ್ನೋದಕ್ಕೆ ಆಯಾ ಜನದ ಮನಸ್ಸು. ದೇವರು ಅಂತಂತ ಎಲ್ಲರೂ ಹೇಳ್ತಾರೆ, ತನ್ನಲ್ಲಿ ಅರಿತಾರೆ ಒಂದೊಂದು ತೊಟ್ಟು ರಕ್ತ ಕೂಡ ನನ್ನಲ್ಲಿರೋ ಒಂದೊಂದು ರೋಮ ಕೂಡ ದೇವರು ಅಂಥವ್ರು ಯಾರೋ ಭಾವಿಸ್ತಾರೋ ಅವರಿಗೆ ಮಾತ್ರ ದೇವರಿದ್ದಾನೆ. ಇಲ್ಲದೆ ಇದ್ರೆ ಬದುಕಕ್ಕಾಗಲ್ಲ. ಇವ್ರ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ವಿದ್ಯಾವಂತರಾದ್ರ ಅಥವಾ ಮೊಮ್ಮಕ್ಕಳು ವಿದ್ಯಾವಂತರಾಗ್ತಾ ಇದ್ದಾರಾ ಏನು? ಪ್ರಕಾಶ್, ನೀವೇನು ಓದಿದ್ದೀರ? 7ನೇ ಕ್ಲಾಸು. ಮುಂದಕ್ಕೆ ಯಾಕೆ ಹೋಗಲಿಲ್ಲ? ಹೋದ್ಲಿಂದ ಇದಕ್ಕೆ ಕೇಳ್ಕೊಂಡ್ರೆ ಇದಕ್ಕೆ ಹೋಗಿ ಅದಕ್ಕೆ ಹೋಗಕ್ಕಾಗಿತ್ತಲ್ಲ. ಇದ್ರ ಜೊತೆ ಇದ್ರದ್ದು ಮೇಲೆ ಆಸೆ ಆಯ್ತು. ನಿಮ್ಮ ಅಣ್ಣ ಓದ್ತಾ ಇದ್ದಾರೆ ಸರ್. ಏನು ಓದ್ತಾರೆ? 7ನೇ ಕ್ಲಾಸ್, ಒಬ್ಬ 4ನೇ ಕ್ಲಾಸ್. ಇದನ್ನ ನೋಡು, ಇದನ್ನ ಕಲಿತಾರೋ ಅಥವಾ ಓದ್ಲಿ ಅಂತೀರೋ? ನೀವೇನಂತೀರಿ? ಅವ್ರೇನಂತಾವ ಮಕ್ಕಳು? ಎರಡು ಮಾಡ್ಲಿ ಅಂತ ಸರ್. ನೀವು ಮಕ್ಳೇನಂತಾವ? ಅವ್ರು ಇನ್ನೂ ಚಿಕ್ಕರಲ್ಲ, ಇನ್ನೇನು ಹೇಳ್ತಾರೆ. ಅಲ್ಲ, ನಿಮ್ಮಂಥದ್ದೇ ಹಾಡುವ ಮೇಳುಗಳು ಅನೇಕ ಕೇಳಿದ್ರೆ ನಮ್ಗೆ ಸಾಕು ಸ್ವಾಮಿ, ಇದ್ರಾಗ ಜೀವನ ಆಗಲ್ಲ, ಬೆಲೆ ಇಲ್ಲ, ಭಿಕ್ಷೆ ಅಂದ್ರೆ ಬೆಲೆ ಇಲ್ಲ ಈಗ ಅಂತಾನು ಅನ್ನೋದು ಕೇಳ್ತೀವಿ. ನಿಮ್ಗಾರು ಎಲ್ಲಮ್ಮ ನಿಮ್ಮನ್ನ ತಪ್ಪು ಇಟ್ಕೊಂಡಿದ್ದಾಳೆ, ನೀವು ಎಲ್ಲಮ್ಮನ ತಪ್ಪಿದ್ದೀರಿ. ಅದ್ರ ಭಾವ ಅದಕ್ಕೆ ಇಟ್ಟದ್ದು. ಅನೇಕ ಸಂದರ್ಭದಲ್ಲಿ ಹಿಂಗಾಗುತ್ತಲ್ಲ, ಅವಾಗ ಏನು ಹೇಳ್ತೀರಿ? ಅವ್ರವ್ರ ಇಷ್ಟ ಪ್ರಕಾರ ಈಗ ಓದೋದು ಓದ್ಸನ ಅಂತ ಹೇಳಿದ್ದೆ. ಅವನ ಮನೋಭಾವನೆ ಬಂದ್ರೆ ಕಲಿಬೋದು, ಆಸಕ್ತಿಯ. ಇವ್ರ ಕುರಿತು ಇನ್ನೇನಾದ್ರೂ ಕೇಳ್ಬೋದು. ಬಹಳ ಅಪರೂಪದ ಮಾಹಿತಿಯಿಂದ ಅವರ ಅದಕ್ಕೆ ಆಚರಣೆ ಅಂದ್ರೆ ಒಂದು ಆಪ್ಷನ್, ಅವರ ವಿದ್ಯಾವಂತರಾಗ್ಲಿಕ್ಕೆ ಇಷ್ಟಪಟ್ರೆ ಮಕ್ಕಳಲ್ಲಿ ಆಗ್ಬೋದು, ಅದಕ್ಕೆ ಅಡೆತಡೆ ಇಲ್ಲ ಅನ್ನೋದು ಒಂದು ಆಯ್ತು. ಎರಡನೇದು ಏನಂತಂದ್ರೆ, ಈಗ ಮನೆಯಲ್ಲಿ ಯಾರಾದರೂ ಒಬ್ಬರು ಜೋಗತಿಯೋ ಅಥವಾ ಜೋಗೈನೋ ಆಗ್ತಾರಾ ಅಥವಾ ಆಗ್ಬೇಕು ಅಂತ ಏನಾದ್ರು ನಿಯಮ ಇದೆಯಾ? ಈಗ ಪ್ರತಿ ಮನೆಯಲ್ಲೂ ಜೋಗಯ್ಯ ಜೋಗತಿ ಆಗಲೇಬೇಕು ಅಂತ ಇದೆಯಾ? ಈಗ ನಾವಿದೀವಲ್ಲ, ನಮ್ಮವ್ವ ಜೋಗಮ್ಮ ಇತ್ತು, ಈಗ ನಮ್ಮ ಅಪ್ಪನ ಚೌಡಿಕಿನಿದ್ರು. ಈಗ ಮನೆತನದಲ್ಲಿ ನಾನು ಹೋಗ್ಬಿಡ್ತು ಅಂದರೆ ಇವರಿದೆ. ಇವ್ರು ಹೋಗೋ ಮಟ್ಟ ಬಂದರೆ
ಅವಳು ಬಿಡಕ್ಕೆಲ್ಲ ಇನ್ನೊಂದು ಬಿಡಿಸ್ಕೊಂತ. ಇನ್ನೂ ಇದನ್ನು ನಿಮಗೆ ಹೆಚ್ಚು ಬಿಡಿಸಿ ಹೇಳಲಾಗದಷ್ಟು ವಿವರಗಳಿದ್ದಾವೆ. ಅಷ್ಟು ಮನಸ್ಸಿಗೆ ನಿಮಗೆ ಹೇಳೋಕ್ಕೂ ನನಗೆ ನೋವು ಅನಿಸುತ್ತೆ. ಆ ಕಾರಣಕ್ಕೆ ನಿಮ್ಮ ಎದುರಿಗೆಲ್ಲನೂ ಬಿಚ್ಚಿಡೋಕ್ಕೆ ಮನಸ್ಸಿಲ್ಲ. ಆ ಥರದ ದೊಡ್ಡ ಅಧ್ಯಯನ. ಜೋಗತಿಯ ಪದ್ಧತಿ ಇದೆ, ದೇವದಾಸಿ ಪದ್ಧತಿ ಇದೆ. ಕಟ್ಟುನಿಟ್ಟಾಗಿ ಅಮ್ಮನಿಗೆ ಹರಕೆ ಒಪ್ಪಿಸುವ, ದೇವದಾಸಿ ಬಿಡುವ, ಈಚೀಚೆಗೆ ಸಾಂಕೇತಿಕವಾಗಿ ದೇವದಾಸಿಯಾಗಿ ಮದುವೆ ಆಗುವತ್ತ ತಿರುಗಿರೋದಿದೆ. ಆದರೆ ಈ ದೇವದಾಸಿ ಪದ್ಧತಿ ಎಲ್ಲ ಅಮ್ಮನಿಗೆ ಸರಿ ಅಂತೀರಾ? ನಿಮ್ಮೇಂತೀರಿ? ಈಗ ದೇವದಾಸಿ ಬಿಡ್ತಾರೆ ನನ್ನ ಅಂತ ಇಟ್ಕೊಳ್ಳ ಒಂದು ಹೆಣ್ಣನ್ನು. ಆಗ ಶರಣ ಸತಿ ಲಿಂಗಪತಿ ಅಂತ ಇರುತ್ತೆ ಈ ವಾಡಿಕೆಯಲ್ಲಿ. ಎಲ್ಲಮ್ಮನೇ ಮಾತಂಗಿ ಗಂಡ, ಮಾತಂಗಿನೇ ಎಲ್ಲಮ್ಮನಿಗೆ ಹೆಣಿತಿ, ರೇಣುಕಮ್ಮನಿಗೆ ಹೆಣಿತಿ ಇಂಥದ್ದು ವಾಸ್ತವ್ಯ ಐತಿ. ಹಿಂಗಿರುವಾಗ ಮುಂದೆ ನನ್ನ ಹೆಂಡತಿ ಜಾಗರಣೆ ಆಗ್ತಾಳೆ ಅನ್ನೋದಕ್ಕೆ ಅವಳಿಗೆ ಗೊತ್ತಿರುತ್ತೆ. ಅವಳು ಪ್ರೇಮನ ಅರ್ಧ ಕಟ್ ಮಾಡ್ಕೊಳ್ತಾಳೆ ಅಂತ ನನ್ನ ತಂದೆ ಅರ್ಧ ಪ್ರೇಮ ಕಟ್ ಮಾಡಿಕೊಂಡು ಇನ್ನು ಅರ್ಧಕ್ಕೆ ಈಗಿನ ವಾತಾವರಣಕ್ಕೆ ಹೊಂದಿಕೊಂಡು ಗಂಡನ ಇನ್ನು ಅರ್ಧ ಪ್ರೇಮ ಇರುತ್ತಲ್ಲ ಅದನ್ನು ಬೇರೆ ಒಬ್ಬರ ಗಂಡನಿಗೆ ಮದುವೆ ಮಾಡ್ಕೊಳ್ತಾರಲ್ಲ ಅವನಿಗೆ ಹಂಚ್ಕೊಂಡು ಗಂಡ ಹಿಡಿತಾರೆ, ದಾಂಪತ್ಯ ಜೀವನ ಮಾಡ್ತಾರೆ. ಕಣಪ್ಪ ಅವಳು ಜಾರಣಿ ಆಗಲ್ಲ, ಸೂಳೆ ಆಗಲ್ಲ ಅವಳು ಅಂತ ಹೇಳೋರು. ಇವರ ಆಚರಣೆಯಲ್ಲಿ ಕೂಡ ಅವರ ನಂಬುವ ವರ್ಗದಲ್ಲಿ ಆ ಕೀಳರಿಮೆ ಇಲ್ಲ. ಅವರನ್ನು ಅತ್ಯಂತ ದೇವಿಯ ಸಂಕೇತವಾಗಿ ಅಲಂಕರಿಸಿ ಅವರಿಗೆಲ್ಲ ಪೂಜೆಗಳನ್ನು, ನಾನು ಈ ಕ್ಷಣಕ್ಕೆ ಅಷ್ಟು ಹೇಳೋಕ್ಕೆ ತುಂಬ ದೊಡ್ಡ ವಿವರಗಳಿದೆ. ಅವರಿಗೆ ಇಲ್ಲಿ ಮೂರ್ತಿಯ, ಕಳಶದ ಮೂರ್ತಿಯ ಪೂಜೆ ಇದೆ, ಅಮ್ಮನ ಮುಖದ ಮೂರ್ತಿಯ ಪೂಜೆ ಇದೆ, ಜೊತೆಗೆ ನೇರವಾಗಿ ಜೋಗತಿ ಆಗಿರುವ ಹೆಣ್ಣನ್ನು ಆ ನಿಜವಾದ ಆಚರಣೆ ನಡೆಯುವ ಸಂದರ್ಭಕ್ಕೆ ಅಲಂಕರಿಸಿ ಆರತಿ ಮಾಡುವಷ್ಟು, ದೇವರಿಗೆ ಸಮಾನವಾಗಿ ಆರತಿ ಮಾಡುವ 3 ರೂಪಗಳು ಕೂಡ ಇವರ ಆಚರಣೆಯಲ್ಲಿದೆ. ಅದರಲ್ಲಿ ಇವರು ಜೋಗಪ್ಪ, ಹೆಣ್ಣಾದರೆ ಜೋಗತಿ, ಅವ್ರ ಮನೆಯವರೇ ಜೋಗತಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಆ ಜೋಗತಿಗಳಲ್ಲಿ ಅದರಲ್ಲಿಯೂ ಮಾತಂಗಿ ಬಹಳ ದೊಡ್ಡ ಮುಖ್ಯವಾದ. ಅವರಿಗಾಗಲೇ ಅಪರೂಪದ ಮಾತುಗಳನ್ನು ಹೇಳಿದರು. ಅವರಿಬ್ಬರು ಗಂಡ ಹೆಂಡತಿನಿ ಅನ್ನುವಷ್ಟಕ್ಕೆ. ಅಂದರೆ ನಾವು ಎಲ್ಲಮ್ಮನ ಯಾವ್ಯಾವ ಮುಖದಲ್ಲಿ ನೋಡಬೇಕು, ಜಮದಗ್ನಿ ಮುಖದಲ್ಲಿ, ಕಾರ್ತಿವೀರ್ಯನ ಮುಖದಲ್ಲಿ, ಮತ್ತು ಅವರ ಮಕ್ಕಳು ಮತ್ತು ಮಗನೇ ಸಂವಾರಿಸುವುದು, ಮಗನಿಂದಲೇ ಕೊಲ್ಲಿಸಿರುವ ವಿವರಗಳು ಅತ್ಯಂತ ಮುಖಾಮುಖಿ. ಜೊತೆಗೆ ಅಮ್ಮನನ್ನೇ ಸಾಂಕೇತಿಕವಾಗಿ ನೇರವಾಗಿ ವ್ಯಕ್ತಿಯ ರೂಪದಲ್ಲಿ ಪೂಜಿಸುವ ಕ್ರಿಯೆ ಇಷ್ಟೂ ಇವರಲ್ಲಿ ಕಾಣಬರುವಂಥದ್ದು. ಈಗಲೂ ಆ ಮನೆ ಒಕ್ಕಲುಗಳು ಹೊಸ ಮದುವೆ, ಗಂಡು ಹೆಣ್ಣು ಮದುವೆ ಆಗುವ ಮುಂದೆ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಹಾಗೆ ಹೊಸ ಗೃಹ ಪ್ರವೇಶದಲ್ಲಿ ಮಾಡೇ ಮಾಡ್ತಾರೆ. ಇದು ಲಕ್ಷ ಜನ, ಲಕ್ಷ ನಮಗಿದನ್ನು ಅಂದಾಜಿಗೆ ಮೀರಿದಷ್ಟು ಪ್ರಮಾಣದಲ್ಲಿ ಆಚರಣೆಯಲ್ಲಿರೋ ವಿವರಗಳು ಸಿಗುತ್ತೆ. ಮಾತಂಗಿ ಪೂಜೆ ಅಂತೂ ಬಹಳ ಮುಖ್ಯವಾಗಿ ಕಾಣುತ್ತೆ. ಮಾತಂಗಿಯ ಪೂಜೆಯನ್ನು ಬಹಳ ಗಟೆ ಅಂತ ನಾವು ಇಲ್ಲಿ ಇಂತಹ ಕಾವ್ಯ ಕೇಳುವಾಗ, ಇಂಥ ಕಥನ ಕೇಳುವಾಗ ಯಾವುದನ್ನು ಕೀಳು ಈ ಮೇಲು ಅಂತ ಈಗಾಗಲೇ ರೆಡಿಮೇಡ್ ಇರೋದನ್ನು ಬೇರೆ ಮನಸ್ಸಿಗೆ ತಂದುಕೊಂಡು ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಯಾಕೆಂದರೆ ಇದು ಅತ್ಯಂತ ಪುರಾತನವಾದ ನಡೆಗಳು. ನಾವು ಕೇಳುವ ಬಹಳ ದೊಡ್ಡ ಯಾಗ ಇಂಥದ್ರಲ್ಲಿ ಕೂಡ ಇಂಥದೇ ವಿವರಗಳು ಸಿಗ್ತದೆ. ನಾವು ಅದನ್ನು ಒಡೆಯೋದಕ್ಕಾಗಿ ಹೇಳಲ್ಲ, ಹಾಗೆ ಇಲ್ಲಿಯೂ ಬೇರೆ ರೂಪದಲ್ಲಿ ಮುಂದುವರ್ತಿದ್ದೇವೆ. ಇವನ್ ಮಾರಮ್ಮನ ಪೂಜೆಯಲ್ಲಿ ಕೂಡ ಘಟೆ ಗಡಿಗೆ ಅಂತ ಬರುತ್ತೆ. ಘಟ ಅಂದರೆ ಜೀವ ಅನ್ನೋ ಧ್ವನಿನೂ ಇದೆ, ಘಟ ಅಂದರೆ ಸುರೆ ಅಂತಿದೆ, ಘಟ ಅಂದರೆ ಸಾಕೀನ ಪೂಜೆ ಅಂತ ಒಂದಿದೆ. ಅದರೊಳಗೆ ಅದರ ಸಾಕಿನ ಅಂದರೆ ಹೆಣ್ಣು ಅನ್ನೋದು ಮಾನಿನಿ ಅನ್ನೋ ಧ್ವನಿನೂ ಇದೆ, ಸುರೆ ಅನ್ನೋ ಧ್ವನಿನೂ ಇದೆ. ಸಾಕಿನ ಅನ್ನೋದು ಪರ್ಷಿಯನ್ ಪದ ಅನ್ನೋದು ನಮ್ಮ ನೆನಪಿರಲಿ. ಅತ್ಯಂತ ಸೂಕ್ಷ್ಮವಾದ ಪದವಿಗಳಿದ್ದಾವೆ. ಶಾಂಭವಿ ಅಂತ ಪದ ಬಳಸ್ತಾರೆ, ಸುರೆ ಅಂತ ಅವರು ಬಳಸೋಲ್ಲ, ಶಾಂಭವಿ ಅಂತ ಮಾಂಸವನ್ನು ಏನಂತ ಹೇಳ್ತೀರಿ. ಹೀಗೆ ಸೌಮ್ಯದ ಪದಗಳು ಕೂಡ ಅವರಲ್ಲಿ ಬಳಕೆ ಇದೆ. ಅತ್ಯಂತ ಗೌರವಯುತವಾಗಿ ಅವರಲ್ಲಿ ಯಾವ ನಾವು ಅಳುಕನ್ನು ನೋಟವೂ ಇಲ್ಲದೆ ಆ ಆಚರಣೆಗಳು ನಡೀತವೆ ಅನ್ನೋದು ಇದ್ರ ಮದುವೆ. ಅಲ್ಲ, ಈಗ ಮದುವೆ ದೀಕ್ಷೆ ತಗೊಂಡ್ಮೇಲೆ ಮದುವೆ ಆಗ್ಬೋದು. ದೀಕ್ಷೆ ತಗೊಂಡ್ಮೇಲೆ ಮದುವೆ ಆಗ್ತಾರ? ದೀಕ್ಷೆ ತಗೊಂಡು ಮದುವೆ ಮಾಡ್ಕೊಂಡು ಒಬ್ಬನನ್ನೇ ಜೋಗತಿಯವರು ಆ ದೀಕ್ಷೆ ಆದ್ಮೇಲೆ ಮದುವೆ ಆಗ್ಬೋದು, ಒಬ್ಬನನ್ನು ಮಾತ್ರ ಅಂತಿಲ್ಲ. ಆದರೂ ಅವರು ಇನ್ನೊಂದು ವಿವರ ಹೇಳಿಬಿಟ್ರು ಅದರಲ್ಲಿ, ನನಗೆ ಅಮ್ಮನೂ ಅರ್ಧ ಹೆಂಡತಿ, ಗಂಡ ಇವರು ಅರ್ಧ ಗಂಡ ಅಂಥೇಳಿ ಮನಸ್ಸನ್ನು ಸೆಂಟರ್ ಮಾಡ್ಕೋಬೇಕು ಅನ್ನೋದನ್ನು ಅವರು ಬೇರೆ ಕಾರಣದಲ್ಲಿ ಹೇಳಿದ್ರು. ಅವ್ರ ಮದುವೆ ದೇವರಿಗೆ ಸೀಮಿತವಾಗಿದ್ದಾಳೆ ಈ ಅಮ್ಮ. ದೇವರೇ ಒಪ್ಪಿ ಜೋಗಮ್ಮನ ಬಿಡಿಸ್ಕೊಂಡೈತೆ. ಆಕೆ ಮುಟ್ಟಿದ್ರೆ ಆ ದೇವ್ರನ್ನೇ ಮುಟ್ಟಿದಂಗೆ ಆಗುತ್ತೆ, ಬೇಡ ಅನ್ನೋ ಭಾವನೆಯೂ ಇರುತ್ತೆ ಕೆಲವರಿಗೆ. ಅದಕ್ಕಾಗಿ ಮುಟ್ಟಲ್ಲ.
ಆಮೇಲೆ ಮತ್ತೇನಾದರೂ ಕೇಳು. ಇಲ್ಲಿ ಇದರ ಆರಾಧನೆಯ ದಾರಿಗಳು ಬಹಳ ದೂರದವರೆಗೂ ಸಂಚಾರಗಳಿದ್ದಾವೆ. ಅಧ್ಯಯನಕ್ಕೆ ಒಳಗೋದಾಗ ನಿಮಗೆ ಬಿಡಿಸಿ ಹೇಳೋಕ್ಕೆ ಸಾಧ್ಯವಾಗುವಷ್ಟಿದೆ. ಇಂಥದ್ದು ನಾನು ಸಹಜವಾಗಿ ನೋಡೋ ಕಡೆಗೆ ಇಟ್ಟಿರಬೇಕು. ಯಾಕಾಗಿ ಈಡಿಗ ಗೌಡರು ಆ ಮಾತಂಗಿಗೆ ಸೂರ್ಯನ ಒದಗಿಸ್ತಾರೆ. ಆತ ರಾಜನನ್ನೇ, ಆತ ಮಾತಂಗಿಯ ಆ ಪುರಾಣಗಳ ಕಾಲದಲ್ಲಿಯೇ ಆತನ ಬೆನ್ನೆಲುಬಿಗೆ ನಿಂತ ವಿವರಗಳನ್ನು ಇದರೊಳಗೆ ಎಲ್ಲಮ್ಮನ ಹೇಗೆ ಮುಖ್ಯವೋ ಎಲ್ಲಮ್ಮನ ಕಥನ ಭಾಗದಲ್ಲಿ ಮಾತಂಗಿ ಬಹಳ ದೊಡ್ಡ ವ್ಯಕ್ತಿತ್ವ, ತಳಮೂಲದ ಬಹಳ ದೊಡ್ಡ ದೇವತೆ ಅಂದರೆ ಮಾತಂಗಿ. ಮುಕ್ತವಾದ ಮಾತಂಗಿ, ಬಹಳ ಅಪರೂಪದ ವಿವರಗಳು ಕೂಡ ಮಾತಂಗಿ ಸಿಗುತ್ತೆ. ಮಾತಂಗಿಯನ್ನು ಹೆಜ್ಜೆ ಮೂಲಕ ಪೂಜೆ ಮಾಡುವಂಥದ್ದಿದೆ. ಮಾತಂಗಿನೂ ಕೂಡ ಬಹಳ ದೊಡ್ಡ ವಿವರಗಳನ್ನು ಕೊಡ್ತವೆ. ನಿಮ್ಮ ಇನ್ನೇನಾದ್ರು ಅಂತ? ಹಾಂ ಸರ್, ದೇವಸ್ಥಾನ ಅಥವಾ ಇದು ಇದೆ? ಮಾತಂಗಿ ದೇವಸ್ಥಾನ ಅಂತಂದಿಲ್ಲ. ಸವದತ್ತಿಲಿ ಎಲ್ಲಮ್ಮನ ದೇವಸ್ಥಾನ ಇದಾದರೆ ಬಲಗಡೆ ಮಕ್ಕೆ ಮೈಕ್ ಇಟ್ಕೊಂಡವ್ರ ಅಷ್ಟು ದೂರಕ್ಕೆ ಮಾತಂಗಿ ದೇವಸ್ಥಾನ ಇದೆ, ಅಲ್ಲೇ ಇದೆ. ಅವರು ಮಾತಂಗಿರಿ ಪೂಜೆ ಮಾಡ್ತಾರದ. ನಮ್ಮ ಕೈಲಿ ಮಾಡೋಕ್ಕಾಗ್ದಲೇ ಹೋದರೆ ಇವು ಅಮ್ಮಗೆ ಒಬ್ಬಿಟ್ಟು ಮಾಡಿ ತಲೆಗೆ ಮಾಡಿ ಊರು ಕಡೆ ಕೊಡಬೇಕಾದ್ರೆ ಮಾನವಿ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಕೋಳಿಗೆ ಎಷ್ಟು ದುಡ್ಡು, ಒಂದು ಗಟ್ಟಿಗೆ ಎಷ್ಟು ದುಡ್ಡು ಅಂತ ಅವರಿಗೆ ಕೊಟ್ಬಿಟ್ಟು ನೀವೇ ತಲೆಗೆ ಮಾಡ್ಕೊಂಡು ತಂದ್ಕೊಳ್ಳಿ ಅಂತಲೂ ಹೇಳ್ತಾರೆ. ಇಲ್ಲ ಊರಿಗೆ ಬಂದು ಮಾಡ್ಬೋದು, ಒಂದು ಈಚಲ್ ಗಿಡಕ್ಕೋ ಒಂದು ಕಳಿಸ್ಬೇಕು. ಪೂಜೆ ಮಾತಂಗಿ ಚಂದ್ರಗುತ್ತಿಲಿ ಕೂಡ ಎಲ್ಲಮ್ಮನ ಪಕ್ಕದಲ್ಲಿಯೇ ಮಾತಂಗಿಯ ಮುಖ ಇರೋದು ಭಾಳ ಮುಖ್ಯವಾಗಿ ಇರುವಂಥದ್ದಿದೆ. ಎಲ್ಲಮ್ಮನಿಗೆ ಎಲ್ಲ ಭಾಗದಲ್ಲಿಯೂ ಜೊತೆಗೆ ನಿಂತವಳು ಅನ್ನೋದು ಈ ಎಲ್ಲ ವಿವರ. ಭಾಳ ಆಶ್ಚರ್ಯ ಅಂದರೆ ಎಲ್ಲ ವ್ಯವಸ್ಥಿತ ಸಮಾಜದ ಎದುರಿಗೆ ಬಿಸಿಟಿದ ಹೆಣ್ಣಿಗೆ ಇಷ್ಟು ನಿಂತ್ಕೊಳ್ಳೋಕೆ ಮತ್ತು ಇಷ್ಟು ಪುರಾಣದ ವ್ಯಕ್ತಿ ಆಗಿರೋದಕ್ಕೆ ಇಷ್ಟು ಜನರು ಯಾಕೆ ಪೂಜೆ ಮಾಡುವಂಥದ್ದಕ್ಕಾಗಿದ್ದಾರೆ ಅನ್ನೋದೇ ಒಂದು ದೊಡ್ಡ ಬೆರಗಿನ ಥರ ಕಾಣುತ್ತೆ. ಏಕೆಂದರೆ ಪುರಾಣ ಈ ಕಡೆಗೆ ಸಾಧಿಸಿ ಹೋಗ್ತಾ ಇದೆ. ಆ ಕವಲ ಮಧ್ಯವೇ ಜನವರ್ಗ ಅದಕ್ಕೆ ವಿರುದ್ಧ ದಿಕ್ಕಿಗೆ ಬಲಕ್ಕೆ ಹೆಂಗೆ ನಿಂತರು ಅನ್ನೋದು ನನಗೆ ಕಾಣುವಂಥ ದೊಡ್ಡ ಅಚ್ಚರಿ ಥರ ಕಾಣಿಸ್ಗುತ್ತೆ. ಏಕೆಂದರೆ ಇವತ್ತಿಗೂ ನೀವು ತಿರಸ್ಕಾರ ಮಾಡಿದವ್ರ ಬಗ್ಗೆನೇ ನಾನು ನೀನು ಕೊಯ್ದಿದ್ದೀಯಾ, ಅವಳೇ ನಮ್ಮೊಳ ಪಾತ ತಲೆಮಾಗ ಹೊತ್ಕೊಂಡು ಹೆಡ್ಲಿಗೆಲ್ಲಿ ಇಟ್ಕೊಂಡು ಮನೆ ಸುತ್ತುತ್ತೆ ನಮ್ಮನ್ನು ಇವರು ಕೊಂಡಾಡ್ತಾರೆ. ಎಷ್ಟು ಸಾವಿರ ವರ್ಷಗಳು, 2,000 to 3,000 ವರ್ಷ, ಕೃತಯುಗ, ದ್ವಾಪರ ಅವೆಲ್ಲ ಬಿಟ್ಬಿಟ್ಟು ಅವರು ಪುರಾಣದ ಭಾಗಗಳೆಲ್ಲವೂ ತಗೊಳ್ಬೇಕಾಗಿಲ್ಲ. ಒಂದು ಘಟನೆ ಸತ್ಯ, ಅದಕ್ಕೊಂದು ಸ್ಥಳ ಇದೆ, ಐತಿಹ್ಯ ಇದೆ. ಸೌದತ್ತಿ ಅಂತ ಸ್ಥಳ ಸ್ಪಷ್ಟವಾಗಿದೆ, ಘಟನೆ ವಿವರಗಳು ಸಿಗುತ್ತೆ. ಪರಶುರಾಮ ಶೃಂಗೇರಿವರೆಗೂ ಬಂದೋದು ವಿವರಗಳು ಸಿಗುತ್ತೆ. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ಭಾಳ ಕೋಲಾರಮ್ಮನ ಭಾಳ ದೊಡ್ಡ ಸೆಂಟರ್ ಕಥನದಲ್ಲಿ ಅವಳನ್ನು ನಾನು ತನ್ನ ತಾಯಿಯನ್ನು ಕೊಂದ ಪಾಪ ಪ್ರಜ್ಞೆಗೆ ಅಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದೆ ಅನ್ನೋದು ಕೋಲಾರಮ್ಮನಿಗಿರುವಂಥ ದೊಡ್ಡ ವಿವರಗಳು. ಇದರ ಜಾಡುಗಳನ್ನು ನೋಡಿದರೆ ಭಾಳ ಅಚ್ಚರಿ ಮೂಡಿಸುವಂಥ ತಳದ ಸಂಚಾರ ಕಾಣುತ್ತೆ. ಅದು ಇನ್ನೊಂದು ಯಾರು ಮರ್ತಿದರೋ ಅವರಿಗೆ ಬ್ಯಾಕಪ್ ಬೆನ್ನೆಲುಬಾಗಿರುವಂಥ ವಿವರಗಳು ಇಲ್ಲಿ ಸಿಗುತ್ತೆ. ಇದು ಅಚ್ಚರಿಯ ಮಾಹಿತಿಗಳು. ಮತ್ತು ನೆಲ ನೀನು ಹೇಗೆ ಸಂಚರಿಸ್ತಿರು, ಏನೇ ಹೇಳ್ತಾ ಇರು, ತಳ ಇನ್ನೊಂದು ಕಡೆಗೆ ತನ್ನೊಳಗೆ ತಾನು ತನ್ನ ಮನಸ್ಸನ್ನು ಕಾಯ್ಕೊಂಡಿದೆ ಅನ್ನೋದು ಅಚ್ಚರಿ. ವಾಸ್ತವವಾಗಿ ಹೊಸ ಮಾದರಿಗಳು, ಹೊಸ ಆದರ್ಶಗಳು ಇವು. ಬಿಸಿಟಿದವರನ್ನು ಕಟ್ಕೊಳ್ಳೋದು ಬಿಸಿಟಿದೆಯಾಗೆ ಕಾಣ್ತದೆ ಕೆಲಸ ಸರಿ. ಅದ್ರ ಬದಲು ಬಿಸಿಟಿದವರನ್ನು ಬಲಕ್ಕೆ ನಿಲ್ಲೋದಿದೆಯಲ್ಲ, ಅದು ಜನಪದರ ಅಪರೂಪದ ಪ್ರಜ್ಞೆ. ಬಹುಶಃ ಇವರ ಕಥನದ ದೊಡ್ಡ ದ್ರವ್ಯ ಇದು ಅಂತ ಭಾವಿಸ್ತೀನಿ. ಇನ್ನೇನ ಗುರುಗಳು ಯಾರಾದರೂ ನಿಮ್ಮ ಗುರುಗಳು? ಜಾಂಬು ಮುನಿ ಅಂತ, ಜಲಕ್ ಜಾಂಬು ಮುನಿ. ಆ ಜಾಂಬು ಮುನಿಗಳು ಕೋಡಿಹಳ್ಳಿ ಅಂತ ಐತಿ, ಕೋಡಿಹಳ್ಳಿ ಮಠ, ಕೋಡಿ ಮಠ. ಆ ಮಠದಲ್ಲಿದೆ ಜಲಕ್ ಜಾಂಬು ಅವ್ರ ಮಗಳೇ ಜಾಣೆ ಮಾತಂಗಿ. ಈ ಮಾತಂಗಿ ಅನ್ನೋ ವಾಸ್ತವ್ಯದ ಮೇಲೆ ಎಲ್ಲ ಇನ್ನೊಂದು ಸ್ಪಷ್ಟ ಮಾಡ್ತೀನಿ. ಸಾಮಾನ್ಯವಾಗಿ ಹರಿಜನರಲ್ಲಿ ನಾನು ಯಾವುದಾದ್ರೂ ಹೆಸರು ಜಾತಿ ಹೇಳಿದರೆ ಖಂಡಿತ ಅವಮಾನಕ್ಕಲ್ಲ ಅಂತ ಒಂದು ನೆನಪಿಟ್ಕೊಳ್ಳಿ. ಆದಿಜಾಂಬವರು, ನನಗೆ ಅದ್ರಾಗೆ ಎಡ ಬಲದ ಬಗ್ಗೆ ಪ್ರಜ್ಞೆ ಇಟ್ಕೊಂಡಿಲ್ಲ ನಾನು. ಆದರೆ ಆ ಕಾವ್ಯ, ಅವರ ಪುರಾಣದ ಕಾವ್ಯ ಆದಿಜಾಂಬವರ ಕಾವ್ಯ ಅಂತ. ಆದಿಜಾಂಬವರ ಕಾವ್ಯವನ್ನು ಸೃಷ್ಟಿ ಪುರಾಣ ದೊಡ್ಡದು, ಧರೆಗೆ ದೊಡ್ಡವರು ಅಂತ ಕರೆಯೋ ಮೂಲ ಧ್ವನಿ ಅವರದು. ಧರೆಗೆ ದೊಡ್ಡವರು ಆ ಜಾಂಬು ಮುನಿ ಅಂತಲೇ. ನಮ್ಮ ಜನಪದ ಕಾವ್ಯ ನಾಗೇಗೌಡರು ಅನೇಕ ಹಾಡುಗಾರರಿಂದ ಅದನ್ನು ಸಂಗ್ರಹಿಸಿದರೆ ಅನೇಕ ಸಾರಿ ಕೇಳಿ. ಆ ಜಾಂಬು ಮುನಿನೇ ಭೂಮಿಗಿಂತ ಮೊದಲೇ ಏಳು ದಿವಸ ಮೊದಲೇ ಹುಟ್ಟಿದನು, ಭೂಮಿಗೆ ಹೆಪ್ಪು ಕೊಟ್ಟವನು ಅಂತಲೇ ಆ ಪುರಾಣ ಕಟ್ಟಿಕೊಡುತ್ತೆ. ಆ ಪುರಾಣದ ಜಾಂಬು ಮುನಿಯ ಮಗಳು ಅಂಥೇಳಿ ನಮ್ಮ ಕಲಾವಿದರು ವಿಸ್ತರಿಸಿ ಹೇಳ್ತಾ ಇದ್ದಾರೆ. ಆ ಜಾಂಬು ಮುನಿ ಪುರಾಣ ಅನ್ನೋದು ಇದು ಆಂಧ್ರದವರೆಗೂ ಆಗ ತಳಮೂಲದ ಸಂಸ್ಕೃತಿಯ ಸಮುದಾಯದಲ್ಲಿ ಹಾಡ್ತಾರೆ. ಅದು ಈಗ ಹಾಡೋದು ಕಡಿಮೆ ಆಗಿದೆ. ಅವರು ಅದರ ಕಥನ ವಿವರಗಳನ್ನು ಕೊಡ್ತಾರೆ. ಅದಕ್ಕೆ ಟೈಅಪ್ ಆಗಿರುವಂಥದ್ದು ಕಥೆ ಇದು ಬರುತ್ತೆ.
ಜಾಣಿ ಮಾತಂಗಿ ಆ ಶಮಂತಕ ಮಣಿ ಅಂತ ಅನ್ನೋದು ಅವಳ ಹತ್ರಲ್ಲೇ ಇದ್ದಿದ್ದು, ಇನ್ಯಾವ ಹೆಣ್ಣಿನ ಹತ್ರನೂ ಇರಲಿಲ್ಲ. ರಾಮ ಜಾಂಬೂರಿಬ್ಬರು 106 ವರ್ಷ ಯುದ್ಧ ಮಾಡಿ ಕಡೆಗೆ ರಾಮನ ರೂಪ ತೋರಿದಾಗ ಜಾಂಬವ ಇದೇನಪ್ಪ ಇಬ್ಬರು ಯುದ್ಧ ಮಾಡಿದ್ರು. ಆಗ ಶ್ರೀರಾಮನಿಗೆ ಕೈ ಮುಗಿದು ಆ ಮಣಿನುವೆ ಮಗಳನ್ನ ಕೊಟ್ಟು ಕಳಿಸಿದಂತೆ. ಆ ಶಮಂತಕ ಮಣಿಗೆ ಮಡಗಿದ್ದಳು ಜಲಕ್ಕೆ ಜಾಂಬವನ ಮಗಳು ಜಾಣಿ ಮಾತಂಗಿ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಅವಳು ಕುಷ್ಠರೋಗಕ್ಕೆ ಬಂದು ಬಿಸಿಟ್ಟಿದ್ದಾರೆ. ಜಮದಗ್ನಿ ಬಿಸಿಟ್ಟಿದ್ನೋ ಅಥವಾ ಅಷ್ಟೊತ್ತಿಗೆ ಅವಳು ಕೊಲೆಯಾಗಿ ಹೋಗಿದೆ. ಮಕ್ಕಳು ತಿರಸ್ಕರಿಸಿದ್ರು. ಅವರಿಗೆ ಕುಷ್ಠರೋಗ ಅಂದರೆ ಬಿಸಿಟ್ಟಿದೆ. ಕುಷ್ಠರೋಗ ಹಿಂದಿನ ಕಾಲಕ್ಕೆ ಮಹಾಕ್ರೂರಿ ಅದು ವಾಸಿ ಅಂತ ಭಾವಿಸ್ತಾನೆ ಇಲ್ಲ, ತುಂಬ ಆಚೆಗೆ ಬಿಟ್ಬಿಡು ಅಂತ. ಅವಳನ್ನು ಎಕ್ಕಯ್ಯ ಜೋಗಯ್ಯ ಅಂತ ನಾಥ ಜೈನ ಸಿದ್ಧರು ಅಂತ ಗೊತ್ತಾಯ್ತು. ಇಲ್ಲಿವರೆಗೂ ಭೈರವ ಪಂಥದ ನಾಥ ಸಿದ್ಧರು ಅಂತ ಭಾವಿಸಿದ್ದೆ, ಇವರು ಸ್ಪಷ್ಟಗೊಳಿಸಿದ್ದಾರೆ. ಆ ಜೈನ ಸಿದ್ಧರು ಅವರನ್ನು ನೋಡಿಕೊಂಡ್ರು. ಅವರು ವಾಸಿಯಾಗಿದ್ದರಿಂದಲೇ ಎಕ್ಕಯ್ಯ ನಿನ್ನಾಲ್ಕುದೋ ಜೋಗಯ್ಯ ನಿನ್ನಾಲ್ಕುದೋ ಅಂತ ಮಾತಿಗೂ ನಡೆಯುವಂತಹ ವಾಕ್ಯಗಳು ಅವರನ್ನು ಇವತ್ತು ನಮ್ಮ ಹಿಸ್ಟ್ರಿನ ಹೇಳ್ಕೊಂಡಂಗೆ ಮತ್ತೆ ಅವರನ್ನು ವಾಕ್ಯಗಳನ್ನು ಎಕ್ಕಯ್ಯ ಜೋಗಯ್ಯ ಅಂತ ಉದೋ ಅನ್ನುವಾಗ ಎಲ್ಲಮ್ಮನಿಗೆ ಮೊದಲು ಉದೋ ಅಂದರೆ ಜೊತೆಗೆ ಸೇರೋದೆ ಎಕ್ಕಯ್ಯ ಜೋಗಯ್ಯ ಅಂತೇಳಿ ಅವರಿಬ್ಬರು ಬಹಳ ಮುಖ್ಯವಾದ ಪಾತ್ರಗಳು. ಅವರಿಬ್ಬರು ಸೆಂಟರ್ಸ್ನು ಅವ್ರು ಹೇಳ್ತಾರೆ. ಒಂದು ಚನ್ನರಾಯಪಟ್ಟಣದ ಹತ್ತಿರ ಅಂತ ಹೇಳ್ತಾರೆ, ಅದು ಭಾಳ ಜೈನ ಸಂಸ್ಕೃತಿಗೂ ಹೆಚ್ಚು ಹತ್ತಿರವಾದ್ದು. ಇನ್ನೊಂದು ದಾವಣಗೆರೆ ಹತ್ತಿರದ ಎಕ್ಕೈನ ನೆಲ ಯಾವೂರು ಕುಡ್ಲೂರು ಅಂತ ಹೇಳಿ ದಾವಣಗೆರೆ ಹತ್ತಿರ ಅಂತ 2 ಸ್ಥಳಗಳನ್ನು ಕೂಡ ಐತಿಹ್ಯವಾಗಿ ಸ್ಪಷ್ಟಗೊಳಿಸ್ತಾ ಇದ್ದಾರೆ. ಆ ಕಥನ ಕಾವ್ಯಕ್ಕೂ ಹಾಡುವ ಕಾವ್ಯಕ್ಕೂ ಅವರು ಕೊಡುವ ವಿವರಕ್ಕೂ ಐತಿಹ್ಯಕ್ಕೂ ಸಂಬಂಧ ಇರುವ ಎಲ್ಲ ವಿವರಗಳನ್ನು ಕಾಣಸಿಗದಿದೆ. ಅವರ ಜೀವನಾನುಭವದ ಮೇಲೆ ಮತ್ತೇನಾದರೂ ನೀವು ಕೇಳ್ಬೋದಾದ ಮಾಹಿತಿಗಳಿದ್ದರೆ, ಪ್ರಶ್ನೆಗಳಿದ್ದರೆ. ಕೋಡಿಮಠ ಅಂದ್ರಲ್ಲ, ಯಾವುದು ಅದು? ಕೋಡಿಹಳ್ಳಿ ಮಠ ಎಲ್ಲಿದು? ಯಾವ ತಾಲೂಕು? ಬೆಂಗಳೂರು ಕಡೆ ಐತೆ, ನೆಲಮಂಗಲ ಹತ್ರ. ಬೆಂಗಳೂರು ಹತ್ರ, ನೆಲಮಂಗಲ ಹತ್ರ. ಕೋಡಿಮಠ ಅಂತ ಬೆಂಗಳೂರು ಹತ್ರ. ಬೆಂಗಳೂರು ಹತ್ರ ಕೋಡಿಹಳ್ಳಿ ಮಠ. ಎಷ್ಟು ದೂರ ಬೆಂಗಳೂರು? ನೆಲಮಂಗಲಕ್ಕೆ ಎಷ್ಟು ದೂರ? ನೆಲಮಂಗಲಕ್ಕೆ ಇನ್ನೊಂದು 8-9 ಮೈಲಿ. ಯಾವ ರೋಡು ಅದು? ನೆಲಮಂಗಲದಿಂದ ಹಿಂಗೆ ಬಲಗಡೆ ಮಕ್ಕೋಗುತ್ತೆ. ಕೋಡಿ ಮಠ ಮಧುರೆ ಕಡೆಗೆ ಹೋಗುತ್ತಲ್ಲ, ಅದ ಮಾಗಡಿ ಇದು ಮಾಗಡಿ ಕಡೆಗೆ ಹೋಗೋ ರೋಡ್ ಗೊತ್ತಿಲ್ಲ. ಈಗ ನಮಗೆ ಕೋಡಿ ಮಠ ಅಂತ ಸಿಕ್ಕಿದೆ. ಅವು ಯಾವ್ಯಾವ ಕೋಡಿ ಇಟ್ಕೊಂಡು ನಾವು ನೋಡ್ಬೇಕಾದ ದಾರಿ ನಮಗೆ ಸ್ಪಷ್ಟ ಸಿಗುತ್ತೆ. ಅಲ್ಲಿಗೂ ಮತ್ತೆ ಈ ಎಕ್ಕೈ ಜೋಗ ಯಾರಿದ್ದಾರೆ ಅಲ್ಲಿ ಅಂತ ನೋಡ್ಬಿಟ್ರೆ ನಮಗೆ ಇನ್ನೊಂದು ಸುತ್ತಿನ ದಾರಿ ಸಿಗುತ್ತೆ. ಕೋಡಿ ಮಠ ಅನ್ನೋದು ಅಲ್ಲ, ಕೋಡಿ ಮಠ ಅನ್ನೋದೇ ದೊಡ್ಡದು. ಬಳ್ಳಿಗಾವೆಯಲ್ಲಿ ಕೋಡಿ ಮಠ ಅನ್ನೋದು ಮಹಾ ದೊಡ್ಡ ವಿಶ್ವವಿದ್ಯಾಲಯ. ಹಾಗಾಗಿ ಈ ಕೋಡಿ ಮಠವೋ ಅದೆಷ್ಟು ಅಂತ ನಾವು ನಮ್ಮ ಅಧ್ಯಯನಕ್ಕೆ ಮುಂದಕ್ಕೆ ದಾರಿ ತೆರೀತದೆ. ಇನ್ನೇನಾದ್ರು ಭಾಳ ಮುಖ್ಯವಾದ ಪ್ರಶ್ನೆಗಳಿದ್ರೆ ಇನ್ನೇನಾದ್ರು? ಕೊಂಕಲ್ ಮಠ ಅಂತಲೂ ಅಂತಾರೆ. ಯಾವ ಮಠ ಅಂತಾರೆ? ಕೊಂಕಲ್ ಮಠ, ಕೋಡಿ ಮಠ ಅಂತ. ಕೋಡಿಹಳ್ಳಿ ಮಠ 2 ಹೆಸರು. ಅರ್ಕಾವತಿ ಕೆರೆ ಹತ್ರ ಕೋಡಿ ಮಠ, ಕೋಡಿಹಳ್ಳಿ ಮಠ ಇದೆ. ಇಲ್ಲಿ ನಮ್ಮ ಅರ್ಕಾವತಿ ನದಿಗೆ ಅಟ್ಯಾಚ್ ಅದು. ಯಾರು ಪೂಜಿಸ್ತಾರೆ, ಯಾವ ದೈವ ಅಂತ ನೋಡಿಬಿಟ್ಟರು ಸಿಕ್ಬಿಡುತ್ತೆ. ಇದು ಯಾವ ಶರಣ ಸಂಪ್ರದಾಯಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ಈಗ ಅವ್ರು ಕೊಡೋ ವಿವರ ಸ್ಪಷ್ಟವಾಗಿದೆ. ಏನು ಅನುಮಾನ ಇರೋಕ್ ಸಾಧ್ಯ ಅಂತ ಈಗ ದಾರಿ ತೆರೆದಿದೆ. ನಾಥ ಅನ್ನೋದು ಸಿದ್ಧದ ಒಂದು ದಾರಿ ಅಂತ ಗೊತ್ತಾಗುತ್ತೆ. ಇನ್ನೇನು ಸಜ್ಜಪ್ಪ ನಾಯ್ಕನ 1-2 ನೋಡಿ. ನೀವು ಹಾಡೋದಿದ್ರೆ ಹಾಡಿ, ನಾವು ನಿಮ್ಮ ಬಿಡಿ. ನಾವೀಗ ಏನು ಕೇಳ್ತಾ ಇದ್ವಿ ಇವರಿಗೆ, ಇವರು ಹಾಡ್ತಾ ಇದ್ದಾರೆ, ಇವ್ರು ಬಿಟ್ಟರೆ ನೀವು ನಡೆಸ್ಬೇಕು. ಹಿಮ್ಮೇಳದಲ್ಲಿಂದ ಮುಮ್ಮೇಳಕ್ಕೆ ಜಿಗಿಬೇಕಲ್ಲ. ಯಜಮಾನ್ಕೆ ಯಾರ ಹಿರಿಯವನಿಂದ ನಾನು ಇವ್ರನ್ನ ತೀರ್ಕೊಂಡಾಗ ಏನು ಮಾಡ್ತಾರೆ ಅಂತ ಕೇಳ್ತೀನಿ. ಹಿರಿಯ ಮಗನಿಗೆ ಆ ಪೇಟನ್ನು ವರ್ಗಾವಣೆ ಮಾಡೋದು ಕೇಳ್ತೀವಿ. ಈಗ ಇವರು ವರ್ಗಾವಣೆ ತಗೊಂಡು ಮುಂದೆ ನಡೆಸ್ಬೇಕು. ನೋಡೋಣ ಮಗ ಎಷ್ಟು ಕತ್ತಿದ್ದಾನೆ ಅಂತ. ಈಗ ಅವ್ರ ಧ್ವನಿ ಕೂಗ್ತು ಅಂದರೆ ಟಕ್ಕಂತ ಮುಂದಕ್ಕೆ ತಗೋಬೇಕು, ಹೀಗೆ ತಗೋಬೇಕು ಅಂತೇಳಿ. ನೋಡೋಣ, ಎತ್ಕೊಳ್ಳಿ, ನೀವೇ ಹಾಡಿ, ನೀವು ಅವರ ಜೊತೆಗೆ. ನಿಮ್ಗೆ ನೆನಪಿರಲಿ, ಇದು ಬಾರಿಕೆ ಅಂತ ಅಥವಾ ಗುಣಿಚೋಡಿಕೆ ಅಂತಾರೆ. ಇಡೀ ಭಾರತದಾದ್ಯಂತ ಇರುವ ವಾದ್ಯ. ಹಳೆಯ ಸಿನಿಮಾ ಹಾಡಲ್ಲಿ ಬಹಳ ಮುಖ್ಯವಾಗಿ ಬಳಸ್ತಾ ಇತ್ತು ವಾದ್ಯ. ಬಂಗಾಲದಿಂದ ಹಿಡಿದು ಇಲ್ಲಿವರೆಗೂ ಬಳಕೆ ಇರುವ ವಾದ್ಯ ಇದು. ತಂತಿ ವಾದ್ಯವೋ ಚರ್ಮ ವಾದ್ಯವೋ ಏನೆಲ್ಲ ಬೆಳಗು, ನಮಗೆ ವಾದ್ಯ ಯಾವ ಪ್ರಕಾರ ಬೇಕಾಗಿಲ್ಲ, ಅದರ ನಾದ ಮಾತ್ರ
ಅತ್ಯಂತ ಪ್ರಾಚೀನ. ನೀವು ಗಮನಿಸಬೇಕು, ಎರಡರ ಕಾಂಬಿನೇಷನ್ ಮತ್ತೆ ನುಡಿಸುವಾಗ ಹೇಗೆ ಏರಿಗೆ ತರ್ತಾರೆ, ಎಲ್ಲಿ ನುಡಿಸ್ತಾರೆ, ಎಲ್ಲಿ ಬಿಡ್ತಾರೆ, ಅದರ ನಾದವನ್ನು ಹೆಂಗೆ ಕಟ್ತಾರೆ ಅಂತಲೂ ಗಮನಿಸಿ. ಹಾಡು ಒಂದೊಂದು ನೋಡಿ ಹಾಡು, 2 ನಿಮಿಷ. ಇವನೇ ಲಕ್ಷ ಮಂದಿಗೆ ರಣಸೂರ ಕನ್ನಪಾಳ್ಯಗಾರ ಹಸುಬಿನ ರೂಮಾಲದ ಹುಡುಗ ದಶಮುಖದ ಪಾಳ್ಯಗಾರ ದಶಮುಖದ ಪಾಳ್ಯಗಾರ ಇವನೇ ಹೆಸರಿನ ಕಿರುತಿ ಪಡೆದವನು ಗನ್ನಪಾಳ್ಯಗಾರ ರಾಜ ಸಾವಿರ ದಂಡಿಗೆ ಸರ್ದಾರ ಗನ್ನಪಾಳ್ಯಗಾರ ಇವನು ಹುಟ್ಟಿತ್ತಂದುಲಿಯನ ದುರ್ಗ ಬೆಳೆದಿತ್ತೆ ಕಾಮನ ದುರ್ಗ ತರಿಕೆರೆವ್ವ ಅವನಿಗೆರೆ ಸೂರಾಪುರ ಪುರದು ಅಳೆಯನ ಒಳಗೆ ಸರ್ವಾರ ಅಕ್ಕೆ ಒಳಗೆ ಕಮ್ಮಣ ಮೊಂಟಿಯ ಒಳಗೆ ನೆಲಮಳೆಗೆ ತೊಗಸವನಣ್ಣ ಒಕ್ಕಳ ಗಂಟು ತುಲಿಯ ಚರ್ಮ ಮೈ ತುಂಬ ಒದ್ದವನಂತೆ ಎಲ್ಲುಲ್ಲು ಚೋಡ ಸರಪಣಿ ಕಾಲಿಗಾಚವನೇ ಅವನೇ ದೊರೆಯೋ ಇವನೇ ಸಾವಿರ ದಂಡಿಗೆ ಸರ್ದಾರ ಗನ್ನಪಾಳ್ಯಗಾರ ರಾಜ ಎಲ್ಲೂ ಇವನು ತೋರಿರುವಣ್ಣ ನಮ್ಮ ರಾಣ್ಯದಲ್ಲಿ. ನೀವು ಅವ್ರ ಕಾವ್ಯ ಹಾಡ್ತಾ ಇದ್ದರೆ ಹುಲಿಯೂರು ದುರ್ಗ ಬಂತು, ನೀವು ಕೇಳಿದ್ರೆ ಎಷ್ಟು ನಮ್ಮ ಮಗ್ಗಲಾಗಿರೋ ಒಂದು ಪಾತ್ರವನ್ನು ಕಟ್ಕೊಡ್ತಾರೆ. ನಮಗೆ ಚರಿತ್ರೆಯಲ್ಲಿ ಚಕ್ರವರ್ತಿಗಳು ಭಾರತಕ್ಕೆ ಅನಿಸುವಂತಹ ವಿಷ್ಣುವರ್ಧನ, ಕೃಷ್ಣದೇವರಾಯ, ಧ್ರುವ, ಗೋವಿಂದ ಅಂತ ರಾಷ್ಟ್ರಕೂಟರಿಂದ ಹಿಡಿದು ಚಾಲುಕ್ಯರು, ಪುಲಿಕೇಶಿ ಸೇರಿ ಅಸಾಮಾನ್ಯ ಚಕ್ರವರ್ತಿಗಳು ಕರ್ನಾಟಕದಲ್ಲಿದ್ದಾರೆ. ಆದರೆ ಜನಪದರು ಅವ್ರ ಮೇಲೆ ಕಾವ್ಯ ಕಟ್ಟಲಿಲ್ಲ. ತರೀಕೆರೆ ಪಾಳೆಗಾರನ ಮೇಲೆ ಕಟ್ತಾರೆ, ಮಾಗಡಿ ಕೆಂಪೇಗೌಡನ ಮೇಲೆ ಕಟ್ತಾರೆ, ಇಂಥ ಪಿರಿಯಾಪಟ್ಟಣ ಕಾಳಗದ ಮೇಲೆ ಕಟ್ತಾರೆ. ಅಂತಹ ಅವರಿಗೆ ತೀರ ತಟ್ಟಿದ ವ್ಯಕ್ತಿತ್ವವನ್ನು ಮಾತ್ರ ಕಟ್ಕೊಡ್ತಾರೆ. ಮಾಗಡಿ ಕೆಂಪೇಗೌಡನ ಮೇಲೆ ಹಾಡ್ತೀರಿ, ಇಲ್ಲ ಕೆರೆಗೆ ಹೊನ್ನಮ್ಮನ ಮೇಲೆ ಒಂದೆರಡು ನೋಡಿ. ಇದು ಬಂಜೆ ಹೊನ್ನಮ್ಮಂದು ಅವರೇ ಆಡಲಿಲ್ಲ. ಇನ್ನೊಂದೇನು ಗೊತ್ತಾ, ಅವ್ರಿಗೆ ಹಾಡ್ಲಿ ಅಂತೇವೆ. ಅವ್ರು ಈಗ ಬಲ ತಗೋಬೇಕು, ಆದ್ರೆ ನನ್ನ ಮಗ ಒದ್ದಾಡ್ತಾನೆ ಅಂತ ಈ ಜೀವ ಹಂಗೆ ಹೆಣಗ್ತಾ ಇರೋದು ಕಾಣಿಸ್ತಾ ಇದೆ ನಮಗೆ. ಅದೇ ತಗೊಳ್ಳಿ, ಆರಾಮ ನಿಮಗೆ ನೆನಪಿರ್ಲಿ, ಮುನಿವೆಂಕಟಪ್ಪ ಮಗನೂ ಹೀಗೆ ಅಂಟಿಸಿಟ್ವಿ. ಆವಾಗ ಒಂದು ಚಾಲೆಂಜಿಗೆ ನನ್ನ ಮಗಂಗೆ ಹಿಂಗೆ ಕೇಳ್ಬಿಡ್ತಾರಪ್ಪ ಅಂತ ಒಂದು ಸಾರಿ ತಯಾರಾಗೋಕ್ಕೆ ಬಂದೇ ಇರಲ್ಲ ಮಗ. ಈಗ ತಯಾರಾಗಬೇಕು, ಮುಂದಿನ ಸಾರಿಗೆ ಅಪ್ಪನ್ನ ಹಿಂದ್ಮೇಳಕ್ಕೆ ಕರ್ಕೊಂಬರ್ಬೇಕು, ನೀವು ಕತೆ ಮಾಡಬೇಕು. ಆಗ್ಬೋದಾ? ಹಂಗಂತೇಳಿ ನಮ್ಮ ಅಧ್ಯಕ್ಷರಿಗೆ ಹೇಳ್ಬೇಕು, ಸರ್ ನಾನು ಕತೆ ಮಾಡ್ತೀನಿ ಸರ್, ನಾನು ಕರೀರಿ ಸರ್ ಅಂತ ನೀನು ಹೇಳ್ಬೇಕು. ಎಷ್ಟು ತಿಂಗಳಲ್ಲಿ ಅಲ್ಲ, ಎಷ್ಟು ತಿಂಗಳು ಅಂತ ಕೇಳ್ತೀನಿ. 3 ತಿಂಗಳು ನೀವು ನಿಂತಿದ್ದಾಗ ಹಾಡು. ಶಿವನೇ ಮಳಪುರಾಯನು ಮಗುಳೇ ಬಂದೆ ಶಿವರಾಯ ಎಮ್ಮ ಸುಳ ಪರಾಯನು ಸೊಸಿ ಮುದು ಬಾಲೆ ಶಿವರಾಯ ಎಮ್ಮ ಹುಟ್ಟಿದ ಮಕ್ಕಳಟ್ಟಿಗೆ ಬಿಡುರೋ ಪ್ರಭುದೇವ ಎಮ್ಮ ಪಡೆದ ಮಕ್ಕಳ ಬೀದಿಗೆ ಬಿಡುರೋ ಶಿವರಾಯ ನಾನು ಹುಟ್ಟುತ್ತಲೇ ನಿರು ಬಂದೇನಾದೆ ಶಿವರಾಯ ನಾನಿನ್ಯಾರ ಮಕ್ಕಳ ಕರ್ಯಾನ ಶಿವರಾಯ ಅಯ್ಯ ಜೇಡಿ ಮಣ್ಣಿನ ಮಗುವನ್ನು ತಿದ್ದೆ ಶಿವರಾಯ ಅವಳು ರಂಗು ಮಲ್ಲಿಗೆ ತೋಟ ಕುಟ್ಟಿ ಶಿವರಾಯ ಎಮ್ಮ ರಂಗು ಮಾಣಿಕ ಕಾಯ ತಂದೋ ದೇವ ಎಮ್ಮ ಕಂದಗಾದರೆ ಬಣ್ಣ ಧರಿಸಿ ಶಿವರಾಯ ಅಯ್ಯೋ ಮಲ್ಗೋ ಮಲ್ಗೋ ಮಾಯುದು ಕಂದ ಪ್ರಭುದೇವ ಅವಳು ದೂರಿ ದೂರಿ ದೂರಂದೇ ದುಃಖಿ ಶಿವರಾಯ ಎಮ್ಮ ಮಾಯುದು ಕಂದನು ಮನಗಿಸಿ ಬಿಟ್ಟು
ಪ್ರಭುದೇವಾ ಅವನು ಕಂದಗಾದರೆ ನೀರ ಕಾಸೆ ಶಿವರಾಯ ಹಲೋ, 7ನೇ ವರ್ಷಕ್ಕೆ ನಿಮ್ಮ ತಂದೆ ತೀರೋದ್ರು ಅಂತ ನಿಮಗೆ ದೀಕ್ಷೆ ಕೊಟ್ಟಿದ್ದವರು ಅಂತೀರ. ಆದರೆ 7ನೇ ವರ್ಷದಲ್ಲಿ ಅಷ್ಟು ಈ ಕಥೆಗಳೆಲ್ಲ ಮಾಡೋದಕ್ಕೆ ಅಷ್ಟು ಜ್ಞಾನ ಇತ್ತಾ? ಅಂದರೆ ಕಲ್ತ್ಕೊಳ್ಳೋ ಆಸಕ್ತಿ ಹೆಂಗೆ ಬಂತು ಅಂತ ನನ್ನ ಮೂಲ ಮತಿ ನಮ್ಮ ಮನೆ ಕೊಟ್ಟರು ಮತಿನ. ಆ ಮತಿಯ ನಮ್ಮ ಚಿಕ್ಕಪ್ಪ ಇತ್ತಲ್ಲ, ನಮ್ಮ ಅಪ್ಪನ ತಮ್ಮ, ತಬ್ಬಲಿ ಅಂತ ನೀನು ತಿಳ್ಕೊಬೇಡ, ನಿಮ್ಮ ತಂದೆನೇ ನಾನು ಅಂತ ತಿಳ್ಕೊಂಡು 7 ವರ್ಷ ಕರ್ಕೊಂಡೋಗಿ ಹಿಂದೆ ಕರ್ಕೊಂಡು ನಮ್ಮ ಅಣ್ಣನಿಗೂ ನನಗೂ ಪಾಠ ಹೇಳ್ತು. ಅವ್ರ ಹೆಸರು ಸಣ್ಣೆಲ್ಲಯ್ಯ ಅಂತ. ಅವ್ರು ಹೇಳುವಾಗ ಒಂದು ಹೇಳಿದರು, ನನ್ನ ತಾಯಿ ನನ್ನ ಮಗ ಹಿಂಗೆ ಚಿಕ್ಕ ವಯಸ್ಸಿಗೆ ಅವ್ರ ತಂದೆ ತೀರೋದ್ರು, ಯಾರಪ್ಪ ನಮ್ಮ ಜೀವನ ಅಂತ ಶೋಕ ಮಾಡಿದ್ರು. ಆ ಶೋಕಕ್ಕೆ ಅವ್ರು ಚಿಕ್ಕಪ್ಪ ಕರೆಗೆ ನಾನು ನೋಡ್ಕೊತೀನಿ ತಾಯಿ ಈ ಥರ ಅಂತ. ಅವರು ಎಷ್ಟು ಚೆನ್ನಾಗಿ ಹೇಳಿದರು ಅವಾಗಲೇ ಅಂದರೆ, ನಾನು ಇಲ್ಲೊಂದು ನುಡಿ ಕಲ್ತೇನ, ಅಲ್ಲೊಂದು ನುಡಿ ಕಲ್ತೇನ, ಅವ್ರ ಹತ್ರ ಕಲ್ತೇನ ಅಂತ. ಚಿಕ್ಕಪ್ಪ ಅಲ್ಲದೆ ಅಲ್ಲಿ ಕಲ್ತೇನ ಅಂತ ಮನಸ್ಸಿತ್ತಲ್ಲ, ಅದಕ್ಕೆ ಅವ್ರು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಅನ್ನೋದು. ಅಲ್ಲ, ಅದಕ್ಕೆ ನಾನು ನೀವು 6 ತಿಂಗಳು 3 ತಿಂಗಳು ಟೈಮ್ ಕೊಡ್ತಾ ಇದ್ದೀರಿ ಮಗನಿಗೆ ಅಲ್ವಾ? ಯಾಕಂತಂದ್ರೆ ಅವ್ರಿಗೆ ಬಂದಿರೋಂಥ ಆಸಕ್ತಿ ಇದೆಯಲ್ಲ, ಸೊ ಅದು ಅವ್ರಿಗೆ ಯಾಕೆ ಬರಬಾರ್ದು? ಇಲ್ಲ, ಅದನ್ನೇ ನಾವು ಅದನ್ನ ಒಂದೊಂದು ವಾರಕ್ಕೆ ಅಂದ್ರೂ ಆಗಲ್ಲ. ಅದಕ್ಕೆ ಅಟ್ಲೀಸ್ಟ್ 3 ತಿಂಗಳ ನಾನು ಚಾಲೆಂಜು ನಮ್ಮ ಅಧ್ಯಕ್ಷಗೆ ಒಂದು ಫೋನ್ ಮಾಡಿ ಹೇಳೋದು ಒಂದು ತಲೆ ಒಳಗೆ ಅವ್ರಿಗೆ ಒತ್ತಡ ಇರಲಿ, ಕಲ್ತೆ ತೀರ್ತೀನಿ ಅಂತ ಈಗ ಮನ್ಸು ಕೊಟ್ಟರು. ಈಗಾಗಲೇ ಸಾಕಷ್ಟು ದೂರ ಹೋಗಿದ್ದಾರೆ. ಕತೆ ನಡೆಸೋದು ಒಂದು ಬೇಕಷ್ಟೇ. ಕತೆ ನಡೆಸೋಕೆ ಅವ್ರು ಮನ್ಸು ಕೊಟ್ಟಿರಲ್ಲ, ಅಷ್ಟೇ ಕಷ್ಟ. ಕತೆ ನಡೆಸಿ ನಾನೇ ಅದ್ರ ಕತೆ ಹೆಂಗೆ ನಡೆಸ್ತೀನಿ. ಈಗ ಅವ್ರ ಭಾಷೆನಲ್ಲಿ, ಮಗನ ಭಾಷೆನಲ್ಲಿ, ಹಾಡಿನಲ್ಲಿ ಅವ್ರಿಗೆ ಮುಂದೆ ಒಳ್ಳೆ ಕಲಾವಿದರಾಗುವಂಥ ಲಕ್ಷಣಗಳು ಕಾಣ್ತಾರೆ. ಆದರೆ ನೀವು ಈ ಶರ್ಟ್ ಹಾಕೊಂಡು, ಚೆಕ್ ಶರ್ಟ್ ಹಾಕೊಂಡು ಬರಬೇಡಿ. ನಿಮ್ಮ ತಂದೆ ಥರನೇ ನೀವು ಡ್ರೆಸ್ ಮಾಡ್ಕೋಬೇಕು. ನನಗೆ ಹಂಗೆ ಹೇಳಿಲ್ಲ, ಆವಾಗ ಕಲಾವಿದರ ಒಂದು ಇದು ನನಗೆ ಹಂಗೆ ಹೇಳಿಲ್ಲ. ನಾನು ಆಗ ಈ ಪದ ಕಲ್ತ್ಕೊಳ್ಳೋದ್ರ ಮುನ್ನ ಕೇರಿಯವರೆಲ್ಲ ದಾನ್ಶೂರ್ ಕನ್ನೋ ನಾಟಕ ಆಡಿದರು. ಶರೀರ ಚೆನ್ನಾಗೈತೆ, ಗಂಟ್ಲು ಚೆನ್ನಾಗೈತಿ, ಎಲ್ಲ ಕೊಟ್ಬಿಡೋಣ ಸೋಮಪ್ರಭೆ ಅಂತಂದರು. ನಾನು ಪ್ರಾಕ್ಟೀಸ್ಗೆ ಹೋಗೋನೇ ಅಲ್ಲ, ಹಳ್ಳಿಗೆ ಹೋಗೋದೇನೊಂದು, ತಾಯಿ ಹೋಗಿ ತಮ್ಮದಿರು ನಮ್ಮ ಸಾಕಬೇಕಲ್ಲ ಹೋಗೋದು. ನೀವು ಇದಾಕ್ರಪ್ಪ ಚಪ್ರವ, ಆ ದಿವಸ ಆಡ್ತೀನಿ. ಬರೀ 6 ದಿವಸಕ್ಕೆ ಮಾತು ಕಲ್ತ್ಕೊಂಡು ಸೋಮಪ್ರಭೆ ನಾಟಕದಲ್ಲಿ ಸೋಮಪ್ಪದೇ ಪಾತ್ರ ಕೊಟ್ಬಿಟ್ರು. ನೀವು ಆವಾಗ 4 ದಿವಸ ಸಾಕು, ನಾನು ಫೋನ್ ಮಾಡ್ತೀನಿ ಅಂತ ಮಾಡಿದೆ. ನಾನು ಊರಾಡಲೇಬೇಕು, ಜೀವನ ಆಗಲೇಬೇಕು, ತಮ್ಮದಿರು ಸಾಕಲೇಬೇಕು, ವಯಸ್ಸು ಚಿಕ್ಕದಾದರೂ, ಆಡೋ ಸಂದರ್ಭ ಆದರೂ ಕಲ್ತು ಆಡದೆ. ಆಸಕ್ತಿ ಮತ್ತು ಕುತೂಹಲ ಇದ್ದಾಗ ಸುಲಭ ಹೇಳಿ ಮತ್ತೆ ಛಲ ಅಷ್ಟೇ. ಇದನ್ನು ಕಲ್ತೇ ತೀರ್ಬೇಕು, ಇಲ್ಲಿಗೆ ಬಂದೇ ತೀರ್ಬೇಕು, 1 ವಾರ ಮಿಸ್ ಮಾಡಬಾರ್ದು ಅಂದ್ರೆ ಮನಸ್ಸು ಒಗ್ಗಿಸ್ಕೋಬಲ್ದು ಅಂತ ಹೇಳ್ತಾ ಇದ್ದೆ. ಹಾಗೆ ತೀರ್ಬೇಕಲ್ಲ, ಆಗದೆ ಇರೋ ಹಂಗೆ ಕೊಟ್ರೆ ಆಯ್ತು ಬಿಡು ನನ್ನ ಕೈಲಾಗಲ್ಲ ಅಂತ ಒಂದೇ ಸರಿ ಗೆರೆ ಹೇಳ್ಕೊತಾರೆ. ತಪ್ಪಿ ಹೋಗ್ಬಾರ್ದು ಅಂತ ಪ್ರಯತ್ನ ಪಡೋದು. ನಾನು ನನಗೆ ಹೇಳಿ ಅಂತಲ್ಲ, ನನಗೆ ಹೇಳಕ್ ಸ್ವಲ್ಪ ಸಲಿಗೆ ಆಗ್ಬೋದು, ಅಧ್ಯಕ್ಷಗೆ ಹೇಳ್ಬೇಕಾದ್ರೆ ಸರಿಯಾಗಿ ಸಿದ್ಧವಾಗಿ ಬಿಗಿ ಆಗಲಿ ಅಂತ. ಯಾಕೆ ಹೇಳ್ತೀನಿ ಅಂದರೆ, ಈ ಕಲೆ ನಿಮ್ಮ ತಂದೆ ಕಾಲಕ್ಕೆ ಇದಾಗಬಾರ್ದು. ಮುಂದುವರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮಲ್ಲಿ ಆ ಪ್ರತಿಭೆ ಇದೆ, ಆಸಕ್ತಿ ಇದೆ. ಅದರಿಂದಾಗೇನೆ ನಿಮ್ಮ ತಂದೆ ಜೊತೆಲಿ ಬಂದಿದ್ದೀರಿ ಇವತ್ತು ಮಾಡೋದು. ಇದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಆ ಕಾಲಕ್ಕೆ ನಾಗೇಗೌಡರ ಕಾಲಕ್ಕೆ ಬನ್ನಿ, ಸಿಂಬ್ಲಿಮ್ಮ ಅವ್ರು ಕೂಡ ಬಂದರು ನಮ್ಮ ಜೊತೆಗೆ. ಹೆಚ್ಚು ನಮ್ಮ ಕಾರ್ಯಕ್ಕೆ ಯಾವಾಗಲೂ ಬಂದು ಬಲಗೊಡ್ತಾ ಇರೋರು, ಚೌಪು ಸ್ವಾಮಿ ಈ ಥರ ಎಲ್ಲರೂ ಒಳ್ಳೆಯದು. ಹಾಂ ಸರ್, ಇವರಲ್ಲಿ ಅವ್ರ ತಂದೆಯ ಕಲೆಯನ್ನ ಕಲ್ತ್ಕೊಂಡು ಅದನ್ನ ಪ್ರಚುರಪಡಿಸುವಂತ ಎಲ್ಲಾ ಲಕ್ಷಣಗಳು ಕಾಣ್ತವೆ. ನೀವು 3 ತಿಂಗಳು ಟೈಮ್ ಕೊಟ್ಟಿದ್ದೀರಿ. ಈ ಅದಕ್ಕಿಂತ ಮೊದಲೇ ಆದ್ರೆ ಅವ್ರಿಗೆ ಹೇಳಕ್ ಅವಕಾಶನೂ ಇದೆಯಲ್ಲ ಸರ್. ಈಗ ಈಗಲೇ ಹೇಳ್ಬೋದಲ್ಲ, ಇದು ವೇದಿಕೆ ಅಲ್ವಾ? ಅದಕ್ಕಿಂತ ಮೊದಲೇ ಹೇಳೋದು ಅಲ್ವಾ? ಅವರೇ ಹೇಳಿದ್ರು ಒಳ್ಳೇದು ಅಂತ ನಮಗೆ. ಇದು ಈ ಕಲೆ ಏನು ಒಂದೇ ಕತೆ ನಾನು ಹೇಳೋದು. ಅವ್ರ ತಂದೆ ಹಾಡೋಟ್ಟು ನೀವು ಇವರು 8-10 ಹೇಳ್ತಾರೆ. ನಮ್ಮ ಮಲ್ಲಯ್ಯ ಇದ್ದಾರೆ, ಅವ್ರ ತಂದೆ 30 ಕತೆ ಹಾಡ್ತಾರೆ. ಎಂ ಬಸವರಾಜು ಅನ್ನೋರು 30 ಕತೆ ಹಾಡ್ತಾ ಇದ್ರು. ಕೆಂಪೇಪುರ ರಾಜೆ 30 ಕತೆ ಹಾಡ್ತಾ ಇದ್ರು. ಪಾಪ್ಯುಲರ್ ಹಾಡುಗಾರ ಮಾದೇಸ್ವಾಮಿ ಕೂಡ 10-15 ಕತೆ ಅಂದರೆ ಎಷ್ಟೋ ರಾತ್ರಿಗಳು ಆಡೋಷ್ಟು ಕತೆ.
ನಾವೀಗ ಒಂದು ಕತೆ ನಂಬ್ತೀವಿ, ಒಂದು ಕತೆ ಏನಲ್ಲ ಇವ್ರಿಗೆ. ಇವೆಲ್ಲ ಜೊತೆಗೆ ಆಡೋದ್ರ ಜೊತೆಗೆ ಅದರ ಪಲ್ಲವಿಗಳು, ನುಡಿಗಳು, ಎಲ್ಲವೂ ಬಂದಿದ್ದಾವೆ. ಕತೆ ನಡೆಸೋ ಧೈರ್ಯಕ್ಕೆ ತಂದ್ಕೋಬೇಕು, ಮೆಂಟಲಿ ಸಿದ್ಧ ಆಗ್ಬೇಕು ಅಷ್ಟೇ. ದನಿ ದಾಟಿ ಕಲಿಯೋದು ಕಷ್ಟ ಆಗೋದು. ಈಗ ಅವೆಲ್ಲ ಸಿದ್ಧ ಆಗಿದ್ದಾವೆ. ಅದಕ್ಕೆ ನಿಮ್ಗೊಂದು ಚಾಲೆಂಜ್. ನಿಮ್ಮ ತಂದೆ ಎದುರಿಗೆ ನನ್ನ ಮಗ ಹೀರೋ ಆಗ್ಬಿಟ್ರೆ ಸಾಕಲ್ಲ. ಸಿನಿಮಾದಾಗ ಹೀರೋ ಆದ್ರೆ ಹೆಂಗೆ ಖುಷಿ ಆಗುತ್ತೋ ಅವ್ರಿಗೆ ಅಷ್ಟು ಆಗುತ್ತೋ ಇಲ್ಲೋ ನೋಡ್ರಿ ಎಲ್ಲ ಕಾಣಸಿಗುತ್ತೆ. ಇದೆ ಇದೆ ಅವರ ಮುಖಭಾವನೆಯಲ್ಲಿ ಇದೆ. ಆದ್ರೆ ಒಂದು ವರ್ಡ್ ಹೇಳ್ತಿರ್ತಾರೆ, ನಮ್ಮ ಮಾಡ್ತೀನಿ ಅಂತ ಹೇಳ್ತಾರೆ. ಪೂರ ಕನ್ಕ್ಲೂಡ್. ನಾನು ನಿಮ್ಮ ಎದುರಿಗೆ ಹಾಡೇ ತೋರಿಸ್ತೀನಿ ಸರ್ ಅಂತ ಚಾಲೆಂಜ್ ತಗೊಂಡಿಲ್ಲ ಇನ್ನೂ. ಜಾರಿಗೆಯಲ್ಲಿ ಇಟ್ಕೊಂಡಿದ್ದಾರೆ. ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಇವತ್ತಿಂದ ಪ್ರಯತ್ನ ಅದು ನಿಜ. ಅವರು ಆ ಮಾತನ್ನು ನಾನು ಒಪ್ತೀನಿ. ನಾವು ಒತ್ತಡ ಹಾಕ್ತಾ ಇದ್ದೀವಿ, ಆದ್ರೆ ಅವರೊಳಗೊಂದು ಕೆಲಸ ನಡೀತದೆ. ಅದು ಏನಾದ್ರೂ ಸುಳ್ಳು ಹೇಳ್ಬೇಡ, ನೀನು ಕೆಟ್ಟನಾದ್ರೂ ಪರವಾಗಿಲ್ಲ ಸುಳ್ಳು ಹೇಳ್ಬೇಡ. ಆದ್ರೆ ಈಗ ನೀವು ಇಲ್ಲಿ ಮಾತಾಡುವಾಗ ಒಂದು ವರ್ಡ್ ಹೇಳಿದ್ರು ಅಂತ. ಏನು ಹೇಳಿದ್ರಿ ಇನ್ನೊಂದ್ಸರಿ ಹೇಳಿ, ನನಗಿಲ್ಲಿ ಕೇಳಿಸ್ತದೆ. ಅಲ್ಲಲ್ಲ, ಈಗ ಅವರು ನೀವು ನಾವಲ್ಲಿ ಮಾತಾಡುವಾಗ ಹೇಳಿದ್ರಿ, ನಾನು ಏನು ತೋರಿಸ್ತೀನಿ ಕಲಿತೀನಿ ಏನೋ ಹೇಳಿದ್ರಿ. ಈಗ ಇವತ್ತಿಂದ ಹಾ ನೋಡಿ, ಈ ಸಭೆಗೆ ಇವರು ಗೌರವಿಸ ಕರೆದಿದ್ದಕ್ಕೆ ಅವ್ರ ಜೊತೆಗೆ ಇವ್ರು ಎಷ್ಟು 7 ವರ್ಷ ಅವರು ಹಾಗೆ ಕಲ್ತಿದ್ದಾರೆ. ಅವ್ರ ತಂದೆ ಇಲ್ಲದೆ ಹೋದ್ರು, ಅವ್ರು ಹುಡುಕಿ ಚಿಕ್ಕಪ್ಪನ ಅಂದ್ಕೊಂಡು ಕಲ್ತ್ಕೊಂಡ್ರು. ಇವ್ರ ಮಗ್ಗಲಾಗೆ ಬೇಡ ಅಂದ್ರೆ ಜೊತೆಗೆ ಜೀವನ ಕಲೀಲೇಬೇಕಾಗಿದೆ. ಹಂಗಿರೋದು ನಿಮಗೆ ಸೌಲಭ್ಯ. ಮೇಷ್ಟ್ರಿಗೆ ಚಾರ್ಜ್ ಇಲ್ಲ, ಗುರುದಕ್ಷಿಣೆ ಕೊಡಬೇಕಾಗಿಲ್ಲ, ನಿಮ್ಮ ಜೀವನ ನಿಮ್ಮ ಜೊತೆಗೆ ಇದೆ. ಆಮೇಲೆ ಒಂದು ನೆನಪಿರಲಿ, ಇವ್ರ ಕಾಲಕ್ಕೆ ಹಾಡೋದಕ್ಕೆ ಇಲ್ಲಿವರೆಗೂ ಗೌರವಿಸಿದೆ. ಮುಂದಿನ ಕಾಲಕ್ಕೆ ಈ ಹಾಡುಗಳನ್ನು ಹಾಡುವಂಥವ್ರು ನೀವೇ ಸ್ಟಾರು. ಈ ಚಾನಲ್ಗಳು ಈಗ ಹೆಂಗಂಗೋ ಇದ್ದಾವೆ. ನಾಳೆ ನಿಮ್ಮ ಥರದವ್ರನ್ನ ತಿರುಗಿದ್ರೆ ಅವೇ ಕಾಲಿಗೆ ಬಿದ್ದು ಕರ್ಕೊಂಡು ಹೋಗ್ತವೆ. ಹಾಗಾಗಿ ನಾಳೆ ನಮಗೆ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ಅಷ್ಟೇ. ಆ ಕಾರಣಕ್ಕೆ ನಿಮಗೆ ಇದನ್ನು ಒತ್ತಿ ಹೇಳ್ತಾ ಇದ್ದೀವಿ, ಇನ್ನೇನಲ್ಲ. ನಾಳೆ ನಮಗೆ ಕಾಣಿಸ್ತಾ ಇದೆ. ಈಗ ಯಾವ ಚಾನಲ್ ಇಲ್ಲದೆ ಇರ್ಬೋದು, ಅವು ಸೋತು ಬಿಡ್ತವೆ, ಸಾವುಕಲಾಗ್ತವೆ ಎಲ್ಲವೂ. ಅವ್ರು ಎಷ್ಟು ಸಾರಿ ಅದೇ 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 ಆಗ ಇವುಗಳಲ್ಲಿ ನಾವು ಎಂಥದ್ದು ಕಳ್ಕೊಂಡ್ವಪ್ಪ ಅಂತ ಈಗ ಶುರುವಾಗ್ತದೆ. ಆವತ್ತಿಗೆ ಇನ್ನೂ ಬೆಲೆ ಬರುತ್ತೆ. ಆ ಬೆಲೆ ದಾರಿಯಲ್ಲಿದ್ದೀರಿ ಅಂತ ನಿಮಗೆ ಹೇಳ್ತಾ ಇದ್ದೀವಿ ಅಷ್ಟೇ ಅಲ್ವೇ. ಅವಲ್ಲ, ಅದು ಸಾಕಾಗೋ ಸಂದರ್ಭ ಇದೆ. ಶಿವಾಜಿರವ್ರು ಕೂಡ ಬಂದರು ಸಂದರ್ಭ. ಈಗ ಹಾಗಾಗಿ ನೀವೆಲ್ಲರೂ ನಮಗೆ ಹೆಂಗೆ ವಿದ್ವಾನ್ ಇತ್ಯಾದಿ ಹೇಳ್ತೀವಲ್ಲ, ಅದಕ್ಕೆ ನಿಮ್ಮ ಬದುಕಿಗೂ ಬಲ ಬರುತ್ತೆ, ನಿಮ್ಮ ಬದುಕಿಗೂ ಬರುತ್ತೆ, ಗೌರವ ಬರುತ್ತೆ. ಈಗ ಇವ್ರನ್ನ ಬರೀ ಜೋಗಪ್ಪ ಆಗಿದ್ರೆ ಕರಿತಿರ್ಲಿಲ್ಲ. ಅವ್ರ ಹತ್ರ ಇಷ್ಟು ಕತೆ ಆಡೋ ಸಂಪತ್ತಿದ್ದರಿಂದ ಅವ್ರು ನನಗಿವತ್ತು ಇವ್ರ ಶೋ ನೋಡಿದರೆ ಪಾಪ ಅವರು ಆಯಾಸ ಆಗಿದ್ದಾರೆ, ವಯಸ್ಸು. ಅವರು ಈಗ ಒಂದು ತಿಂಗಳ ಹಿಂದೆ ಸುರಾನ ಕಾಲೇಜಲ್ಲಿ ಪುಟ್ಟಿದ್ರು. ನಾನು ಬೋರ್ಡ್ ಪುಟ್ಟಿಸಿ ಅಂದಿದ್ದಾರಲ್ಲ, ಅದಕ್ಕಿಂತ ಅವ್ರು ಪುಟ್ಟಿಸಿ ನನ್ನ ಹತ್ರ ವಿಡಿಯೋ ಇದೆ. ಹಾಡುವಾಗ ನನಗೆ ಶಿವಾಜಿರಾವ್ ಕೂಡ ಇದ್ದಾರೆ. ಸಂಗೀತ ಅದು ಒಂದು ಕಾನ್ಸಂಟ್ರೇಷನ್, ಧ್ವನಿ ಮತ್ತು ಹಾಡು ಕಡಿಕಿರಬೇಕು. ಅದು ಕುಣಿಯೋದಕ್ಕೆ ತೀರಾ ಪೂರಕ ಅಲ್ಲ, ಅದು ಹೆಚ್ಚು ಭಾರತೀಯ ವೆಸ್ಟರ್ನಲ್ಲಿ ಅದಕ್ಕೆ ಪೂರಕವಾಗಿದೆ. ಅಂಥದ್ರಲ್ಲಿ ಅದನ್ನು ಹೊಂದ್ಸ್ಕೊಳತ್ತಲ್ಲ, ಬಾಡಿ ಕುಣಿಯೋದಕ್ಕೂ ಸಿದ್ಧವಾಗುತ್ತೆ. ಒಬ್ಬರೇ ವ್ಯಕ್ತಿ ಹಾಡ್ತಾರೆ, ಮೇಳವಾಗ್ತಾರೆ, ವಾದ್ಯ ನುಡಿಸ್ತಾರೆ, ತಾವೇ ಕುಣಿಯೋದಕ್ಕೂ ಹಾಕ್ತಾರೆ. ಟೋಟಲ್ ಥಿಯೇಟರ್ ಅಂತೀವಲ್ಲ, ಪ್ರದರ್ಶನ. ಅದು ಬರೀ ಹಾಡಲ್ಲ, ಕಾವ್ಯ ಅಲ್ಲ, ಬರೀ ಕಥೆ ಅಲ್ಲ, ಅದಕ್ಕೆ ಟೋಟಲ್ ಪ್ರದರ್ಶನ ಅಂತೀವಿ. ಬರೀ ಸಂಗೀತ ಆದರೆ ಕೇಳೋದ ಕಡೆಗೆ ಹೆಚ್ಚು ಒತ್ತಿರ್ತದೆ, ಪರ್ಫಾರ್ಮ್ ಲೆಸ್. ಆದರೆ ಇವ್ರು ಹಾಗಲ್ಲ, ಅವ್ರು ಪರ್ಫಾರ್ಮರು. ಹಾಗಾಗಿ ಪರ್ಫಾರ್ಮರ್ ರೂಪ ಪಡೆಯೋದು ಭಾಳ ರೂಪ. ಎಲ್ಲ ಕಲಾವಿದರು ಕುಣಿದು ಹಾಡೋಕ್ಕಾಗಲ್ಲ. ನಿಮ್ಮ ತಂದೆ ಅಂಥದ್ದು ನೋಡಿದ್ರೆ ಮೆಣಸಿಗೆ ಹತ್ನಳ್ಳಿ ಸಿದ್ದಪ್ಪ ತೀರು ಹೋದ ಈಚೆಗೆ, ಅವನ ಜೊತೆಗೂ ಒಬ್ಬ ಆ ಥರದ್ದೇ ಕುಣಿಯೋನು ಇರ್ತಿತ್ತು. ಹಾಗಾಗಿ ನೀವು ನಿಮ್ಮ ಪರಂಪರೆ ಚೌಡಿಕೆ ಸುಬ್ಬಯ್ಯನಂತೂ ನಾವು ಭಾಳ ನೋಡಿದ್ದೇವೆ. ಹಾಗಾಗಿ ಒಳ್ಳೆಯದು, ನೀವು ಹೆಜ್ಜೆ ಇನ್ನಷ್ಟು ಹಿಡ್ಕೊಂಡು ನಮಗೆ ನಮ್ಮ ಯಾವುದೋ ಲೋಕೋತ್ಸವಕ್ಕೆ ಬರುವಷ್ಟು ತಗೋಬೇಕು. ನನಗೆ ನಮ್ಮ ಕ್ವಾಲಿಟಿ ಒಂದು ಹಾಡು ಹೇಳ್ತೀನಿ ಅಂದರೆ ಈಗಾಗಲೇ ಏನು ಹೇಳ್ತಾ ಇದ್ದಾರೆ, ಭಾಳ ಪಾಪ್ಯುಲರ್ ಇರೋರು 4 ಹಾಡು ಅಂತ ಮಾತು ಶುರುವಾಗ್ತಾ ಇದೆ. 4 ಹಾಡಲ್ಲ ಅವ್ರ ಹತ್ರ. ನಿಮಗೆ ಕೇಳೋಕ್ಕೆ ಸಮಯ ಎಷ್ಟು ಅಂತ ಇದ್ರಿ ಅವ್ರ ಹತ್ರ. ಇವತ್ತಿದ್ದು ಒಂದು ಇಕ್ಕಟ್ಟು ಅವ್ರ ಧ್ವನಿ. ಅವ್ರ ಮಗ ಹಾಂ ಸರ್, ಅವ್ರ ತಂದೆ ಥರ ಎಲ್ಲ ಕಲ್ತು ಇದಾದ್ರೆ ಲೋಕೋತ್ಸವ ಕರ್ಸೋಣ ಅವ್ರನ್ನ. ಆಯ್ತು ಸರ್, ಕಲಿತೀನಿ ಸರ್. ನೋಡಿದ್ರ ಈಗ ನೋಡಿ, ಅವಾಗೆಲ್ಲ ಪ್ರಯತ್ನ ಅಂತಿದ್ದವ್ರು ಈಗ ಕಲಿತೀನಿ ಅಂತ ಅಂದ್ರು. ಅದು ಗಾಳ ಎಲ್ಲಿ ಬಂತು ನೋಡಿ, ಅದು ಮೋಟಿವೇಟ್ ಮಾಡ್ದಂಗೆ ಆಯ್ತು. ಆಮೇಲೆ ನಿಮ್ಮ ತಂಡದಲ್ಲಿ ನೀವು ಸುರಣ್ಣ ಕಾಲೇಜ್ ಹೇಳಿದ್ರಲ್ಲ, ಅದರಲ್ಲಿ 3 ಜನ ತಂಡ ಇದ್ರು. ಹೌದು ಸರ್. ಅಲ್ವಾ? ಹೌದು. ಸಾಮಾನ್ಯವಾಗಿ ಎಷ್ಟು ಜನ ತಂಡ ಇರ್ತೀರಿ? ನಾವು 4 ಜನ ಇರ್ತೀವಿ ಸರ್. ಈ ದೇವ್ರ ಕೆಲಸ ಆದಾಗ ಗಂಗಸ್ಥಾನದಿಂದ ಕರ್ಕೊಂಬರ್ಬೇಕಾಗುತ್ತೆ, ಅವಾಗ ಹೆವಿ ಆಗುತ್ತೆ. ಅವಾಗ ಒಂದು 2 ಆಳನ್ನ ಜಾಸ್ತಿ ಕರ್ಕೊಂಡಿರ್ತೀವಿ. ಮಾಮೂಲಿ 3 ಜನ ನಾವು ಮಾಡೋದು. ಅಮ್ಮನ ನೆಡಮುಡ್ಗಿಯಿಂದ ಕರ್ಕೊಂಬರ್ಬೇಕಾದಾಗ ಹೆವಿ ಆಗುತ್ತೆ, ಅವಾಗ ಒಂದು 2 ಆಳನ್ನ ಜಾಸ್ತಿ ಕರ್ಕೊಂಡಿರ್ತೀವಿ.
ಹೇಗಾಗುತ್ತೆ ಅಂದ್ರೆ ಅವರು ಪೂರ್ತಿ ಅಮ್ಮ ಬದುದು ಗದ್ದಿಗೆ ಆಗಿ ಪೂಜೆ ಆಗೋವರೆಗೂ ಹಾಡ್ತಾನೆ ಇರಲೇಬೇಕಾಗುತ್ತೆ. ಆವಾಗ ಅಷ್ಟು ಶಕ್ತಿ ಬೇಕಾಗುತ್ತೆ ಆ ಅರ್ಥದಲ್ಲಿ. ಆವಾಗ ನೀವೀಗ ಜೋಗಿನ ಪೂಜೆ ಮಾಡ್ತೀರಲ್ಲ, ಪೂಜೆ ಮಾಡುವಾಗ ಏನು ಹಾಡ್ತೀರಿ ಅದನ್ನು ಮುಂದಾಡಿ, ಇವ್ರು ಸಾತಿರ್ತಾರಷ್ಟೇ, ನೀವು ಮುಂದಾಡಿ. ನಾನು ಅವ್ರಿಗೆ ಆಯಾಸಗೊಳ್ಸಕ್ ಮನಸ್ಸಿಲ್ಲ ನನಗೆ, ಆದ್ರೆ ಅದ್ರ ಧ್ವನಿ ಕೇಳೋಕ್ಕೂ ಮನಸ್ಸಿದೆ. ಪೂಜೆ ಮಾಡುವಾಗ ಚೌಡಿಕೆ ಏನಿರ್ತದೆ ಅದು ಬಹಳ ಮುಖ್ಯವಾದ್ದು ಅಂತ, ಅದಕ್ಕೆ ನೀವೇ ಹಾಡಿ. ಅದು ಯಾವುದು ನೀವು ಅಮ್ಮಂಗೆ ಪೂಜೆ ಮಾಡ್ತಾ ಇದೀರಿ, ನೀವು ಬೆಕ್ಕದ ಮಾತಂಗಿ ಪೂಜೆ ಘಟೆ ಇದೆ, ಗತೆಗೆ ಬಲಿ ಕೊಟ್ಟಿದ್ದೀರಿ, ಬಲಿ ಎಡೆ ಎಲ್ಲ ಇಟ್ಟಿದ್ದಾರೆ. ಅವಾಗ ನೀವು ಪೂಜೆ ಆರತಿ ಮಾಡ್ತೀರಲ್ಲ, ಜೋಗಿಗೆ ಆರತಿ ಮಾಡ್ತೀರಿ, ಮಾತಂಗಿಗೆ ಮಾಡ್ತೀರಿ, ಜೋಗಪ್ಪ ಮಾಡ್ತೀರಿ, ಊರಿನ ಅನೇಕ ದೇವರುಗಳಿಗೂ ಮಾಡ್ತೀರಿ. ಆಗ ಏನ್ ನುಡಿಸ್ತೀರಿ? ಪೂಜೆ ವಾದಳ ನೋಡಿ ಪುಣ್ಯ ಪಾವನ ಮೂರ್ತಿ, ಜಲ್ಕ ಮರ್ಜನವಾದೆ ಜಗಕ್ಕೆಲ್ಲ ಮಾತೆ ಜಗನ್ಮಾತೆ. ಪೂಜೆಲ್ಲ ಬಂಗಾರವೇ, ಅಮ್ಮಯ್ಯನ ಪುರುಳೆಲ್ಲ ಸಿಂಗಾರವೇ. ನೋಡಿ ಎಲ್ಲವ್ವ ಪುಣ್ಯ ಪಾವನ ಮೂರ್ತಿ, ಸ್ಥಾನವದಾಳ ನೋಡಿರಮ್ಮ. ಪೂಜೆಲ್ಲ ಬಂಗಾರವೇ, ಅಮ್ಮಯ್ಯನ ಪುರುಳೆಲ್ಲ ಸಿಂಗಾರವೇ. ಒಕ್ಕಳಕ್ಕಿಯ ಬಾಲ ಎಲ್ಲ ಮಗೆ ಒಂದೊಂದು ಕೆಂಗೋರಿಯೋ, ಒಂದೊಂದು ಕೆಂಗೋರಿಯೋ. ಕಾಳಿಕೆ ನೀನಿಗಮ್ಮ, ಪೂಜೆಲ್ಲ ಬಂಗಾರವೇ, ಅಮ್ಮಯ್ಯನ ಪುರುವೆಲ್ಲ ಸಿಂಗಾರವೇ. ಧೂಪದ ಕಮಲ ಹೋಗಿ ಎಲ್ಲವ್ವ ಆಕಾಶ ಮುಟ್ಟಿತಮ್ಮ, ಆಕಾಶ ಮುಟ್ಟಿತಲ್ಲೇ ಕಾಮಲೆ ನೀನು ಬಾರ. ಪೂಜೆಲ್ಲ ಬಂಗಾರವೇ, ಅಮ್ಮಯ್ಯನ ಪುರುವೆಲ್ಲ ಸಿಂಗಾರವೇ. ಮಧ್ಯಾಹ್ನದಲ್ಲಿ ಎಲ್ಲವ್ವ ಏರಾಳೆ ರಾತಗಾಳ, ಏರಿದಳೆ ರಾತಗಾಳ. ಗಂಧಾವ ವ್ಯವಹಾರದ ಜಗಜ್ಜನನಿ ಪಾದು ಕುದ. ಏನಾದರೂ ಮುಖ್ಯವಾದ ಅಂದ್ರೆ ಒಳ್ಳೆ ವಿವರಗಳನ್ನ ನಾವು ತಗೊಂಡಾಗ ಆಯ್ತು. ಬಹಳ ಉಪಯುಕ್ತವಾದ ಹೀಗೆ ಅನೇಕರು ಇಂಥ ಕಾರ್ಯಕ್ರಮಕ್ಕೆ ಬಲ ಬರುವ ಹಾಗೆ ಬಹಳ ಪ್ರತಿ ತಿಂಗಳು ಮಿಸ್ ಆಗದೆ ಬರ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಬಲ ಕೊಡ್ತಾ ಇರೋ ಅನೇಕ ಮಾನ್ಯರಿದ್ದಾರೆ. ಎಲ್ಲರಿಗೂ ಲೋಕಾಪುರ